ಇವತ್ತು ಶನಿವಾರ ವಿಶೇಷ ಸಂಚಿಕೆ ಗುರುಜಿ. ಅವರವರ ಧ್ಯಾನ ಹಂಚಿಕೆ. ಯಾರಾದ್ರೂ ತಮ್ಮ ಧ್ಯಾನ ಹಂಚಿಕೆ ಅಂದ್ರೆ ಸಂಗೀತ ಇರ್ಬೋದು, ಏನಾದ್ರೂ ಇಲ್ಲಿಂದ ಮಾವತಾರ್ ಫೌಂಡೇಶನ್ ಇಂದ ಪಡೆದಂತ ಏನೇನು ವಿಶೇಷ ಸಮಗ್ರ ಜೀವನ ಶೈಲಿಯಲ್ಲಿ ಪಡೆದು ತಮ್ಗೇನು ಬದಲಾವಣೆ ಆಗಿದೆ ಅವನ್ನು ಹಂಚ್ಕೋಬಹುದು. ಧ್ಯಾನದಿಂದ ಆದಂತ ಪರಿವರ್ತನೆಯನ್ನು ಹಂಚ್ಕೋಬಹುದು. ದಯವಿಟ್ಟು ಮಾಸ್ಟರ್ ಸ್ಟ್ಯಾಂಡರ್ಡೈಸ್ ಮಾಡಿ. ಎಸ್. ಇನ್ನೊಂದು, ಎಲ್ಲರೂ ಏನೇ ಪ್ರಶ್ನೆಗಳಿದ್ರೆ ಕೇಳಿ. ಎನಿ ಕ್ವಶನ್ಸ್. ಧ್ಯಾನ, ಜ್ಞಾನ ಮತ್ತೆ ಸಮಗ್ರ ಜೀವನ ಶೈಲಿ ಮತ್ತೆ ಚಿಕಿತ್ಸೆಗಳು, ಯಾವ್ದು ಬಗ್ಗೆ ಕ್ವಶನ್ ಇದ್ರೂ ಕೇಳಿ ದಯವಿಟ್ಟು. ಇದು ಅವಕಾಶ ನಿಮಗೆ ಶನಿವಾರ ಮಿಕ್ಕಿದ ಸಮಯದಲ್ಲಿ ನಮಗೆ ಜಾಸ್ತಿ ಟೈಮ್ ಇರೋದಿಲ್ಲ. ಸೊ ಇವತ್ತು ಅದ್ಭುತವಾದ ಅವಕಾಶ ಇದೆ. ಬಸವರಾಜ್ ಅವರೇ, ಏನಾದರೂ ಹೇಳೋದಿದೆಯಾ? ಮಾಹಿತಿ, ಜ್ಞಾನ ಹಂಚ್ಕೊಳ್ಳೋದು ನಿಮ್ಮ ಕಡೆಯಿಂದ? ಪ್ರತಿ ಶನಿವಾರ ಏನೋ ಒಂದು ಹಂಚ್ಕೊಂತೀನಿ ಅಂತ ಹೇಳಿದ್ರಿ, ಯಾವ್ದ್ರ ಬಗ್ಗೆ? ನಮಸ್ಕಾರ ನನ್ನ ಆತ್ಮಬಂಧುಗಳೇ. ಮಾತಾಡಿ. ಈಗ ನೋಡಿ, ಪರಿವರ್ತನೆ ಹೇಗಾಗ್ತಾ ಇದೆ ಅಂದ್ರೆ, ಒಂದೇ ತರದ್ ಓನ್ಲಿ ಬೇರೆ ಕಡೆ ಹೋದ್ರೆ ಓನ್ಲಿ ಆಸನಸು ಯೋಗ ಮಾತ್ರ ಹೇಳ್ಕೊಡ್ತಾರೆ. ಇಲ್ಲಿ ಸಮಗ್ರ ಅಂದ್ರೆ ಮನೆಮದ್ದು ಆಗ್ಲಿ, ಆಸನಸು, ಧ್ಯಾನ, ಪಿರಮಿಡ್ ವಿಷಯ, ಪ್ರತಿಯೊಂದು ಮಾನವ ಜನ್ಮಕ್ಕೆ, ಮಾನವ ಶರೀರಕ್ಕೆ ಏನೇನ್ ಬೇಕು, ಏನೇನ್ ಅವಶ್ಯಕತೆ ಇದೆ, ಆಮೇಲೆ ಮಲ್ಟಿಪಲ್ ಥಿಂಗ್ಸ್. ಇನ್ನು ಒಂದೇ ತರದಲ್ಲಪ್ಪ. ಈಗ ನಮ್ಗೆ ಯಾವ್ದು ನಮ್ಗೆ ಸವಲತ್ತು ಅನ್ಸುತ್ತೆ, ಯಾವ್ದು ಈಜಿ ಅನ್ಸುತ್ತೆ, ಆ ಥೆರಪಿಯಲ್ಲಿನೂ ಕೂಡ ನಾವು ಮಾಡುವಂತ ಅವಕಾಶಗಳಿದಾವೆ. ಅದು ಮಹಾವತಾರ ಫೌಂಡೇಶನ್ ಅಲ್ಲಿ ಮಾತ್ರ ಇದೆ. ಬೇರೆ ಕಡೆ ಏನಂತಂದ್ರೆ ವ್ಯಾಯಾಮ, ಯೋಗ ಅಂದ್ರೆ ಯೋಗ ಮಾತ್ರ ಇರುತ್ತೆ. ಅಲ್ಲಿ ಆಯುರ್ವೇದಿಕ್ ಇರೋದಿಲ್ಲ, ಮುದ್ರಾ ಥೆರಪಿ ಇರೋದಿಲ್ಲ, ಈ ತರ. ಅದಕ್ಕೆ ಇಲ್ಲಿ ಮಹಾವತಾರ ಫೌಂಡೇಶನ್ ಅಲ್ಲಿ ಮಲ್ಟಿಪಲ್ ಎಲ್ಲಾ ತರದ್ದು ಸೌಲಭ್ಯಗಳು ಇದೆ. ನಮ್ಗೆ ಯಾವ್ದ್ಯಾವ್ದು ನಮ್ಗೆ ಈಜಿ ಅನ್ಸುತ್ತೆ ಆ ಥೆರಪಿಯಲ್ಲಿ, ಆ ವೇಯಲ್ಲಿ ಹೋಗೋದಕ್ಕೆ ದಾರಿ ಮಾಡ್ಕೊಡ್ತಾ ಇದೆ. ಸಂತೋಷ ಇದು. ಆಮೇಲೆ ಗುರುಗಳೇ, ಪ್ರೋಟೋಕಾಲ್ ಆಸ್ ಎ ಪ್ರೋಟೋಕಾಲ್ ಆನ್ ದಿ 21st June ಮಕ್ಕಳು ಆಸನ ಮಾಡಿ ತೋರಿಸ್ಬೋದಾ ಅಥವಾ ನಾವು ಮಾಡಬಹುದಾ ದೊಡ್ಡವರು? ಅದ್ರ ಬಗ್ಗೆ ನಂಗೆ ಕ್ಲಾರಿಟಿ ಸಿಕ್ಕಿಲ್ಲ. ಅಲ್ಲಿ ಅವರು ಪ್ರೋಟೋಕಾಲ್ ಹೇಳ್ತಾ ಇರ್ತಾರೆ. ಯಾರು ಈ ಯೋಗ ಪರಿಚಯ ಇರೋರ್ನು ಬೇಕಂದ್ರೆ ಅಲ್ಲಿ ಸ್ಟೇಜಸ್ ಮಧ್ಯದಲ್ಲಿ ಸ್ಟೇಜಸ್ ಹಾಕ್ತಾರೆ. ಆ ಸ್ಟೇಜ್ ಮೇಲೆ ನೀವು ಮಾಡ್ತಾ ಹೋಗ್ಬೋದು. ಅವ್ರು ಹೇಳೋ ಪ್ರೋಟೋಕಾಲು ಮಾಡ್ತಾ ಹೋಗ್ಬೋದು. ಬಟ್ ಮೇನ್ ಸ್ಟೇಜಲ್ಲಿ ಮೇನ್ ಗುರುಗಳಿರ್ತಾರೆ. ಅಲ್ಲಿ ಸುಬ್ಬು ಭಯ ಅಂತ ಇದ್ದಾರೆ, ಅವರು ಪ್ರೊಫೆಸರ್. ಅವರು ಮೇನ್ ಆಗಿ ಇದು ಲೀಡ್ ಮಾಡ್ತಾ ಇರೋದು ಅವರೇ. ಓಕೆ. ಪಕ್ಕದಲ್ಲಿ ಬೇರೆ ಚಿಕ್ಕ ಚಿಕ್ಕ ಸ್ಟೇಜ್ಗಳು ತರ ಮಾಡಿರ್ತಾರೆ. ಯಾರ್ಯಾರು ಈಗ ನಿಮ್ಮಂತವ್ರು ಆಲ್ರೆಡಿ ಯೋಗ ಯಾರ್ಯಾರು ಗೊತ್ತಿದೆಯೋ, ಈಗ ಹೇಮಾ ಮೇಡಮು ಮತ್ತೆ ನೀವು ಮತ್ತೆ ಎಲ್ಲರೂ ಮಿಕ್ಕಿದವರು ಯಾರ್ಯಾರು ಮಾಸ್ಟರ್ಸ್ ಇದ್ದಾರೋ ಅಲ್ಲಿ ನೀವು ಮಾಡ್ತಾ ಹೋಗ್ಬೋದು. ನೀವು ಮಾಡ್ತಾ ಇದ್ರೆ ನಿಮ್ ನೋಡಿ ಸುಮಾರು ಸುತ್ತಮುತ್ತಿರುವಂತ ಟೋಟಲ್ ಅಲ್ಲಿ 30,000 ಸ್ಕ್ವೇರ್ ಫೀಟ್ ಅಲ್ಲಿ ಯೋಗ ಪ್ರಾಣಾಯಾಮ ಮಾಡಿಸ್ತಾ ಇರೋದು ನಾವು. 30,000 ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ತಾ ಇರೋಂಥದ್ದು. ಅದು ಪ್ಲಾನ್ ಮಾಡಿದ್ವಿ. ಅದಕ್ಕೂ ಬೇಕಾಗಿರೋಂಥ ಕಾರ್ಪೆಟ್ ಬೇಕು. ಮತ್ತೆ ಅಲ್ಲೇನಂದ್ರೆ ಖರ್ಚುಗಳೇನಂದ್ರೆ, ಕಾರ್ಪೆಟ್ ಮೇನ್ ಖರ್ಚಿದೆ. ಓಕೆ. ಆಮೇಲೆ ತಿಂಡಿ ಖರ್ಚು, ಊಟ ಖರ್ಚು, ಮಿಕ್ಕಿದು ಸ್ವಲ್ಪ ನಿರ್ವಹಣೆ ಮಾಡೋಕ್ಕೆ ಅದು ಇದು ಅಷ್ಟೇ. ಇಷ್ಟು ಖರ್ಚಿದೆ. ಮಿಕ್ಕಿದು ಏನಿಲ್ಲ. ಅಲ್ಲಿ ಹಾಲು ಕೊಡ್ತಾರೆ, ಜಾಗ ಕೊಡ್ತಾರೆ, ಆಮೇಲೆ ನೀರು ಕೊಡ್ತಾರೆ, ಜೊತೆಗೆ ಸ್ಪೀಕರ್ಸು ಅವ್ರದ್ದೇ, ಮ್ಯೂಸಿಕ್ ಸಿಸ್ಟಮ್ಸ್ ಆಗಲಿ, ರೆಕಾರ್ಡಿಂಗ್ ಆಗಲಿ ಎಲ್ಲ ಇರುತ್ತೆ. ಎಕ್ಸೆಪ್ಟ್ ನಮ್ಗೆ ಇನ್ನೊಂದೇನಂದ್ರೆ ಆಚೆ ಕಡೆಯಿಂದ ಮ್ಯೂಸಿಷಿಯನ್ಸ್ ಬರ್ತಾರೆ ನಮ್ಮ ಕಡೆಯಿಂದ. ಸೊ ಅವ್ರಿಗೂ ಸಹ ಖರ್ಚಿರುತ್ತೆ. ಇಷ್ಟು ಮಾತ್ರ. ಎಷ್ಟಂತ ನಾನು ಡಿಕ್ಲೇರ್ ಮಾಡ್ತೀನಿ, ಅದು ಲೆಕ್ಕ ಮಾಡ್ತಾ ಇದ್ದೀನಿ. ಸೊ ಆವಾಗ ಎಲ್ಲರೂ ಏನೇನು ಸಹಕಾರ ಆಗುತ್ತೋ ಅದೆಲ್ಲ ಮಾಡಕ್ಕೆ ಪ್ರಯತ್ನ ಮಾಡಿ ಅಷ್ಟೇ. ಮಾಡೋಣ. ಆಮೇಲೆ ಅಲ್ಲಿ ಸ್ಟೇಜ್ ಮೇಲೆ ಒಂದ್ ಸ್ವಲ್ಪ ಆಸನಗಳು ಟಫೆಸ್ಟ್ ಆಸನ ಅಂತಂದ್ರೆ, ಈಗ ಬಾಡಿ ವೇಟ್ ಲಾಸು, ಫ್ಯಾಟ್ ರಿಡ್ಯೂಸಿಂಗು, ಈಗ ಜಾಯಿಂಟ್ ಪೇನ್ಸ್, ಈ ತರ ಸೈನಸ್ ಪ್ರಾಬ್ಲಮ್ಸ್, ಇವೆಲ್ಲ ಹೋಗಾಡಿಸ್ಲಿಕ್ಕೆ ಒಂದ್ ಸ್ವಲ್ಪ ಆಸನಗಳಿದಾವೆ. ಆ ಆಸನಗಳು ಒಬ್ಬೊಬ್ಬರಿಗೆ ಹಾಗೆ ನಾರ್ಮಲ್ ಆಗಿ ಮಾಡಕ್ಕೆ ಆಗುತ್ತೆ, ಒಬ್ಬೊಬ್ಬರಿಗೆ ಆಗಲ್ಲ. ಯಾರಿಗೆ ಆಸನಗಳು ಸ್ಟೆಪ್ಸ್ಗಳು ಯಾರಿಗೆ ಮಾಡಕ್ಕಾಗಲ್ಲ ಅವರಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಅಂದ್ರೆ ಜಲಯೋಗ ಅಂತ ಹೇಳಿ. ನೀರಲ್ಲಿ ಹೇಗ್ ಮಾಡ್ಬೇಕು ಅವೆಲ್ಲ. ಈಗ ನೋಡಿ, ವೃಕ್ಷಾಸನ ಇದೆ, ಒಬ್ಬರಿಗೆ ನಿಲ್ಲಕ್ಕಾಗತ್ತೆ, ಅವ್ರಿಗೆ ನಿಲ್ಲಕ್ಕಾಗಲ್ಲ. ವೀರಭದ್ರಾಸನ ಇದೆ, ನಿಲ್ಲಕ್ಕಾಗಲ್ಲ. ಗರುಡಾಸನ ಹೊರಗಡೆ
ಕಡೆ ಮಾಡಕ್ ಆಗೋದಿಲ್ಲ. ಅಂತವರಿಗೆಲ್ಲ ಜಲ ಯೋಗ ಅಂತೇಳಿ ಅಂದ್ರೆ ನೀರಲ್ಲೇ 4 to 5 feet ನೀರಲ್ಲಿ ನಿಂತ್ಕೊಂಡು ಆ ಆಸನ ಮಾಡೋಂಥದ್ದು ಒಂದು ಇಂಟ್ರೊಡ್ಯೂಸ್ ನಾನ್ ಮಾಡಿದ್ದೀನಿ ನಿಮ್ ಕಡೆಯಿಂದ. ಅದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ಬೋದಾ? ಅಲ್ಲಿ ಅದು ಹೇಳಕ್ಕಾಗಲ್ಲ. ಅದು ನಾವು ಇದರಲ್ಲಿ ಜೂಮಲ್ಲಿ ಮಾತಾಡ್ತೀವಿ. ಅವರು ಹ್ಮ್. ಶುಭಭಯ ಜೂಮಲ್ಲಿ ಬರ್ತಾರೆ. ಇನ್ನೊಂದು ಪ್ರೊಟೋಕಾಲ್ ಓಕೆ ಅಂದ್ರೆ ಮಾಡೋಣ, ಇಲ್ಲಂದ್ರೆ ಇಲ್ಲ. ಇಲ್ಲ, ಒಂದು 2-3 days ಅಲ್ಲಿ ಮತ್ತೆ ಜೂಮ್ ಕಂಡಕ್ಟ್ ಮಾಡ್ತೀವಿ. ಮೋಸ್ಟ್ಲಿ ಮಂಡೇ ಆಗ್ಬೋದು, ಹ್ಮ್ ಮಂಡೇ ಆ ಥರ. ಅವಾಗ ಎಲ್ಲರೂ ಜೂಮಲ್ಲಿ ಬಂದರೆ, ಎಲ್ಲ ವಾಲಂಟಿಯರ್ ಜೂಮಲ್ಲಿ ಬಂದರೆ ಅಲ್ಲಿ ಡಿಸ್ಕಷನ್ ನಡೀತದೆ ಎಲ್ಲ. ಏನು ಮಾಡೋದು ಅಂತದ್ದು ಅವ್ರು ಡಿಕ್ಲೇರ್ ಮಾಡ್ತಾರೆ. ಓಕೆ, ರೈಟ್. ಒಳ್ಳೇದು. ರೈಟ್. ಓಕೆ. ರೇವತಿ ಮೇಡಮ್ ಮಾತಾಡಿ. ಎಸ್ ಸರ್. ಎಲ್ಲ ಗುರುಗಳಿಗೆ ಹಾಗೂ ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಸರ್, ನನಗೊಂದು ಪ್ರಶ್ನೆ ಏನು ಅಂತಂದ್ರೆ, ನಿನ್ನೆ ನಮ್ಗೊಬ್ರು ಸಿಕ್ಕಿದ್ರು. ಅವರು ಆಕ್ಚುಲಿ ಚಿಕನ್ ಶಾಪ್ ಅನ್ನ ನಡೆಸ್ತಾ ಇದ್ದಾರೆ. ಅವ್ರದೊಂದು ಪ್ರಶ್ನೆ ಏನಂದ್ರೆ, ನಾವು ಧ್ಯಾನ ಮಾಡಬಹುದಾ ಅಂತ ಹೇಳ್ಕೊಂಡು ಕೇಳಿದ್ರು. ಅದಕ್ಕೆ ನಾನು ಕೇಳಿ ಹೇಳ್ತೇನೆ ಅಂತ ಹೇಳಿದೆ. ನಾನೇನು ಅವ್ರಿಗೆ ಉತ್ತರ ಕೊಟ್ಟಿಲ್ಲ. ನಮ್ದು ಬಿಸ್ನೆಸ್ ಅದು ಮೇಡಮ್, ಬಟ್ ನಾವು ಧ್ಯಾನ ಮಾಡಬಹುದಾ ಅಥವಾ ತಪ್ಪಾಗ್ತದಾ ಅಂತ ಹೇಳ್ಕೊಂಡು ಕೇಳಿದ್ರು. ಖಂಡಿತ ಮಾಡ್ಬೋದು. ಓಕೆ. ಅವರು ಮಾಡ್ತಾ ಹೋದ್ರೆ ಸ್ವಲ್ಪ ದಿವಸಕ್ಕೆ ಅವರಲ್ಲಿ ಪರಿಣಾಮ ಸಿಗತ್ತೆ. ಅವರ ಅಂತರಾತ್ಮನೆ ಹೇಳತ್ತೆ, ನೀವು ಮಾಡೋದು ಕರೆಕ್ಟ್ ಇಲ್ಲ, ಅದು ಬಿಡ್ಬಿಡಿ ಅಂತ. ಅದು ಬಿಡಿಸ್ತದೆ, 100% ಬಿಡಿಸ್ತದೆ, ನೋ ಡೌಟ್. ಅವರು ನಿಷ್ಠವಾಗಿ ಮಾಡ್ತಾ ಹೋದ್ರೆ ಅವ್ರ ಅಂತರಾತ್ಮ ಪರಿಶುದ್ಧ ಆತ್ಮ, ಅದು ಪರಿಶುದ್ಧವಾಗಿರುವಂಥದ್ದು, ಶುದ್ಧ ಚೈತನ್ಯ. ಅದೇನ್ ಮಾಡತ್ತೆ, ಇವ್ರಿಗೆ ಅಂತರದಲ್ಲಿ ಹೇಳ್ಬಿಡ್ತದೆ, ಇಲ್ಲ ಇದು ಕರೆಕ್ಟ್ ಅಲ್ಲ, ನೀವು ಬಿಡಬೇಕಾಗತ್ತೆ ಅಂತ. ನಿಧಾನವಾಗಿ ಅವ್ರು ಅದರಿಂದ ಆಚೆ ಕಡೆ ಬರ್ತಾರೆ. ಆ ಕರ್ಮವನ್ನು ಕಲ್ಸ್ಕೊಂತಾರೆ ಅಷ್ಟೇ. ಸೊ ಅವ್ರಿಗೆ ಆ ಥಾಟ್ ಬರ್ತಾ ಇದೆ ಅಂದ್ರೇನೆ ಅವ್ರ ಕರ್ಮ ಕಲ್ಸ್ಕೊಂಡ ಟೈಮ್ ಬಂದಿದೆ, ಆಸನ ಬಂದಿದೆ ಅಂತ. ಇಲ್ಲ ಅಂದ್ರೆ ಆ ಥಾಟು ಬರ್ತಾ ಇಲ್ಲ ಅವರಲ್ಲಿ, ಅಂತ ಪರಿಸ್ಥಿತಿ ಅದು. ಓಕೆ ಸರ್, ಥ್ಯಾಂಕ್ ಯು ಸರ್. ರೈಟ್. ಸೊ ಇಂಟರ್ನ್ಯಾಷನಲ್ ಯೋಗ ಡೇ ಮೇಡಮ್, ಅದು ಸ್ವಲ್ಪ ಪ್ರಚಾರಕ್ಕೂ ಬೇಗ ತಗೊಂಡು ಹೋಗ್ಬೇಕು ನಾವು ಎಲ್ಲ ಕಡೆ. ಅಂದ್ರೆ ಯಾವುದೇ ಈಗ ಅದನ್ನು ಪ್ರಿಂಟ್ ಮಾಡಿಕೊಂಡ್ರೆ, ಆ ಪಾಂಪ್ಲೆಟ್ ನಾವು ಕಲಿಸಿದ್ವಲ್ಲ, ಅದು ಕನ್ನಡ ಒಂದು ಕಡೆ, ಇಂಗ್ಲಿಷ್ ಒಂದು ಕಡೆ, 2 ಕಡೆ ಬೇಕಾದ್ರೆ ಪ್ರಿಂಟ್ ಮಾಡ್ಕೋಬಹುದು. ಫ್ರಂಟ್ ಇಂಗ್ಲಿಷು, ಬ್ಯಾಕ್ ಸೈಡ್ ಕನ್ನಡ ಮಾಡಿಕೊಂಡು ಅದನ್ನೇ ನಾವು ಎಲ್ಲ ಕಡೆ. ವಾಯ್ಸ್ ಕಟ್ ಆಗ್ತಾ ಇದೆ ಅನ್ಸುತ್ತೆ. ಇಲ್ಲ, ಕೇಳಿಸ್ತಾ ಇದೆಯಾ ವಾಯ್ಸ್? ಈಗ ಕೇಳಿಸ್ತಾ ಇದೆ ಸರ್, ಈಗ ಕೇಳಿಸ್ತಾ. ಸೊ ಈಗ ನಾನು ಹೇಳೋದು, ಪಾಂಪ್ಲೆಟ್ ನಮ್ಮ ಹತ್ರ ಇಂಗ್ಲಿಷು ಕನ್ನಡ ಇದೆ. ಅದು ಹಿಂದೆ ಮುಂದೆ ನಾವು ಪ್ರಿಂಟ್ ಮಾಡ್ಕೊಂಡು, ಬ್ಯಾಕ್ ಟು ಬ್ಯಾಕ್ ಪ್ರಿಂಟ್ ಮಾಡಿಕೊಂಡು, ಈ ಪಾಂಪ್ಲೆಟ್ ಅನ್ನು ಎಲ್ಲ ಕಡೆ, ಎಲ್ಲ ಮಾಸ್ಟರ್ಸ್, ನಮ್ಮ ವೇದಿಕೆಯಲ್ಲಿರುವಂಥ ಎಲ್ಲ ಮಾಸ್ಟರ್ಸು ಅವರವ್ರ ಅನುಕೂಲ ಪ್ರಕಾರ, ಅವ್ರವ್ರ ಏರಿಯಾಸ್ ಅಲ್ಲಿ, ಇನ್ಸ್ಟಿಟ್ಯೂಷನ್ಸ್ಗಾಗಲಿ ಇನ್ನೊಂದಕ್ಕಾಗಲಿ ಎಲ್ಲ ಕಡೆ ಪ್ರಚಾರ ಮಾಡೋದು ಉತ್ತಮ ಅಂತ ಅನ್ಬಿಡ್ತೀನಿ ನಾನು. ಇದು ಹೀಗೆ ಆನ್ಲೈನಲ್ಲಿ ಎಷ್ಟು ಹೋಗುತ್ತೆ ಅಂದರೆ, ಎಷ್ಟು ಜಾಸ್ತಿ ಹೋಗೋ ಸಾಧ್ಯವಿಲ್ಲ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಆನ್ಲೈನ್ ಹೋಗುತ್ತೆ. ಈಗ ಅನೇಕ ಸಂಸ್ಥೆಗಳಿಗೆ ಇನ್ನು ಬೇರೆ ವಾಟ್ಸಪ್ ಗ್ರೂಪ್ಗಳು ಇರ್ತದೆ, ನಿಮ್ಗೆ ಗೊತ್ತಿರೋಂಥದ್ದು, ನಮ್ಗೆ ಗೊತ್ತಿರೋದು ಎಲ್ಲನೂ ವಾಟ್ಸಪ್ ಗ್ರೂಪಲ್ಲಿ ಆದಷ್ಟು ಅದಕ್ಕೇನು ಸಮಯ ಇಲ್ಲ, ಖರ್ಚು ಇಲ್ಲ, ಡೈರೆಕ್ಟಾಗಿ ಹಾಕ್ಬೋದು. ಬಟ್ ಡೈರೆಕ್ಟ್ ನೇರ ಪ್ರಚಾರ ಮಾಡ್ಬೇಕಂದ್ರೆ, ಪ್ರತ್ಯಕ್ಷ ಪ್ರಚಾರ ಮಾಡ್ಬೇಕಂದ್ರೆ ಪ್ರಿಂಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ. ಈಗ 1000 ಪಾಂಪ್ಲೆಟ್ ಪ್ರಿಂಟ್ ಆಗಿದೆ ಅಂತ ಇಟ್ಕೊಳ್ಳಿ, 1000 ಪಾಂಪ್ಲೆಟ್ಗೆ ಎಷ್ಟಾಗುತ್ತೋ ಅಷ್ಟು ವೈಟ್ ಅಂಡ್ ಬ್ಲ್ಯಾಕ್ ಮಾಡ್ಕೊಂಡು ಹೋಗಿ. ಬೇಕಂದ್ರೆ ಖರ್ಚು ಜಾಸ್ತಿ ಆಗ್ತದೆ ಅಂತ ಅನ್ಕೊಂಡ್ರೆ ವೈಟ್ ಅಂಡ್ ಬ್ಲ್ಯಾಕ್ ಮಾಡ್ಕೊಳ್ಳಿ. ಇದೇನೋದು ಯಾಕಂದ್ರೆ ಪ್ರತಿಯೊಬ್ಬರು ಅವರವರ ಲೆವೆಲಲ್ಲಿ ಅವ್ರು ಮಾಡ್ಕೊಂಡು ಹೋಗ್ಬೇಕು. ಸಂಸ್ಥೆ ಕಡೆಯಿಂದ ಎಲ್ಲ ಬರಬೇಕು, ನಾವು ಮಾಡ್ತೀವಿ ಅಂತಂದ್ರೆ ಅದು ಆಗೋದಿಲ್ಲ. ಯಾಕಂದ್ರೆ ಖರ್ಚು ಜಾಸ್ತಿ ವಿಷಯ, ಅದು ಅಷ್ಟು ಈಸಿ ಅಲ್ಲ ಅದು. ಸೊ ಅದಕ್ಕೆ ದಯವಿಟ್ಟು ಇರುವಂಥ ಮಾಸ್ಟರ್ಸ್ಗೆಲ್ಲ ಒಂದು ಸಜೆಷನ್ ಏನಂದ್ರೆ, ಪಾಂಪ್ಲೆಟ್ ಈಗಾಗಲೇ ಗ್ರೂಪಲ್ಲಿ ಇದೆ, ಓಕೆ. ಮತ್ತೆ ಬೇಕಾದ್ರೆ ಇವತ್ತು ಫಾರ್ವರ್ಡ್ ಮಾಡ್ತಾರೆ. ಕನ್ನಡ ಒಂದು ಕಡೆ, ಇಂಗ್ಲಿಷ್ ಒಂದು ಕಡೆ ಇರುತ್ತೆ. ಅದನ್ನು ನೇರವಾಗಿ ನೀವು ಪ್ರಿಂಟ್ ಮಾಡ್ಕೊಳ್ಳಿ. ನಿಮ್ಮ ಸಾಮರ್ಥ್ಯ ಏನಿದೆಯೋ, ಏನು ನೀವು ಯೋಚನೆ ಮಾಡ್ತೀರೋ ಅದರೆಲ್ಲ ಪಾಂಪ್ಲೆಟ್ಸನ್ನು ತಗೊಂಡು ಸುತ್ತಮುತ್ತ ಪ್ರಚಾರಕ್ಕೆ ಹೋಗಿ, ಧ್ಯಾನ ಪ್ರಚಾರಕ್ಕೆ ಹೋಗಿ. ಈ ಯೋಗ ಡೇ ಅಂತ ಈ ಸುಲಭವಾಗಿ ಯೋಗ ಡೇ ಇದೆ, ಆದರೆ
ಅದ್ರ ಜೊತೆಗೆ ನಾವು ಧ್ಯಾನ ಯಜ್ಞ ಇಟ್ಕೊಂಡಿದ್ವಿ, ಅದ್ರ ಜೊತೆಗೆ ನಾವು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಯಾರೇ ಬಂದ್ರು ಯೋಗಾಸನ ಪ್ರಾಣಾಯಾಮ ಜೊತೆಗೆ ಇವೆಲ್ಲ ಅವು ಕಲ್ಸ್ಕೊಂತಾರೆ. ಬಟ್ ಅದ್ರ ಜೊತೆಗೆ ಇವೆಲ್ಲ ಕಲ್ಸ್ಕೊಂತಾರಲ್ಲ, ಅಲ್ಲಿ ಎಷ್ಟೋ ಪರಿವರ್ತನೆ ಅವರಲ್ಲಿ ಆಗತ್ತೆ. ಇದಕ್ಕೆ ನಾವೇ ಕಾರಣವಾಗ್ತೀವಿ. ಯಾರ್ಯಾರು ಈ ಕೆಲಸ ಮಾಡ್ತಾರೋ, ಯಾರ್ಯಾರು ಈ ಸೇವೆ ಮಾಡ್ತಾರೋ, ನಾವೇ ಕಾರಣಭೂತ ಆಗ್ತೀವಿ. ಅದಕ್ಕೋಸ್ಕರ ದಯವಿಟ್ಟು ಇದು ಈ ರೀತಿಯಲ್ಲಿ ಮಾಡಕ್ಕೆ ಪ್ರಯತ್ನ ಮಾಡಿ. ಓಕೆ ಓಕೆ ಸರ್, ನಾಳೆ ನಾವು ಒಂದು 4-5 ಜನ ಸೇರ್ತೇವೆ, ನಾವು ಡಿಸೈಡ್ ಮಾಡಿದ್ದೇವೆ. ಬಟ್ Yes. ನಮಗೆ ಅದೇ ಪ್ಯಾಂಪ್ಲೆಟ್ ಸಿಗ್ಬೋದೇನೋ ಅನ್ಕೊಂಡಿದ್ವಿ. ಪರವಾಗಿಲ್ಲ ಸರ್, ನಾವು ಪ್ರಿಂಟ್ ಮಾಡಿಸಿ ಹಂಚ್ತೇವೆ ಸರ್. ಹೌದು ಹೌದು, ಯಾಕಂದ್ರೆ ಇದು ಒಬ್ಬರು ಮಾಡಕ್ ಹೋದ್ರೆ, ಫೌಂಡೇಶನ್ ಮಾಡಕ್ ಹೋದ್ರೆ ಮತ್ತೆ ಫಂಡ್ಸು ಸುಮಾರು ಬೇಕಾಗತ್ತೆ. ಅದನ್ನು ಅಷ್ಟು ಈಜಿ ಅಲ್ಲ. ನಾವು ಎಷ್ಟೋ ನಾವು ಇಲ್ಲಿ ಪ್ರಿಂಟ್ ಮಾಡಕ್ ಪ್ರಯತ್ನ ಮಾಡ್ತೀವಿ. ಆದರೆ ಮೇ ಬಿ ಇಟ್ ಈಸ್ ಅಬೌಟ್ 2000 3000 ನಾವು ಮಾಡ್ಬೋದು. ನಾವು ಲಕ್ಷಾಂತರ ಅಂತೂ ಮಾಡೋಕ್ಕಾಗಲ್ಲ. ಐ ಮೀನ್ ಮಾಡಕ್ಕಾಗಲ್ಲ. ಸಾವಿರ ಅಂತೂ ಮಾಡೋಕ್ಕಾಗಲ್ಲ. ಅದು ಕಷ್ಟತರ ವಿಷಯ ಅದು. ಓಕೆ, ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಆ ಪ್ರಯತ್ನ ಒಂದು ಮಾಡಿ. ಓಕೆ, Yes, sir. ಮತ್ತೆ ಇಂಡಿವಿಜುವಲ್ ಆಗಿ ಮಾಡಕ್ ಹೋದ್ರೆ ಏನಾಗುತ್ತೆ, ಸಪೋಸ್ ನಿಮಗೆ ಒಂದು 1000 ರೂಪೀಸ್ ಖರ್ಚಾಗ್ಬೋದು, 2000 ರೂಪೀಸ್ ಖರ್ಚಾಗ್ಬೋದು. ನಿಮಗೆ ಅದು ಹೊರೆ ಅಂತ ಅನ್ಸಲ್ಲ. ಅದು ಒಂದೇ ಸರಿ 40,000 5,000 50,000 ಅದಕ್ಕೆ ಖರ್ಚು ಮಾಡಕ್ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಓಕೆ ಸರ್. ಇದೇನಂದ್ರೆ ಇನ್ನೊಂದು ದೊಡ್ಡ ಪ್ರೋಗ್ರಾಮ್ ಇದು. ಅಲ್ಲಿ ಸುಮಾರು ಯೋಗ ಮಾಡಕ್ಕೇನೆ ನಾವು 3000 ಜನ ಸೇರ್ಬೋದು ಯೋಗ ಮಾಡಕ್ಕೆ. ತದನಂತರ ಸುಮಾರು ಅಲ್ಲಿ ಸ್ಟೂಡೆಂಟ್ಸು ಇಂಥವರೆಲ್ಲ ಆಸಕ್ತಿ ಇರೋರು ಇರ್ತಾರೆ, ಮಿಕ್ಕಿದವರೆಲ್ಲ ಹೋಗ್ತಾರೆ. ಅವಾಗ ಒಂದು ಸಂಖ್ಯೆ ನಮ್ಮ ಅದು ಯಾವುದು ಊಟಕ್ಕೂ ಮತ್ತೆ ಸಮಗ್ರ ಸ್ವಾಸ್ಥ್ಯ ಧ್ಯಾನ ಕಾರ್ಯಕ್ರಮಕ್ಕೆ ಸಂಖ್ಯೆ ಎಷ್ಟುವರೆಗೆ ಇಳಿಬೋದು ಅಂದರೆ ಒಂದು 1500 to 2000 ವರೆಗೆ ಇಳಿಬೋದು. ಅಷ್ಟಿರ್ಬೋದು, ಅಷ್ಟಿರುತ್ತೆ ಅಂತ ಅನ್ಕೊತಾ ಇದ್ದೀನಿ ನಾನು. ಅದು ಸಂಖ್ಯೆ ಕ್ಯಾಲ್ಕುಲೇಟ್ ಮಾಡುವಾಗ ಬೆಳಗ್ಗೆ ಅಂತೂ ಖಂಡಿತ 3000 ಮೇಲೇನೆ ಇರ್ಬೋದು, ಸಾಧ್ಯವಿದೆ. ಯಾಕಂದ್ರೆ ಅವರು ಸಹ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಪ್ರಾಪಗೇಟ್ ಮಾಡ್ತಾರೆ. ಸುತ್ತಮುತ್ತ ಇರುವಂತ ಸ್ಕೂಲ್ಗಳ ಮಕ್ಕಳಾಗ್ಲಿ ಮತ್ತೆ ಇನ್ಸ್ಟಿಟ್ಯೂಷನ್ಸ್ ಆಗಲಿ, ಯೋಗ ಕೇಂದ್ರಗಳಾಗ್ಲಿ, ಎಲ್ಲ ಕಡೆ ಪ್ರಚಾರ ಆಗತ್ತೆ ಇದು. ಯೋಗ ಡೇ ನಡೀತಾ ಇದೆ ಅಂತಂದ್ರೆ ರೇವಾ ಯೂನಿವರ್ಸಿಟಿ ಅಂದ್ರೆ ಸ್ವಲ್ಪ ಫೇಮಸ್, ಎಲ್ಲ ಬರ್ತಾರೆ. ಬಟ್ ಅದಾದ್ಮೇಲೆ ಎಷ್ಟು ಜನ ಉಳ್ಕೊಂತಾರೆ, ಎಷ್ಟು ಜನ ಕಂಟಿನ್ಯೂ ಮಾಡ್ತಾರೋ ಅದು ನೋಡ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಅದ್ಭುತವಾದ ಆಡಿಟೋರಿಯಂ ಇದೆ ಒಳಗಡೆ. ಆ ಆಡಿಟೋರಿಯಂ ಅಲ್ಲಿ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ಆಡಿಟೋರಿಯಂ. ಅದರಲ್ಲಿ ಪೂರ್ಣ ಕಾರ್ಯಕ್ರಮ ಅಂದ್ರೆ ನಮ್ಮ ಸಂಗೀತ ಧ್ಯಾನ ಆಗಲಿ ಮತ್ತೆ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಆಗಲಿ ತುಂಬಾ ಚೆನ್ನಾಗಿ ಮಾಡ್ಬೋದು ಅಲ್ಲಿ. ಅಷ್ಟು ಚೆನ್ನಾಗಿದೆ. ಅವ್ರದ್ದು ವಿಡಿಯೋ ರೆಕಾರ್ಡಿಂಗ್ ಸಿಸ್ಟಮ್ ಆಗಲಿ, ಮ್ಯೂಸಿಕ್ ಸಿಸ್ಟಮ್ಸ್ ಆಗಲಿ ತುಂಬಾ ಚೆನ್ನಾಗಿದೆ. ಓಕೆ, ಅದೆಲ್ಲ ಅವರು ಉಚಿತವಾಗಿ ನಮಗೆ ಪ್ರೊವಿಷನ್ ಮಾಡಿದ್ದಾರೆ. ಯಾಕಂದ್ರೆ ಮೈನು ಚಾನ್ಸ್ಲರ್ ಆಗಲಿ, ವೈಸ್ ಚಾನ್ಸ್ಲರ್ ಎಲ್ಲರೂ ಒಪ್ಕೊಂಡಿದ್ದಾರೆ. ಅವರ ಬೆಂಬಲಿಗೆ ಅನ್ನೋದು ತುಂಬಾ ಚೆನ್ನಾಗಿದೆ. ಎಸ್, ಮೈನ್ ನಮ್ಗೆ ಅಲ್ಲಿ ಏನಾಗ್ತಾ ಇದೆ, ಈ ಕಾರ್ಪೆಟ್ ತುಂಬಾ ಕಷ್ಟ ಆಗ್ತಾ ಇದೆ. ಬೆಳಗ್ಗೆ ಯೋಗಾಸನ ನಾವು ಒದಗಿಸ್ತೀವಲ್ಲ, ಆ ಕಾರ್ಪೆಟ್ ಅಲ್ಲಿ ಪಾಂಪ್ಲೆಟ್ಸ್ ಆಗಲಿ, ಮೈನ್ ಕಾರ್ಪೆಟ್ ಜಾಸ್ತಿ ಕಾಸ್ಟ್. ಅದು ಅಂದ್ರೆ ಆಲ್ಮೋಸ್ಟ್ 30,000 ಸ್ಕ್ವೇರ್ ಫೀಟ್ಗೆ ನಾವು ಕಾರ್ಪೆಟ್ ಹಾಕ್ಲೇಬೇಕು. ಅಷ್ಟು ಜನ ಅಲ್ಲಿ ಬಂದು ಸೇರ್ತಾರೆ. ಎಲ್ಲರೂ ಯೋಗ ಮತ್ತೆ ಪ್ರಾಣಾಯಾಮ, ಈ ಇಂಟರ್ನ್ಯಾಷನಲ್ ಯೋಗ ಡೇ ಪ್ರೋಟೋಕಾಲ್ ಪ್ರಕಾರ ಮಾಡ್ಬೇಕಲ್ಲ, ಅದಕ್ಕೂ ನಾವು ಅದು ಎಷ್ಟಾಗತ್ತೆ ಅಂತ ಒಂದ್ಸರಿ ಕೊಟೇಶನ್ಸ್ ತಗೊಂಡು ಸೊ ಬೇಗ ಫೈನಲೈಸ್ ಮಾಡ್ಬೇಕಾಗತ್ತೆ. ಅದು ಕ್ಯಾಲ್ಕುಲೇಷನ್ ಬೇಕಾದ್ರೆ ನಾನು ಗ್ರೂಪಲ್ಲಿ ಅನ್ಸ್ಕೊತೀನಿ. ಓಕೆ ಸರ್. ರೈಟ್, ಎಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಗುರುಜಿ ನಮಸ್ಕಾರ. ನಮಸ್ಕಾರ. ಇವತ್ತು ಶನಿವಾರ ವಿಶೇಷ ಸಂಚಿಕೆ. ಪ್ರತಿದಿನ ನಾವು ಧ್ಯಾನ ಜ್ಞಾನ ಕಲಿತಾನೆ ಇದ್ದೀವಿ. ಶನಿವಾರ ಅಂತಂದ್ರೆ ಒಂದು ವಿಶೇಷತೆ ಇರುತ್ತೆ. ಬೆಳಿಗ್ಗಿಂದ ನಾನು ಸ್ವಲ್ಪ ಹಂಗೆ ಅಬ್ಸರ್ವ್ ಮಾಡ್ತಾ ಇದ್ದೆ. ನಾನು ಕೂಡ ಸ್ವಲ್ಪ ಲೇಟ್ ಆಗಿದ್ದೆ, ಹಾಗಾಗಿ ಧ್ಯಾನದ ಶೇರಿಂಗ್ ಮಾಡಕ್ ನಾನು ಆಗ್ಲಿಲ್ಲ. ಹಾಗೆ ವಿಶೇಷ ಸಂಚಿಕೆ ಅಂತ ಬಂದಾಗ ನಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳೋಣ. ಯಾಕೆ ಅಂತ ಅಂದ್ರೆ ಒಂದು ಅವಕಾಶ ನಮ್ಗೆ ಏನೇ ಆಗ್ಲಿ ಜೀವನದಲ್ಲಿ ಅದು ಸಿಗ್ತಾ ಇದೆ ಅಂತಂದ್ರೆ ನಾವು ಅದನ್ನ ಹಿಡ್ಕೊಂಡ್ಬಿಡ್ಬೇಕು. ಅಕಸ್ಮಾತ್ ನಾವು ನೆಗ್ಲಿಜೆನ್ಸಿ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ಆ ಅವಕಾಶ ನಮಗೆ ಮತ್ತೆ ಸಿಗೋದು ಕಮ್ಮಿ ಆಗ್ಬಿಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಮಾಸ್ಟರ್ಸ್ ಕೆಲವರು ಇನ್ನು ಮಲ್ಕೊಂಡ್ ಕೇಳ್ತಾ ಇರ್ಬೋದು, ಇಲ್ಲ ಏನಾದ್ರೂ ಬ್ಯುಸಿ ಕೆಲಸ ಇರ್ಬೋದು. ಆದ್ರೂ ಕೂಡ ಇನ್ನು ಸಮಯಾವಕಾಶ ತಗೊಂಡು, ಯಾಕೆಂದ್ರೆ ಇನ್ನು 6:15 ಸಮಯ. ಹಾಗಾಗಿ ಎಲ್ರು ಕೂಡ ಈಗ ನಾವು ಚಿಕ್ಕ ಮಕ್ಕಳಿಂದ ಎಷ್ಟೊಂದೆಲ್ಲ ಸಾಂಗ್ಸ್ ಕೇಳಿರ್ತೀವಿ. ಈಗ ಅಜ್ಜಿ ತಾತ ಕತೆ ಹೇಳಿರ್ತಾರೆ, ಏನೆಲ್ಲ ಅನುಭವಗಳನ್ನ ಪಡೆದಿರ್ತೀವಿ. ನಾವು ಅದನ್ನ ಒಂದ್ ಲೈನ್ ಅಲ್ಲಿ ಹೇಳ್ಬೋದು, ಪರವಾಗಿಲ್ಲ. ಆದ್ರಿಂದ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು.
ಓಕೆ ಗುರುಜಿ, ನಾನೊಂದು ಶಿವಭಕ್ತಿ ಹಾಡು ಹೇಳ್ತೀನಿ. ಓ ಶಿವನೇ ಕೇಳಪ್ಪ, ನನ್ನಲ್ಲಿ ಪ್ರೀತಿ ತೋರಪ್ಪ. ಓ ಶಿವನೇ ಕೇಳಪ್ಪ, ನನ್ನಲ್ಲಿ ಪ್ರೀತಿ ತೋರಪ್ಪ. ಮಗುವಿನ ಮೇಲೆ ಈ ಕೋಪ, ಮಗುವಿನ ಮೇಲೆ ಈ ಕೋಪ, ಬೇಡವೇ ಬೇಡ ನನ್ನಪ್ಪ, ಬೇಡವೇ ಬೇಡ ನನ್ನಪ್ಪ. ಓ ಶಿವನೇ ಕೇಳಪ್ಪ, ನನ್ನಲ್ಲಿ ಪ್ರೀತಿ ತೋರಪ್ಪ. ಮುಡಿಯಲ್ಲಿ ಚಂದ್ರ ನಗುವಾಗ, ಕೊರಳಲಿ ನಾಗ ಕುಣಿವಾಗ. ಮುಡಿಯಲ್ಲಿ ಚಂದ್ರ ನಗುವಾಗ, ಕೊರಳಲಿ ನಾಗ ಕುಣಿವಾಗ. ಅವರಿಗೆ ಸ್ನೇಹಿತ ನೀನಾದೆ, ನನಗೆ ಏತಕ್ಕೆ ದೂರಾದೆ. ಓ ಶಿವನೇ ಕೇಳಪ್ಪ, ನನ್ನಲ್ಲಿ ಪ್ರೀತಿ ತೋರಪ್ಪ. ಶಿರದಲ್ಲಿ ಗಂಗೆ ಹರಿವಾಗ, ಎದೆಯಲ್ಲಿ ಗೌರಿ ನಲಿವಾಗ. ಶಿರದಲ್ಲಿ ಗಂಗೆ ಹರಿವಾಗ, ಎದೆಯಲ್ಲಿ ಗೌರಿ ಮೆರೆವಾಗ. ಆದರೆ ನಾನು ಅಳುವಾಗ, ಪ್ರಾರ್ಥನೆ ಕೇಳಿ ಬಾ ಬೇಗ. ಓ ಶಿವನೇ ಕೇಳಪ್ಪ, ನನ್ನಲ್ಲಿ ಪ್ರೀತಿ ತೋರಪ್ಪ. ಉಸಿರಲಿ ಉಸಿರು ನೀನಪ್ಪ, ಭಕ್ತಿಗೆ ರಕ್ಷೆ ನೀನಪ್ಪ. ಉಸಿರಲಿ ಉಸಿರು ನೀನಪ್ಪ, ಭಕ್ತಿಗೆ ರಕ್ಷೆ ನೀನಪ್ಪ. ಶರಣರ ಶಕ್ತಿ ಆಗಪ್ಪ, ಪ್ರಾರ್ಥನೆ ಕೇಳಿ ಬಾ ಬೇಗ. ಓ ಶಿವನೇ ಕೇಳಪ್ಪ, ನನ್ನಲ್ಲಿ ಪ್ರೀತಿ ತೋರಪ್ಪ. ಓ ಶಿವನೇ, ಓ ಶಿವನೇ, ಓ ಶಿವನೇ, ಓ ಶಿವನೇ, ಓ ಶಿವನೇ. ಥ್ಯಾಂಕ್ ಯು ಗುರುಜಿ. ರೈಟ್, ಥ್ಯಾಂಕ್ ಯು. ಮೇಡಮ್ ತುಂಬಾ ಅದ್ಭುತವಾಗಿ ಹಾಡಿದ್ರ. ಥ್ಯಾಂಕ್ ಯು ಮೇಡಮ್. ಹಾ, ತುಂಬಾ ಚೆನ್ನಾಗಿತ್ತು. ಪ್ರಾರ್ಥನೆ ಗೀತೆ ಮಾರ್ನಿಂಗು ಎಲ್ಲರಿಗೂ ತುಂಬಾ ಅದ್ಭುತ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅದೇ ಇವತ್ತ ಮನೋರಂಜನೆ ಕಾರ್ಯಕ್ರಮ, ಅದು 6:30 ಆಗಿರೋದ್ರಿಂದ ಇನ್ನೂ ಎಲ್ಲರೂ ಧ್ಯಾನದ ಇದ್ರಲ್ಲಿದ್ದಾರೆ. ಯಾಕಂದ್ರೆ ಪ್ರತಿದಿನ ಧ್ಯಾನ ಹಂಚಿಕೆ ಇರ್ತದೆ ಅಲ್ಲ, ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಈಗ ಬರ್ತಾ ಇಲ್ಲ ಇನ್ನೋರು. ಎಸ್ ಮೇಡಮ್, ಇನ್ನು ಕೆಲವು ಮಾಸ್ಟರ್ಸ್ ಧ್ಯಾನದಲ್ಲೇ ಕೂತ್ಬಿಟ್ಟಿರ್ತಾರೆ. ಕೆಲವೊಂದ್ಸಲ ಧ್ಯಾನ ಮುಗ್ದಾಗ್ಯೂ ಸಹ ಇನ್ನು ಧ್ಯಾನಕ್ಕೆ ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಅನಿಸ್ತಿರುತ್ತೆ. ನನಗೂ ಕೂಡ ಹಾಗಾಗಿದೆ. ದಯವಿಟ್ಟು ಮಾಸ್ಟರ್ಸ್ ಬೇಗ 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 ಬನ್ನಿ, ಧ್ಯಾನದಿಂದ ಎದ್ದು ಬನ್ನಿ, ಹ್ಯಾಂಡ್ ರೈಸ್ ಮಾಡಿ ಅಂತ ಕೇಳ್ತಾ, ಈಗ ನಂದಾ ಮೇಡಮ್, ನಿಮ್ ಕಡೆಯಿಂದ ನಾನು ಯಾವತ್ತೂ ಹಾಡು ಕೇಳೇ ಇಲ್ಲ. ನೋಡೋಣ ನಿಮ್ಮ ಬಾಯಲ್ಲಿ ಅವಾಗವಾಗ ಗುನುಕ್ತಾ ಇರುವಂತ ಹಾಡು ಬರ್ಲಿ. ಎಸ್ ಮೇಡಮ್, ಟ್ರೈ ಮಾಡಿ, ಬರುತ್ತೆ. ಮಾಡಿದ್ದ ರೂಢಿಯಲ್ಲಿ ನೆನಪು ಮಾಡ್ಕೋಬೇಕೀಗ. ಆದ್ರೆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೇನೆ. ನನಗೆ ಅಂದ್ರೆ ಸಮಗ್ರ ಜೀವನ ಶೈಲಿ ಅಳವಡಿಸ್ಕೊಂಡಿದ್ದು ಯಾವ ರೀತಿ ಅಂತಂದು, ಈಗ 2 ದಿನದ ಹಿಂದೆ ನಾನು ಸ್ವತಃ ಅನುಭವಿಸಿದ್ದು. ಗುರುಜಿ ಏನಾಯ್ತಂದ್ರೆ, ನನಗೆ ತುಂಬಾ ಒಂದ್ ಸ್ವಲ್ಪ ಎದೆ ನೋವು, BP ಟ್ಯಾಬ್ಲೆಟ್ ಬಿಟ್ಟಿದ್ದೇನೆ ಅಂತ ಹೇಳಿದ್ನಲ್ಲ, ಬಿಟ್ಟಿದ್ದೆ. ಅದೇನೋ ಫುಡ್ ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ತಲೆ ಭಾರ ಆಗುದು, ಈ ಅಂದ್ರೆ BP ಸೆನ್ಸೇಷನ್ ಅನಿಸ್ತು ನನಗೆ. ಚೆಕ್ ಮಾಡ್ಕೊಂಡಾಗ ಇತ್ತದು 150/100 ಇತ್ತು. ಅವಾಗ ಸ್ವಲ್ಪ ಹೆದರಿಕೆ ಅನಿಸ್ತು. ಆದ್ರೂ ಸಮಗ್ರ ಜೀವನ ಶೈಲಿ ಅಳವಡಿಸ್ಕೊಂಡಿದ್ದೆಲ್ಲ ಏನ್ ಮಾಡ್ಬೇಕು ಅಂತಂದು ನಾನು ಗುರುಜಿ ನಾನು ತಾವು ಹೇಳಿದ್ದು ನೆನಪಾಯ್ತು. ಅಪಾನವಾಯು ಮುದ್ರಾ, ಮೃತ ಸಂಜೀವಿನಿ ಮುದ್ರಾ ಅಂತಂದು ಹೇಳಿದ್ದು. ಆ ವಿಡಿಯೋ ನೋಡಿದೆ. ನೋಡಿದ ತಕ್ಷಣ ಅದನ್ನ ನಾನು ಅಳವಡಿಸ್ಕೊಂಡೆ. ಮೃತ ಸಂಜೀವಿನಿ ಮುದ್ರಾ ಅಂದ್ರ ತಕ್ಷಣ ಯಾರಾದ್ರೂ ಹಾರ್ಟ್ ಅಟ್ಯಾಕ್ ಆಗ್ತೈತಿ ಈಗಂದ್ರ ಅದನ್ನ ಅಪಾನವಾಯು ಮುದ್ರೆಯನ್ನ ಹಾಕೊಂಡ್ರೆ ತಕ್ಷಣ ರಿಲೀಫ್ ಆಗತ್ತೆ ಅಂತ ಹೇಳಿದ್ದು ಗುರುಜಿ. ಅದನ್ನ ನಾನು ನೆನೆಸ್ಕೊಂಡು ಅದು ಮಾಡ್ಕೊಂಡೆ. ನಂತರ ನೀರು ಅಂದ್ರೆ ನಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದನೂ ಕೂಡ ಅದು ಆ ರೀತಿ ನಮ್ಗೆ ಸೆನ್ಸೇಷನ್ ಬರ್ತಿರ್ತದೆ. ಬ್ಯಾಕ್ ಪೇನ್ ಬರ್ತಾ ಇತ್ತು, ಬಾಡಿ ಪೇನ್, ಕತ್ ಪೇನ್ ಹಿಂಗ್ ಬರ್ತಾ ಇತ್ತು. ಅವಾಗ ನಾನು ಏನ್ ಮಾಡಿದೆ, ಆ ಮುದ್ರೆ ಹಾಕೊಂಡು 25 ಮಿನಿಟ್ಸ್ ಕೂತೆ. ನಂತರ ಪ್ರಾಣವಾಯು ಮುದ್ರೆ ಹಾಕಿದ ತಕ್ಷಣ ನನ್ಗೆ ರಿಲೀಫ್ ಆಯ್ತು. ಆದ್ರೆ ಇತ್ತದು BP ಅಂತೂ ಹೆಚ್ಚಿಗೆ ಇದ್ದಿದ್ದು ನನಗೆ ಕನ್ಫರ್ಮ್ ಆಗಿತ್ತಲ್ಲ ಗುರುಜಿ. ಒಂದು ಟ್ಯಾಬ್ಲೆಟ್ ಅನ್ನು ತಗೊಂಡೆ. ತಗೊಂಡ ನಂತರ ಈ ಕಂಟಿನ್ಯೂ ಇವತ್ 3ನೇ ದಿನ ಗುರುಜಿ. ನಾನು
3 ಟೈಮ್ಸ್ ಮಾಡಿದೆ. ಅದು ಮೃತ ಸಂಜೀವಿನಿ ಮುದ್ರೆ, ಅಪಾನವಾಯು ಮುದ್ರೆ ಹಾಕೊಂಡು ನಂತರ ಪ್ರಾಣವಾಯು ಮುದ್ರೆ ಹಾಕಿದೆ. ಮಾತ್ರ ಮೂತ್ರಪಾನದ್ದು ಒಂದ್ 2-3 ದಿನ ಬಿಟ್ಟಿದ್ದೆ ನಾನು. ಅದನ್ನ ಮಾಡ್ಕೊಂಡ ತಕ್ಷಣ ಅಂದ್ರೆ ಭಯ ಇತ್ತು ಸ್ವಲ್ಪ, ಏನಾಗುತ್ತೆ ಏನೋ. ಆದ್ರೂ ಕೂಡ ನಾನು ಏನಾದ್ರೂ ಆಗ್ಲಿ ಇಷ್ಟು ನಂದು ಇಷ್ಟ ಇತ್ತಂದ್ರೆ ಮುಗಿದ್ ಹೋಗ್ತೈತಿ ಇಲ್ಲಿಗೆ. ಇಲ್ಲ ಅಂದ್ರೆ ನಾನು ಕಂಟಿನ್ಯೂ ಆಗ್ಬೇಕಂದ್ರೆ ದೇವ್ರದ್ದು ಇಚ್ಛೆ ಅಲ್ಲ ಅದು. ನಾವೇನ್ ಪ್ರಯತ್ನ ಮಾಡೋದು ಅಂತ ಅನ್ಕೊಂಡು ನಾನು ಅದ್ ಹಾಕೊಂಡೆ ಗುರುಜಿ. ನಿಜವಾಗ್ಲೂ ನನ್ಗೆ 3 ಡೇಸ್ ಮಾರ್ನಿಂಗ್ ನಾನು ಧ್ಯಾನಕ್ಕೆ ಕೂತಾಗ ಅದೇ ಮುದ್ರೆ ಹಾಕೊಂಡ ಕೂತಿದ್ದೆ. ಇವತ್ ಯಾವ್ದು ನನ್ಗೆ ಸೆನ್ಸೇಷನ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಅಷ್ಟೊಂದು ತುಂಬಾ ರಿಸಲ್ಟ್ ಬಂತದು. ಅದಕ್ಕೆ ನಾನು Yes. ಹೃದಯದ ಬಗ್ಗೆನೇ ಒಂದು ಕ್ಲಾಸ್ ಕೊಡ್ಬೇಕಂತ ಮಾಡಿದ್ದೇನೆ ಗುರುಜಿ. ನಿನ್ನೆಲ್ಲ Very ಫುಲ್ ಅದ್ರ ಬಗ್ಗೆನೇ ನೋಡಿದ್ದೆ. ಅದ್ರದ್ದು ಏನು ಯಾವ ಪ್ರಾಣಾಯಾಮಗಳನ್ನ ಮಾಡ್ಬೇಕು ಆ ಟೈಪ್ ನಮ್ಗೆ ಆದಾಗ, ಅಂದ್ರೆ ಎದೆ ನೋವು, ಬೆನ್ನು ಹಿಂಗ ಅಂದ್ರ ಮುಂದ್ ಹಾರ್ಟ್ ಅಟ್ಯಾಕ್ ಆಗ್ತೈತೆ ಅನ್ನೋದು ಸೆನ್ಸೇಷನ್ ಬಂದಾಗ ಯಾವ ಮುದ್ರೆ ಹಾಕ್ಬೇಕು, ಮತ್ತೆ ಯಾವ ಪ್ರಾಣವಾಯುವನ್ನ ನಾವು ಮಾಡ್ಬೇಕು, ಮತ್ತೆ ನಮ್ದು ಆಹಾರನ ಯಾವ ರೀತಿ ಸೇವನೆ ಮಾಡ್ಬೇಕು ಅನ್ನೋದನ್ನ ಮತ್ತೆ ನಿನ್ನೆ ಮತ್ತೊಂದ್ಸಲ ನಿಮ್ದೆಲ್ಲ ವಿಡಿಯೋ ನೋಡಿದ ಗುರುಜಿ. ಅದ್ರದೇ ಒಂದು ಕ್ಲಾಸ್ ನಾನು ಮುಂದೆ ಕೊಡ್ತೇನೆ ಇಲ್ಲಿ. ಅದಕ್ಕೆ ನಾನು ಶೇರಿಂಗ್ ಮಾಡ್ಕೋಬೇಕು ಅನಿಸ್ತು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ರೈಟ್. ಓಕೆ, ಥ್ಯಾಂಕ್ ಯು ಮೇಡಮ್. ಸಮಗ್ರ ಜೀವನ ಶೈಲಿ ಅಂತ ಅಂದ್ರೆ ಒಂದ್ ಹೆಜ್ಜೆ ಮುಂದಿರ್ತೀರಾ, ಈ ಮನರಂಜನೆ ಅಂತಂದ್ರೆ ಒಂದ್ ಹೆಜ್ಜೆ ಹಿಂದಿರ್ತೀರಾ. ಆದ್ರೂ ಪರವಾಗಿಲ್ಲ, ಒಂದು ಹೋಲ್ಡ್ ಸಾಂಗ್ಸ್ ನಿಮ್ ಕಡೆಯಿಂದ ಆಡ್ಸ್ಬಿಡೋಣ ಅಂತ ಭಾರಿ ಆಸೆ ಆಗ್ತಾ ಇದೆ. ಹಾಡಿ ಮೇಡಮ್. ಇಲ್ಲ ಒಂದು ರಾಜ್ಕುಮಾರ್ ಸಾಂಗ್ಸ್ ಇದೆಯಲ್ಲ ಮಸ್ತಾಗಿ. ಗೌರಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ನೇಹಾ ಅವ್ರು ಮಾಡಿದ್ದಾರೆ. ಆಯ್ತಾಯ್ತು, ನೀವು ಜ್ಞಾಪಿಸ್ಕೊಳ್ಳಿ, ನಾನಂತೂ ಬಿಡೋದಿಲ್ಲ ನಿಮ್ನ. ನೆಕ್ಸ್ಟ್ ಆಯ್ತು, ಗೌರಿ ಆಯ್ತು. ಮೇಡಮ್. ಗೌರಿ ಮೇಡಮ್, ಎಸ್ ಮೇಡಮ್, ವೆಲ್ಕಮ್. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ. ನಮಸ್ತೆ ಅಶ್ವಿನಿ ಮೇಡಮ್. ನಮಸ್ತೆ ಮೇಡಮ್. ಅಶ್ವಿನಿ ಮೇಡಮ್, ನಾನ್ ಹ್ಯಾಂಡ್ ರೈಸ್ ಮಾಡಿದಕ್ಕೆ ಮೇಡಮ್ ತಪ್ಪಿಸ್ಕೊಂಡ್ರು ನೋಡಿ. ನಂದ ಮೇಡಮ್ ಅವಕಾಶ ಸಿಕ್ತು ಅವ್ರು ತಪ್ಪಿಸ್ಕೊಳಕ್ಕೆ ಆಡೋದ್ರಿಂದ. ಇಲ್ಲ ಬರ್ತಾರೆ ನೋಡಿ. ಈಗ ಒಂದು ಥಾಟ್ ಕಳಿಸಿದೀನಿ. ಹೌದಾ? Yes, ನಂದಾದ್ಮೇಲೆ ಅವ್ರು ಹಾಡ್ತಾರಲ್ವಾ ಮೇಡಮ್? ಇಲ್ಲ ಬರ್ತಾರೆ, ನೆಕ್ಸ್ಟ್ ನೀವೇನೆ. ಓಕೆ. ಮೇಡಮ್ ನಾನು ವಿಡಿಯೋ ಆನ್ ಮಾಡಲ್ಲ. ವಿಡಿಯೋ ಆನ್ ಮಾಡಿದ್ರೆ ಸರಿಯಾಗಿ ನಂದು ವಾಯ್ಸ್ ಬ್ರೇಕ್ ಆಗುತ್ತೆ, ನೆಟ್ ಇಶ್ಯೂಸ್ ಆಗುತ್ತೆ. ನಾನು ಆ ವಿಡಿಯೋ ಆನ್ ಮಾಡದೆ ಹಾಡ್ತೀನಿ. ಮತ್ತೆ Yes, ನಾನೇನ್ ತುಂಬಾ ಚೆನ್ನಾಗಿ ಹಾಡೋದು ಬರೋದಿಲ್ಲ. ನೀವ್ ಹೇಳ್ತಿರ್ತೀರಲ್ಲ ಯಾವ್ದೋ ಹಾಡಿ ಅಂತ, ಹಾಗೆ ನಾನು ಒಂದ್ ಹಾಡ್ತಾ ಇದೀನಿ ಅಷ್ಟೇ. ಓ ಸೂಪರ್ ಮೇಡಮ್. ಓಕೆ. ತಂದೆ ನೀ ನೀಡು ಬಾ ಶಕ್ತಿ ಮನಸ್ಸಿಗೆ, ಜ್ಯೋತಿ ನೀನಾಗು ಬಾ ಬಾಳ ಈರುಳಿಗೆ, ನಮ್ಮ ಜ್ಞಾನ ನೀಗು ಬಾ ಬಾಳ ಹಾದಿಗೆ ಗುರಿ ತೋರು ಬಾ, ನಮ್ಮ ಜ್ಞಾನ ನೀಗು ಬಾ ಬಾಳ ಹಾದಿಗೆ ಗುರಿ ತೋರು ಬಾ, ತಂದೆ ನೀ ನೀಡು ಬಾ ಶಕ್ತಿ ಮನಸ್ಸಿಗೆ, ನಮ್ಮ ಮನದಿಂದ ದೌರ್ಬಲ್ಯ ದೂಡು, ಸತ್ಯ ಪಥದಲ್ಲಿ ನಡೆವಂತೆ ಮಾಡು, ಕಷ್ಟ ನೂರಾರು ನೀ ಪಾರು ಮಾಡು, ನಿತ್ಯ ಸಂತೋಷ ನಮಗೆಂದು ನೀಡು, ಪ್ರೇಮ ಹೂವಾಗಲಿ ದ್ವೇಷ ದೂರಾಗಲಿ, ಸೇಡ ವಿಷಜ್ವಾಲೆ ಮನದಲ್ಲಿ ಕೊನೆಯಾಗಲಿ, ಪ್ರೇಮ ಹೂವಾಗಲಿ ದ್ವೇಷ ದೂರಾಗಲಿ, ಸೇಡ ವಿಷಜ್ವಾಲೆ ಮನದಲ್ಲಿ ಕೊನೆಯಾಗಲಿ, ತಂದೆ ನೀ ನೀಡು ಬಾ ಶಕ್ತಿ ಮನಸ್ಸಿಗೆ, ಎಂಥ ಬಿರುಗಾಳಿ ಎದುರಾದರೇನು ನಿಂತು ನಡೆವಂತ ಛಲ ನೀಡು ಎಂದು, ನಮ್ಮ ಸಂತೋಷ ಪರರಲ್ಲಿ ಹಂಚಿ ನಾವು ನಲಿವಂತ ಮನ ನೀಡು ಎಂದು, ದ್ರೋಹ ದೂರಾಗಲಿ ಸ್ನೇಹ ಒಳೆಯಾಗಲಿ, ಸ್ವಾರ್ಥ ಮನದಿಂದ ಎಂದೆಂದು ಕೊನೆಯಾಗಲಿ, ದ್ರೋಹ ದೂರಾಗಲಿ ಸ್ನೇಹ ಒಳೆಯಾಗಲಿ, ಸ್ವಾರ್ಥ ಮನದಿಂದ ಎಂದೆಂದು ಕೊನೆಯಾಗಲಿ, ತಂದೆ ನೀ ನೀಡು ಬಾ ಶಕ್ತಿ ಮನಸ್ಸಿಗೆ, ಜ್ಯೋತಿ ನೀನಾಗು ಬಾ
ಬಾಳ ಈರುಳಿಗೆ ನಮ್ಮ ಜ್ಞಾನ ನೀನೀಗು ಬಾ, ಬಾಳ ಹಾದಿಗೆ ಗುರಿ ತೋರು ಬಾ, ನಮ್ಮ ಜ್ಞಾನ ನೀನೀಗು ಬಾ, ಬಾಳ ಹಾದಿ ಗುರಿ ತೋರು ಬಾ, ತಂದೆ ನೀ ನೀಡು ಬಾ ಶಕ್ತಿ ಮನಸ್ಸಿಗೆ. ನೋಡಿದ್ರಲ್ಲ ಮೇಡಮ್, ಶಕ್ತಿ ನೀಡಿ ಬಾ ತಂದೆ ಅಂತ ಕೇಳಿದ್ರಿ. ನೀವ್ ಕೇಳಿದಕ್ಕೆ ನಿಮಗೆ ಫುಲ್ ಸಾಂಗ್ಸ್ ಆಡೋಂತ ಶಕ್ತಿ ಕೊಟ್ರು. ಈ ಸಂದರ್ಭದಲ್ಲಿ ನೀವು ಇದನ್ನ ಆಡೋದ್ ಮಿಸ್ ಮಾಡ್ಕೊಂಡಿದ್ರೆ ಮಿಸ್ ಆಗ್ತಾ ಇತ್ತಲ್ಲ ಮೇಡಮ್. ಸೂಪರ್. ತುಂಬಾ ಚೆನ್ನಾಗಿದೆ. ನಾನ್ ಆಕ್ಚುಲಿ ಏನೋ ಚೆನ್ನಾಗಿ ಶಾಸ್ತ್ರೀಯವಾಗಿ ಕಲ್ತಿಲ್ಲ ಮೇಡಮ್, ಸುಮ್ನೆ ಹೀಗೆ ಅಭ್ಯಾಸ ಮಾಡಿದೆ. ನೀವ್ ಹೇಳ್ತಿರ್ತಿರಲ್ಲ ಹಾಡಿ ಹಾಡಿ ಅಂತ, ಇವತ್ತು ಹಾಡೇಬೇಕು ಅಂದ್ಬಿಟ್ಟು ನಾನು ಪ್ರಾಕ್ಟೀಸ್ ಮಾಡಿದ್ದೆ. ಒಳ್ಳೇದಾಯ್ತು. ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಇನ್ನೂ ಒಳ್ಳೇದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಶ್ವಿನಿ ಮೇಡಮ್ ಥ್ಯಾಂಕ್ ಯು, ನಿಮ್ ಪ್ರೋತ್ಸಾಹದಿಂದ ಇದೆಲ್ಲ ಆಗಿದ್ದು. ಎಸ್, ಥ್ಯಾಂಕ್ ಯು ಮೇಡಮ್. ಈಗ ನಂದ ಬರ್ತಾರೆ, ನಂದ ಮೇಡಮ್. ಆಮೇಲೆ ನಂದಾ ಮೇಡಮ್, ಈ ಬುಕ್ಕು ಇದು PDF ಅಲ್ಲಿ ಕಳಿಸ್ತೀನಿ, ನೋಡ್ಕೊಳ್ಳಿ. ಇದೇನಂತಂದ್ರೆ ಓಕೆ. ನೀವು ಹೇಳಿದ್ರಲ್ಲ, ಇಂಥ ಸಮಸ್ಯೆಗಳು ಯಾವ್ದಾದ್ರೆ ಎಮರ್ಜೆನ್ಸಿ ಅಂದ್ರೆ ನೋಡಿ, ಇದು ನಾನು ಆಲ್ರೆಡಿ ಬುಕ್ಕು ಐ ಥಿಂಕ್ ಕಳಿಸಿದ್ದೀನಿ ಅಂತ ನಾನು. ಇದು ಬಂದಿಲ್ಲ ಗುರುಜಿ, ನಾನು ಪ್ರಿಂಟ್ ತಕ್ಕೊಂಡಿದ್ದೇನೆ, ಎಲ್ಲಾನು ಬಂದಿದ್ದು. ನೋಡ್ತೇನೆ ಗುರುಜಿ, ಇದ್ರೆ ತಕ್ಕೋತೇನೆ, ಇಲ್ಲ ಒಂದ್ಸಲ ಕಳಿಸಿ ಗುರುಜಿ, ನಾ ಪ್ರಿಂಟ್ ತಕ್ಕೋತೇನೆ. ಗ್ರೂಪ್ ಅಲ್ಲಿ ಕಳಿಸ್ತೀನಿ, ಇದು ನೀವು ಓದಿ ಟೀಚ್ ಮಾಡಿ. ಇದೊಂದು ಕಂಟಿನ್ಯೂಸ್ ಒಂದು 3 weeks 4 weeks ಟೀಚ್ ಮಾಡ್ಬೋದು ನೀವು. ಆಯ್ತು ಗುರುಜಿ, ಎವ್ರಿ ಫ್ರೈಡೆ ಇದೆಯಲ್ಲ, ಓಕೆ, ಟೀಚ್ ಮಾಡ್ಬೋದು. ಓಕೆ, ಓಕೆ ಗುರುಜಿ. ಇದ್ರಲ್ಲಿ ಏನಿರತ್ತಂದ್ರೆ ಯಾವುದೇ ವರಿ ಮಾಡೋದು ಬೇಡ. ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಂದ್ರೆ ನೋಡಿ, ಇಲ್ಲಿ ಒಂದು ಎಷ್ಟು ವ್ಯಾಧಿಗಳಿಗೆ, ಇಷ್ಟು ವ್ಯಾಧಿಗಳು, ಏನೇ ಎಮರ್ಜೆನ್ಸಿ ಬಂದ್ರೆ ಇಮ್ಮಿಡಿಯೇಟ್ ಚೇತರಿಸ್ಕೋಬಹುದು. ಈಗ ನೀವ್ ಹೇಳಿದ್ರಲ್ಲ IBP ಬಂದಿದೆ, ಟ್ಯಾಬ್ಲೆಟ್ ಉಪಯೋಗಿಸೋದು ಬೇಕಾಗಿಲ್ಲ. ಲಾಸ್ಟ್ ಅಲ್ಲಿ ಪಾಯಿಂಟ್ ಅದೇ ಏನಂತ, ಹೈ ಬ್ಲಡ್ ಪ್ರೆಷರ್. ವಿತಿನ್ 3 minutes ನಿಮ್ಮ ಬ್ಲಡ್ ಪ್ರೆಷರ್ ಕಮ್ಮಿ ಆಗುತ್ತೆ. ಅರ್ಥ ಆಯ್ತಾ? ಅದೇ ನನಗೂ ಅನಿಸ್ತು ಗುರುಜಿ, ಅದು ರಿಸಲ್ಟ್ ಬಂತು. ಇಲ್ಲ, ಈಗ ಅದು ಮನೆಯಲ್ಲಿ ನಮ್ಮ ಮುದ್ರಾ ಚೆನ್ನಾಗಿ ಕೆಲಸ ಮಾಡಿದೆ. ಇದು ಆಕ್ಯುಪ್ರೆಷರ್ ಪಾಯಿಂಟ್ ಅವ್ರು ಕೊಟ್ಟಿರೋದು. ಇಲ್ಲಿ ಈ ಬುಕ್ ಅಲ್ಲಿ ಕೊಟ್ಟಿರೋದು ಆಕ್ಯುಪ್ರೆಷರ್ ಪಾಯಿಂಟ್. ಇಲ್ಲಿ ನೋಡಿ, ಎಷ್ಟು ಮೆಡಿಕಲ್ ಎಮರ್ಜೆನ್ಸಿ ಮನೆಯಲ್ಲಿ ಬಂದಿರೋದಕ್ಕೆ. ಒಂದು ಅಪಸ್ಮಾರಕ ಸ್ಥಿತಿ, ಎರಡನೇದು ಹಾರ್ಟ್ ಸ್ಟ್ರೋಕ್, ಮೂರನೇದು ಯಾವ್ದನ್ನ ಗಾಯಗಳಾಗಿ ಬ್ಲೀಡಿಂಗ್ ಆಗ್ತಾ ಇದ್ರೆ, ನಾಲ್ಕನೇದು ಹೆಡ್ಡೇಕ್ ಮೈಗ್ರೇನ್ಗೆ, ಐದನೇದು ಟೂತ್ ಅಂದ್ರೆ ಹಲ್ಲು ನೋವು ಬಂದ್ರೆ, ಆರನೇದು ಇದು ಯಾವುದು ಮೂರ್ಛೆ ರೋಗ, ಎಪಿಲೆಪ್ಸಿ, ನೆಕ್ಸ್ಟ್ ಹಾರ್ಟ್ ಅಟ್ಯಾಕ್ಗೆ, ಆಮೇಲೆ ಬ್ರೈನ್ ಸ್ಟ್ರೋಕ್ಗೆ, ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ಗೆ, ಆಮೇಲೆ ಇವೆಲ್ಲ ಎಮರ್ಜೆನ್ಸಿ ಅದೇ ಗುರುಜಿ. ಅದೇ ಮೋಷನ್ ಸಿಕ್ನೆಸ್ಗೆ, ಆಮೇಲೆ ವಾಮಿಟಿಂಗು, ನಾಸಿ ಎಫೆಕ್ಟ್, ಅಬ್ಡೋಮಿನಲ್ ಪೇಯ್ನು, ಹೊಟ್ಟೆ ಪೇಯ್ನು, ಮೆನ್ಸ್ಟ್ರಲ್ ಪೇಯ್ನು ಅಂದ್ರೆ ಈ ಪೀರಿಯಡ್ ಬರುವಾಗ ಬರುವಂತ ಪೇಯ್ನ್ಸ್, ಓಕೆ, ಆಮೇಲೆ ಆಸ್ಮಾ ಅಟ್ಯಾಕ್, ಆಮೇಲೆ ಲಾಸ್ಟ್ ಕೊನೆಯಲ್ಲಿ ಹೈ ಬ್ಲಡ್ ಪ್ರೆಷರ್. ಇಷ್ಟು ಎಮರ್ಜೆನ್ಸೀಸ್ಗೆ ನಾವು ಪರಿಹಾರ ಕೊಡ್ಬೋದು ಎಲ್ಲರಿಗೂ. ಓಕೆ, ಇದು ಅದ್ಭುತವಾದ ಬುಕ್. ಇದು ನೀವು ಇಮಿಡಿಯೇಟ್ ಇದು ತಗೊಂಡು ಶುರು ಮಾಡಿ, ನಿಮ್ಮಿಂದ ಶುರು ಮಾಡ್ಕೊಂಡು ಆಮೇಲೆ ಎಲ್ಲರಿಗೂ ನಿಮ್ಮ ಅನುಭವ ಹೇಳ್ತಾ ಪ್ರತಿ ವಾರ ಪ್ರತಿ ಶುಕ್ರವಾರ ಒಂದೊಂದು ಮೂರು ಕವರ್ ಮಾಡ್ಕೊಂತ ಹೋಗಿ. ಓಕೆ ಗುರುಜಿ, ಮಾಡ್ತೇನೆ ಗುರುಜಿ. ಮೂರು ಕವರ್ ಮಾಡ್ಕೊಂತ ಹೋದ್ರೆ ಆದಷ್ಟು ವಿತಿನ್ 1 month ಅಲ್ಲೇ ಕಂಪ್ಲೀಟ್ ಮಾಡ್ತೀವಿ ಆ ಬುಕ್. ಎಸ್, ಓಕೆ, ರೈಟ್. ಥ್ಯಾಂಕ್ ಯು ಗುರುಜಿ. ಈಗ ಈಗ ವಿಶೇಷ ಸಂಚಿಕೆ ಇದೆ, ಯಾವ ಹಾಡು ಹಾಡೋದು, ಏನ್ ಮಾತಾಡೋದು ಅಂತ ನಾವು ಥಿಂಕ್ ಮಾಡ್ತಾ ಇದ್ರೆ, ಬಟ್ ಗುರುಜಿ ಸದಾಕಾಲ ಯಾವ ಜ್ಞಾನ ಹಂಚಿಕೆ ಮಾಡೋದು, ಯಾವ್ದನ್ನ ತೆಗೆದುಕೊಂಡು ನಮ್ಮ ಮಾಸ್ಟರ್ಸ್ಗೆ ರೀಚ್ ಮಾಡೋದು ಅಂತಾನೆ ಯೋಚನೆ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಗುರುಜಿ. ನಂದಾ ಮೇಡಮ್, ಹೇಳಿ. ಈಗ ನೀವು ಹಾಡಿಗೆ ರೆಡಿ ಇದ್ದೀರೋ ಇಲ್ವೋ ಗೊತ್ತಿಲ್ಲ. ನೋಡ್ರಿ ಎಷ್ಟ್ ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ, 4 ಜನ ಇದ್ದಾರೆ ಇನ್ನು. ಇಲ್ಲ ತಪ್ಪಿಸ್ಕೊಳ್ಳುವ ಪಲಾಯನವಾದಿ ಇಲ್ವೇ ಇಲ್ಲ ನಮ್ಮ ಹತ್ರ ಇವತ್ತು. ನಾನು ಒಂದು ಮಧ್ಯದಿಂದ ಹಾಡು ಹೇಳ್ತೀನಿ, ನೀವು ಫಸ್ಟ್ ಇಂದ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ಗೆ ನೀವು ಹಾಡು ಹೇಳ್ತೀರಾ, ಇವತ್ತಿಗೆ ಬೇಡ, ಯಾಕೆಂದ್ರೆ ನೀವು ರೆಡಿ ಇಲ್ಲ. ಇಲ್ಲಾಂದ್ರೆ ನೀವು ಹೇಳಿ, ಅವ್ರು ಆಡ್ತಾರೆ, ನೀವು ಆಡಿ ಅವ್ರು ಆಡ್ತಾರೆ ಅಷ್ಟೇ. ಅದೇ ಒಂದು ಇಲ್ಲ ಗುರುಜಿ,
ಏನಾಗುತ್ತೆ, ಅವ್ರಿಗೆ ಟ್ಯೂನ್ ಗೊತ್ತಿಲ್ಲ ಅಂದ್ರೆ ನೀವು ಹಾಡು ಹೇಳ್ತಾ ಹೋಗಿ, ಅವರು ನೀವು ಒಂದು ಲೈನ್ ಹೇಳಿದ್ರೆ ಅವರು ಒಂದು ಲೈನ್ ಅವರ ಸ್ವಂತ ವಾಯ್ಸಲ್ಲಿ ಪ್ರಯತ್ನ ಮಾಡ್ತಾರೆ ಅಷ್ಟೇ. ಅದೊಂದು ವಿಧಾನ. ಇಲ್ಲಾಂದ್ರೆ ಅವ್ರಿಗೆ ಯಾವುದೇ ಒಂದು ಹಾಡು ಗೊತ್ತಿಲ್ಲ ಅಂತ ಇದು ಒಂದು ಬೆಸ್ಟ್ ಮೆಥಡ್ ಅಂತ ಅನ್ಕೊಂಡೆ ನಾನು. ಎಸ್ ಮೇಡಮ್, ಈಗ ಮಧ್ಯದೊಂದು ಕ್ಲೂ ಕೊಡ್ತೀನಿ. ಸ್ಟಾರ್ಟಿಂಗ್ ಹಾಡು ಯಾವ್ದು ಅಂತ ನೀವ್ ಹೇಳ್ಬೇಕು. ಆಯ್ತು, ಟ್ರೈ ಮಾಡ್ತೇನೆ. ಎಲ್ಲಾ ಗುಣಗಳು ನಿನ್ನಲ್ಲಿ ಹಡಗಿ ಕಾಳಗ ಮಾಡುತ್ತಿವೆ, ಮನ ತುಂಬಿರುವ ಶಾಂತಿಯ ನುಂಗಿ ಕದಿಯಲು ನೋಡುತ್ತಿದೆ. ನೀವು ಪಲ್ಲವಿ ಹಾಡ್ಬೇಕು. ಇಲ್ಲ ಆಪ್ಷನ್ ಸಿಕ್ಬಿಡುತ್ತೆ, ಬೇರೆ ಮಾಸ್ಟರ್ಸ್ಗೆ ಕಾಯ್ತಾ ಇದಾರೆ, ಹ್ಯಾಂಡ್ ರೈಸ್ ಮಾಡ್ತಾರೆ ನೋಡಿ ಈಗ. ದ್ವೇಷವ ಬಿಡುವೆಯ ರಕ್ಕಸನ ನಿಜ ತುಂಬಿ ನೀನು ಎಲ್ಲರ ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ಮಾನವ ಕುಲಕ್ಕೆ ಮುಳ್ಳಾಗುವೆಯ, ಹೇಳು ನೀ ಹೇಳು. ಕರೆಕ್ಟಾ? ಹೇಳು ನೀ ಹೇಳು. ಸೂಪರ್ ಮೇಡಮ್. ಅಂದ ಅದೇ ಬಿಡುದಿಲ್ಲ, ಅಶ್ವಿನಿ ಅವ್ರು ಬಿಡೋಲ್ಲ ಹಾಡ್ಸೋವರೆಗೂ, ಅವ್ರ ಮೈಂಡ್ ಒಳಗ್ ಬಂದ್ ಬಿಡಲ್ಲ ಅಂತಂತ ಗೊತ್ತಾಯ್ತು. ಥ್ಯಾಂಕ್ ಯು ಮೇಡಮ್. ಲೋಕೇಶ್ ಮಾಂಡ್ಯ ಮಾತಾಡಿ. ಗುರುಜಿ ಸುಬೇದಾರ್ ಮಠ್ ಅಂತ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವ್ರು ಮಾತಾಡಿದ್ರು ಅದು ಮುಂಚೆ, ಮತ್ತೆ ಏನಾದ್ರು ಹ್ಯಾಂಡ್ ರೈಸ್ ಮಾಡಿ ನೋಡೋಣ. ಮಾತಾಡಿ ನೇಹಾ ಮೇಡಮ್. ಹಲೋ, ಎಲ್ಲರಿಗೂ ನಮಸ್ಕಾರ. ನಾವು ಮಾತಾಡ್ಲಿಕ್ಕೇನಿಲ್ಲ, ಒಂದು ಹಾಡ್ ಹಾಡಿದ್ರಾಯ್ತು ಅಂತ ಹೇಳಿ, ಪ್ರಾರ್ಥನೆ ಗೀತೆ ಹಾಡಿದ್ರಾಯ್ತು ಅಂತ ಇದು ಮಾಡಿ. ಹಾಡಿ. ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡಿ, ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪುವುದಯ್ಯ, ನರಕ ತಪ್ಪುವುದಯ್ಯ. ಉದಯಲೆದ್ದು ಮಕವ ತೊಳೆದು ಸದಾ ಮುದದಿ ಭಸ್ಮವ ಧರಿಸಿ, ಮದನ ವೈರಿ ಧ್ಯಾನವ ಮಾಡಿ, ಮಾತ್ರ ಪೀತಕ್ಕೆ ಪಾದಕ್ಕೆ ನಮಿಸಿ, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡಿ, ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪುವುದಯ್ಯ, ನರಕ ತಪ್ಪುವುದಯ್ಯ. ಖೇದಗೊಂಡ ಬೈದರ ಜನರು ವಾದ ಮಾಡು ಬೇಡೋ ಕಂಡ, ವಾದ ಬೆಳೆದೋ ನಿನ್ನ ಹಾದಿ ತಪ್ಪಿಸುವರೋ ಮನುಜ. ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡಿ, ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪುವುದಯ್ಯ, ನರಕ ತಪ್ಪುವುದಯ್ಯ. ಹೆತ್ತವರ ಕೀರ್ತಿಯ ಗಳಿಸು ಉತ್ತಮರ ಮಗನೆಂದೆನಿಸು, ಹೆತ್ತವರ ಕೀರ್ತಿಯ ಗಳಿಸು ಉತ್ತಮರ ಮಗನೆಂದೆನಿಸು, ಸತ್ಯವಾದ ವಾಕ್ಯವ ನುಡಿಸು ನಿತ್ಯ ಗವಿಸಿದ್ಧನ ಭಜಿಸು, ಸತ್ಯವಾದ ವಾಕ್ಯವ ನುಡಿಸು ನಿತ್ಯ ಗವಿಸಿದ್ಧನ ಭಜಿಸು. ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡಿ, ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪುವುದಯ್ಯ, ನರಕ ತಪ್ಪುವುದಯ್ಯ. ಥ್ಯಾಂಕ್ ಯು ಮೇಡಮ್. ಸೂಪರ್ ಮೇಡಮ್. ನೋಡಿ, ನೀವು ಇದನ್ನ ಹಾಡ್ಲಿಲ್ಲ ಈ ಸಂದರ್ಭದಲ್ಲಿ ಅಂದಿದ್ರೆ ನಮಗೂ ಕೇಳಕ್ಕೆ ಅದೃಷ್ಟ ಇರ್ತಾ ಇರ್ಲಿಲ್ಲ. ಅಕಸ್ಮಾತ್ ನೀವೇನಾದ್ರೂ ಆಡ್ಬಾರ್ದು ಹಿಂಗೆ ಇರೋಣ ಅಂತಿದ್ರೆ ನಿಮ್ಮ ಆತ್ಮ ಖುಷಿ ಪಡ್ತಾ ಇರ್ಲಿಲ್ಲ. ಓಕೆ ಮೇಡಮ್, ತುಂಬಾ ಅದ್ಭುತವಾಗಿ ಆಡಿದ್ರಿ. ನಿಮ್ಮ ಗುರು ಹಾಡ್ದಿದ್ರು ಶಿಷ್ಯರು ಅಂತೂ ಆಡಿದೀರಾ. ಥ್ಯಾಂಕ್ ಯು. ಹಂಗೇನಿಲ್ರಿ ಮೇಡಮ್, ಅವ್ರೇ ಗುರು ನಮಗೆ ರೀ. ಅವರಿಂದನೇ ನಾವು ಜ್ಞಾನಕ್ಕೆ ಬಂದಿದ್ದು. ಆಮೇಲೆ ಅವ್ರಿರ್ಲಿಲ್ಲ ಅಂದ್ರೆ ನಾನು ಜ್ಞಾನಕ್ಕೆ ಬರಲಾರ್ದ ನಂದು ಎಲ್ಲಾ ಮೈಂಡ್, ನಂದು ಮನಸ್ಸು ಹಗುರ ಆಗ್ತಿದ್ದಿರಿಲ್ಲ ಮೇಡಮ್. ನನ್ ಮನಸ್ಸು ಮೈಂಡು ನಮ್ದು ಬಾಳ್ ಗೊಂದಲ ಇತ್ತು. ಅವ್ರೆಲ್ಲಾ ನನ್ ಜ್ಞಾನಕ್ಕೆ ಕರ್ಕೊಂಡ್ಬಂದು ಎಲ್ಲಾ ಹಗುರ ಮಾಡಿದ್ದಾರೆ ಅವ್ರು. ಹೌದ್ರಿ, ಅವ್ರಿಗೆ ತುಂಬಾ ಧನ್ಯವಾದಗಳು. ಸರಿ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಲೋಕೇಶ್ ಸರ್. ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನಾನು ಈಗ ಒಂದು 5 ನಿಮಿಷ ಭಗವದ್ಗೀತೆ ಶ್ಲೋಕಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಭಕ್ತಿ ಯೋಗ. ಅರ್ಜುನ ಉವಾಚ ಏವಂ ಸತತಯುಕ್ತ
भक्तास्त्वां पर्युपासते ये चाप्यक्षरमव्यक्तम् तेषां के योगवित्तमाः। श्रीभगवानुवाच मय्यावेश्य मनो ये माम् नित्ययुक्ता उपासते श्रद्धया परयोपेतास्ते मे युक्ततमा मताः। ये त्वक्षरमनिर्देश्यम् अव्यक्तं पर्युपासते सर्वत्र घमचिन्त्यं च कूटस्थमचलं ध्रुवम् सन्नियम्येन्द्रियग्रामम् सर्वत्र समबुद्धयः ते प्राप्नुवन्ति मामेव सर्वभूतायिते रताः। क्लेशोऽधिकतरस्तेषाम् अव्यक्तासक्तचेतसम् अव्यक्ता हि गतिर्दुःखम् देहवद्भिरवाप्यते। ये तु सर्वाणि कर्माणि मयि सन्न्यस्य मत्पराः अनन्येनैव योगेन मां ध्यायन्तः उपासते तेषामहं समुद्धार्ता मृत्युसंसारसागरात् भवामि न चिरत्पार्थ मय्यावेशितचेतसम् मय्येव मनः दस्व मयि बुद्धिं निवेशय निवसिष्यसि मय्येव अतः ऊर्ध्वं न संशय। अत चित्तं समादातुं न शक्नोषि मयि स्थिरम् अभ्यासयोगेन ततो मामिच्छाप्तुं धनञ्जय अभ्यासेऽप्यसमर्थोऽसि मत्कर्म परमो भव मदर्थमपि कर्माणि कुर्वन् सिद्धिमवाप्यसि। ಶ್ರೀಕೃಷ್ಣಾರ್ಪಣಮಸ್ತು. ನಿಮ್ಗೆ ಒಂದು ಸಾಂಗ್ ಅನ್ನ ಹೇಳ್ತೀನಿ. ಸರ್. ಜೀವ ಕುಸುಮಾವಿದು ಮೀಸಲು ನಿನಗೆ ಜೀವ ಕುಸುಮಾವಿದು ಮೀಸಲು ನಿನಗೆ ನೇಸರನ ಹೊಂಗಿರಣ ಸೋಂಕಾದ ಮುನ್ನ ನೇಸರನ ಹೊಂಗಿರಣ ಸೋಂಕಾದ ಮುನ್ನ ಜೀವನದ ಬಿರುಗಾಳಿ ಬೀಸುವ ಮುನ್ನ ಉದ್ಧರಿಸು ದೇವಾ ದೇವಾದಿದೇವ ಉದ್ಧರಿಸು ದೇವಾ ದೇವಾದಿದೇವ ಪಾತಾಳದಿಂದ ನಿನ್ನಯ ಚರಣ ಪಾತಾಳದಿಂದ ನಿನ್ನಯ ಚರಣ ಬ್ರಹ್ಮಾಂಡದಿಂದ ನಿನ್ನಯ ಮುಕುಟ ಬ್ರಹ್ಮಾಂಡದಿಂದ ನಿನ್ನಯ ಮುಕುಟ ಬೃಹತ್ತೋ ನೀನು ಸೂಕ್ಷ್ಮತೆಯೋ ನೀನು ಬೃಹತ್ತೋ ನೀನು ಸೂಕ್ಷ್ಮತೆಯೋ ನೀನು ಉದ್ಧರಿಸೋ ದೇವಾ ದೇವಾದಿದೇವ
ಉದ್ಧರಿಸೋ ದೇವ ದೇವಾದಿದೇವ. ಬೇಡಾನ ಕೊಂಡೊಯ್ದ ಕೈಲಾಸ ನಿಧಿಗೆ, ಕೂರಂಬು ಎಸೆದ ನರನಿಗೆ ಹೊಲಿದೆ. ಬೇಡಾನ ಕೊಂಡೊಯ್ದ ಕೈಲಾಸ ನಿಧಿಗೆ, ಕೂರಂಬು ಎಸೆದ ನರನಿಗೆ ಹೊಲಿದೆ. ಭಕ್ತಿಯ ಪ್ರಿಯ ನೀನು, ಭಕ್ತರ ಪ್ರಿಯ ನೀನು, ಭಕ್ತಿಯ ಪ್ರಿಯ ನೀನು, ಭಕ್ತರ ಪ್ರಿಯ ನೀನು. ಉದ್ಧರಿಸೋ ದೇವಾ ದೇವಾದಿದೇವ. ಜೀವ ಕುಸುಮವಿದು ಮೀಸಲು ನಿನಗೆ, ನೇಸರನ ಹೊಂಗಿರಣ ಸೋಂಕಾದ ಮುನ್ನ. ಜೀವನದ ಬಿರುಗಾಳಿ ಬೀಸುವ ಮುನ್ನ, ಉದ್ಧರಿಸೋ ದೇವಾ ದೇವಾದಿದೇವ. ಉದ್ಧರಿಸೋ ದೇವಾ ದೇವಾದಿದೇವ. ಉದ್ಧರಿಸೋ ದೇವಾ ದೇವಾದಿದೇವ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್ ಲೋಕೇಶ್ ಅವರೇ, ತುಂಬಾ ಚೆನ್ನಾಗಿ ಆಡಿದ್ರಿ. ಆಮೇಲೆ ಭಗವದ್ಗೀತಾ ತುಂಬಾ ಒಳ್ಳೇದಾಗಿ ಪ್ರವಚನದು ಅಂದ್ರೆ ಆ ಶ್ಲೋಕಗಳೆಲ್ಲ ಹೇಳಿದ್ರಿ. ಥ್ಯಾಂಕ್ ಯು ಸರ್. ಈ ಮಧ್ಯದಲ್ಲಿ ಬರ್ತಾ ಇಲ್ಲ, ಎಲ್ಲಿ ಬ್ಯುಸಿ ಆಗಿದ್ರಿ? ಸರ್ ಕ್ಲಾಸ್ ಅಲ್ಲಿ ಇರ್ತೀರಿ, ಬಟ್ ಮುಂದೆ ಮಾತಾಡೋಕ್ ಮುಂದೆ ಬರ್ತಾ ಇಲ್ಲ ಈ ಮಧ್ಯದಲ್ಲಿ. ಸರ್ ಸ್ವಲ್ಪ ಕೆಲಸದ ಒತ್ತಡಗಳು, ನಾವು ಸರಿಯಾಗಿ ಕೂತ್ಕೊಳ್ಳಿಕ್ಕಾಗಲ್ಲ, ಏನೇನು ಕೆಲಸಗಳು ಮಾಡ್ತಿರ್ತೀವಿ, ಹಂಗಾಗಿ ಕೇಳಿಸ್ಕೊತಾ ಇರ್ತೀನಿ ಡೈಲಿ. ತುಂಬಾ ಚೆನ್ನಾಗಿದೆ ಇದು ಎಲ್ಲಾನು. ಸಂಪೂರ್ಣವಾಗಿ ಮುಂದೊಂದು ದಿನ ಅಳವಡಿಸ್ಕೊಳ್ತೀನಿ, ಕಲಿತಾ ಇದ್ದೀನಿ ನಾನು. ಯಾವಾಗ ಫುಲ್ ಇನ್ವಾಲ್ವ್ ಆಗ್ತೀನಿ ಗೊತ್ತಿಲ್ಲ, ಅದು ಬರ್ತಾ ಇದೆ ಈಗ. ಆಗ್ಬೇಕು, ನಿಮ್ಮಂತವ್ರು ಆಗ್ಬೇಕು ಬೇಗ. ಈಗ ಸೇವೆ ಮಾಡಕ್ಕೆ ಇವರು ಕಬೀರ್ ದಾಸ್ ಹೇಳ್ತಾರೆ, ಸೊ ಅದು ಕಲ್ ಕರೆತು ಆಜ್ ಕರೆ ಸೊ ಅಭಿ ಕರೋ ಅಂತ ಹೇಳ್ತಾರೆ. ಯಾಕಂದ್ರೆ ಕಲ್ಮೆ ಪ್ರಲಯ ಹೋಗೋ ಅಂತ ಹೇಳ್ತಾರೆ. ಅಂದ್ರೆ ಏನಾಗುತ್ತೆ ಯಾವುದು ಸಮಯ ಅಂತ ಗೊತ್ತಾಗಲ್ಲ. ಏನೇ ಮಾಡಿದ್ರು ಅವತ್ತು ಮಾಡಿ ಮುಗಿಸಲೇಬೇಕಷ್ಟೇ. ಸೇವೆ ಅನ್ನೋದು ಅಷ್ಟು ಇಂಪಾರ್ಟೆಂಟು. ನಮ್ಮಿಂದ ಏನಾದರೂ ಕಿಂಚಿಂತು ಓಕೆ ಇಷ್ಟು ಇನ್ನೊಬ್ಬರಿಗೆ ಸೇರಿದೆ ಅಂದ್ರೆ ಅದು ಸಾಕು, ನಮ್ಮ ಜೀವನಕ್ಕೆ ಸಾರ್ಥಕತೆ. ಅರ್ಥ ಆಯ್ತಾ? ಅದಾಗುತ್ತೆ ಸರ್, ಆಗುತ್ತೆ. ಅದು ಯಾವಾಗ್ಲೂ ಮಾಡ್ತಾನೆ ಇರ್ಬೇಕು. ನೀವಿರೋಂಥ ಜಾಗದಲ್ಲೇ ಮಾಡಿ, ಇಲ್ಲಿ ಅಲ್ಲಿ ಅಂತಿಲ್ಲ, ಎಲ್ಲಿದ್ರೆ ಅಲ್ಲಿ ಮಾಡಿ. ಜರ್ನಿ ಸ್ಟಾರ್ಟ್ ಆಗಿದೆ. ಎಸ್, ಕಲಿಯೋದಂತೂ ಇರ್ತದೆ ಈ ಜೀವನ ಪರ್ಯಂತ. ನೆಕ್ಸ್ಟ್ ಇನ್ನು ಎಷ್ಟು ಜನ್ಮಗಳು ನಾವು ತಗೊಂಡಿದ್ರು ಕಲಿಯೋದಂತೂ ಇರೇ ಇರ್ತದೆ, ಅದು ಎಲ್ಲಿ ಹೋಗಲ್ಲ. ಅದ್ ಜೊತೆಗೆ ನಾವು ಎಷ್ಟು ಸೇವೆ ಮಾಡ್ತೀವಿ, ಇನ್ನೊಬ್ರಿಗೆ ಎಷ್ಟು ಸ್ವಲ್ಪನ ಮಾಡಕ್ಕಾಗತ್ತಾ ಅಷ್ಟು ಮಾಡಿ. ಓಕೆ, ಓಕೆ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ನೀವು ಮೊದ್ಲಿಂದಲೂ ಸರ್, ನೀವು ಶನಿವಾರದೊತ್ತು ಹಾಡಾಗ್ಲಿ ಏನಾದ್ರೂ ನಿಮ್ ಕಡೆಯಿಂದ ಬರ್ತಾ ಇರುತ್ತೆ. ಸದಾ ವಾರಕ್ಕೊಂದ್ಸಲ ಇದೇ ರೀತಿ ಬರ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಅದ್ಭುತವಾಗಿ ಹಾಡಿದ್ರಿ. ಓಕೆ, ನೆಕ್ಸ್ಟ್ ಮಾಸ್ಟರ್ ಉಮಾದೇವಿ ಮೇಡಮ್. ಎಸ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಸರ್. ನಂದೊಂದು ಪ್ರಶ್ನೆ ಸರ್. ನಾನು ಒಂದು ಅಶ್ವಿನಿ ಮೇಡಮ್ ಹತ್ರ ಹೇಳಿದ್ದೆ, ವೆಂಕಟ್ ಸರ್ ಹತ್ರ ಹೇಳಿದ್ದೆ ಸರ್. ಅದಕ್ಕೆ ಈ ನನ್ನ ಧ್ಯಾನ ಬಹಳ ಇಂಟ್ರೆಸ್ಟ್ ಇಂದ ಮಾಡ್ತೀನಿ ಸರ್. ನಾನು ಬೇಗ ರೆಡಿ ಆಗ್ಬಿಟ್ಟು ಕರೆಕ್ಟ್ ಟೈಮಿಗೆ ಕುತ್ಕೊಂತೀನಿ, 3 ಟೈಮು ಕುತ್ಕೊಂತೀನಿ, ಮಾಡ್ತೀನಿ, ಎಲ್ಲ ಮಾಡ್ತೀನಿ ಸರ್. ಆದ್ರೆ ನನಗೊಂದು ಸಮಸ್ಯೆ ಸರ್. ನನಗೆ 3-4 ವರ್ಷದಿಂದ ಕಾಲ್ ನೋವಿದೆ ಸರ್, ನಮ್ಮ ಮಂಡಿ ನೋವಿದೆ, ಜಾಯಿಂಟ್ ಪೇನ್ ಇದೆ. ಹಂಗಾಗಿ ನಾ ಕುತ್ಕೊಂಡು ಒಂದು 10 ನಿಮಿಷ ಆರಾಮಾಗಿ ಮಾಡ್ತೀನಿ ಸರ್. 10-15 ನಿಮಿಷ ಆದ ತಕ್ಷಣ ಕಾಲಲ್ಲಿ ಏನೋ ಒಂಥರ ಪೇನ್ ಆಗುತ್ತೆ. ಎದ್ ಬಿಡೋಣ ಅನ್ಸುತ್ತೆ, ಕಣ್ ಬಿಟ್ಬಿಡೋಣ ಅನ್ಸುತ್ತೆ, ಕಾಲ್ ಹಿಂಗ್ ಅಂದಣ ಅನ್ಸುತ್ತೆ. ನಾನು ಕುತ್ಕೊಂಡು ಟ್ರೈ ಮಾಡಿದೀನಿ, ಕಾಲ್ ಚಾಚ್ಕೊಂಡು ಟ್ರೈ ಮಾಡಿದೀನಿ, ಏನ್ ಟ್ರೈ ಮಾಡಿದ್ರು 15 ನಿಮಿಷದ ಮೇಲೆ ನನಗೆ ಕುತ್ಕೊಳಕ್ ಆಗಲ್ಲ ಸರ್. ಯಾಕೆ ಸರ್ ಹಿಂಗ ಆಗುತ್ತೆ ಅಂತ ಗೊತ್ತಾಗ್ತಿಲ್ಲ ನನ್ಗೆ. ಅದಕ್ಕೆ ನಿಮ್ಮನ್ನೇ ಕೇಳ್ರಿ ಅಂತ ಅಂದ್ರು ಅಶ್ವಿನಿ ಮೇಡಮ್. ಅದಕ್ಕೆ ಸರ್ ನಾನ್ ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಬಟ್ ಇದು ಮಂಡಿ ನೋವಾ ಇಲ್ಲಿ ಏನು ಅದು? ಮಂಡಿ ನೋವು ಸರ್, ಮಂಡಿ ನೋವು. ನನಗೆ ಜಾಯಿಂಟ್ ಪೇನ್ ಇದೆ ಸರ್, 3-4 ವರ್ಷದಿಂದ ಇದೆ ನನಗೆ. ಬೇರೆ ಟೈಮಲ್ಲಿ ಏನು ಅನ್ಸಲ್ಲ, ಓಡಾಡ್ತೀನಿ, ರೆಸ್ಟ್ ತಗೋತೀನಿ, ಮಾಡ್ತೀನಿ. ಧ್ಯಾನ ಕುತ್ಕೊಂಡಾಗ ನನಗೆ ಹಿಂಸೆ ಆಗುತ್ತೆ ಸರ್. ನನಗೆ ಒಂದ್ 20 ನಿಮಿಷ ಆದ ತಕ್ಷಣ ಏನಿರಲ್ಲ ನೋಡಿ. ಮಂಡಿ ನೋವು ಬರ್ತಾ ಇದ್ರು ಹಾಗೆ ಕೂತ್ಕೊಂಡಿದ್ರೆ ಅದು ನಿಮ್ಗೆ ಏನಾಗತ್ತೆ ಗೊತ್ತಾ,
ಅದು ಕಾಯೋಪಾಸನ ಅಂದ್ರೆ ನಮ್ಮ ಕಾಯದಲ್ಲಿ, ನಮ್ಮ ದೇಹದಲ್ಲಿ ಇರುವಂತ ತೊಂದರೆಗಳು ತೊಲಗಿಸ್ತದೆ. ಅದಕ್ಕೂ ಧ್ಯಾನಕ್ಕೆ ಆ ಶಕ್ತಿ ಇದೆ. ಅರ್ಥ ಆಯ್ತಾ? ಏನ್ ಮಾಡುತ್ತಂದ್ರೆ, ನಾವು ಉದಾಹರಣೆಗೆ ಸೆಂಟರ್ಗೆ ಬಂದ್ರೆ ಏನ್ ಮಾಡ್ತೀವಿ, ಒಂದು ಆದಷ್ಟು ಈ ಮರ್ಮ ಆಗ್ಲಿ, ಆಕುಪ್ರೆಷರ್ ಆಗ್ಲಿ ಎಲ್ಲಕ್ಕೆ ಏನ್ ಕೆಲಸ ಮಾಡ್ತವೆ, ನಿಮ್ಮ ಪ್ರಾಣಶಕ್ತಿಯನ್ನು ಸರಿಪಡಿಸೋದು ಅಷ್ಟೇ. ಉದಾಹರಣೆಗೆ ನಿಮ್ಮ ಮಂಡಿ ಪ್ರಾಂತ, ಅಲ್ಲಿ ನಿಮ್ಮ ಪ್ರಾಣಶಕ್ತಿ ಸರಿಯಾಗಿ ಫ್ಲೋ ಆಗ್ತಾ ಇಲ್ಲ, ಅದಕ್ಕೆ ನಿಮ್ಗೆ ನೋವು ಬರೋದು. ಇನ್ನು ಬೇರೆ ಬೇರೆ ಕಾರಣ ಯಾವ್ದು ಇಲ್ಲ ಅಲ್ಲಿ. ನಾವು ಅನ್ಕೊಂಡಿದ ಪ್ರಕಾರ ಅಲ್ಲಿ ಏನಿದೆಯೋ, ಏನು ಹೋಗಿದೆಯೋ, ಏನು ಬಂದಿದೆಯೋ, ಏನು ಇಲ್ಲ, ಏನು ಆಗೋದಿಲ್ಲ. ಶರೀರದಲ್ಲಿ ಯಾವ ಭಾಗಕ್ಕೆ ಪ್ರಾಣಶಕ್ತಿ ಹರಿತಾ ಇಲ್ಲ ಅಂತಂದ್ರೆ, ಫ್ಲೋ ಆಗ್ತಾ ಇಲ್ಲ, ಪ್ರವಾಹ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ನೋವು ಬರುತ್ತೆ. ಅಲ್ಲಿ ಏನಾಗುತ್ತೆ, ಈ ಎನರ್ಜಿ ಬ್ಲಾಕ್ಸ್ ಕ್ರಿಯೇಟ್ ಆಗಿ ಓಕೆ ಆ ಶಕ್ತಿ ಪ್ರವಾಹ ಅಡ್ಡವಾಗಿರ್ತದೆ. ಅದಕ್ಕೆ ನಿಮ್ಗೆ ಅಲ್ಲಿ ನೋವು ಬರೋದು, ನೋವು ಕಾಣಿಸ್ತದೆ. ನೀವು ಇನ್ ಕೇಸ್ ಅದೇ ಧ್ಯಾನವನ್ನು ಹಾಗೆ ಕಂಟಿನ್ಯೂ ಮಾಡಿದ್ರೆ, ಸ್ವಲ್ಪ ದೀರ್ಘ ಧ್ಯಾನಕ್ಕೆ ಹೋದ್ಮೇಲೆ ಡೀಪ್ ಮೆಡಿಟೇಷನ್ ಹೋಗೋ ಸಾಧ್ಯವಿದ್ರೆ, ಹಾಗೆ ಆ ಪೇನ್ ತಟ್ಕೊಂಡು ಹಾಗೆ ಮುಂದಕ್ಕೆ ಹೋದ್ರೆ ನಿಮ್ಗೆ ಆ ಎನರ್ಜಿ ಬ್ಲಾಕ್ಸ್ ಎಲ್ಲ ತೊಲಗೋಗುತ್ತೆ. ನಿಮ್ಮ ಈ ಪೇನು ಸಹ ಪೂರ್ತಿ ಅಂದ್ರೆ 100% ವಾಸಿ ಆಗುತ್ತೆ. ಒಂದ್ ತಿಂಗಳಿಂದ ಟ್ರೈ ಮಾಡ್ತೀನಿ ಸರ್, ಒಂದ್ ತಿಂಗಳಿಂದಾನು ಮಾಡ್ತಾನೆ ಇದ್ರೆ ಇದನ್ನೇ ಆದ್ರೂ ಹಂಗೆ ಪೇನ್ ಬರ್ತಾನೆ ಇದೆ. ಮಾಡ್ಲೇಬೇಕು. ಅದು ಕರ್ಮಗಳು, ಇದು ಹಿಂದಿನ ಕರ್ಮಗಳು, ಹಿಂದಿನ ಜನ್ಮ ಕರ್ಮಗಳು. ಏನ್ ಮಾಡೋದು? ಮತ್ತೆ ನಿಮ್ಮ ಜೀವನ ಶೈಲಿ ಪ್ರಾಬ್ಲಮ್ಸು, ಇಲ್ಲ ಜೀವನ ಆಹಾರ ಶೈಲಿ ಪ್ರಾಬ್ಲಮ್ಸ್ ಒಂದಾಗಿದ್ರೆ ಈ ಜನ್ಮ, ಹಿಂದಿನ ಜನ್ಮದಲ್ಲಿ ಕರ್ಮಗಳು ಬಂದು ಆ ರೀತಿಯಲ್ಲಿ ನಿಮಗೆ ಒಂಥರ ನೋವು ಕೊಡ್ತಾ ಇರ್ತದೆ. ನೋವು ಕೊಡೋದು ಕಾರಣ ಏನಂದ್ರೆ, ನಮ್ಮ ಹಿಂದಿನ ಜನ್ಮ ಕರ್ಮಗಳು ತೀರ್ಸ್ಕೋಬೇಕಲ್ಲ. ಆದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ಹೋದ್ರೆ ಧ್ಯಾನದಿಂದ ಅನೇಕ ಸೌಲಭ್ಯಗಳು, ಸೌಕರ್ಯಗಳು ಆಗ್ತದೆ. ಒಂದು, ಪ್ರಾಣಶಕ್ತಿ ಹೆಚ್ಚು ಮಾಡಿ ಅದನ್ನು ಪರಿಹಾರ ಮಾಡುತ್ತೆ. ಎರಡನೇದು, ನಮ್ಮಲ್ಲಿ ಜ್ಞಾನ ಹೆಚ್ಚು ಆಗುವಾಗ ನಮ್ಮಲ್ಲಿರುವಂಥ ಕರ್ಮಗಳು ದಗ್ಧವಾಗ್ತವೆ. ಸೊ ಅಂದ್ರೆ ಒಂಥರ ಬೆಂಕಿ ಸುಟ್ಟಿ ಹೋಗ್ತವಲ್ಲ, ಆರು ಸಿಟ್ಟು ಹೋಗುತ್ತೆ. ಈ ರೀತಿಯಾಗಿ ಪರಿಹಾರಗಳು ಅನೇಕ ರೀತಿಯಲ್ಲಿ ಧ್ಯಾನ ಮಾಡ್ತಾ ಇರುವಾಗ ನಿಮ್ಗೆ ತಟ್ಕೊಳಕ್ಕೆ ಆಗಲ್ಲ, ನಾವು ಕಷ್ಟನೇ ಆಗ್ತಾ ಇದೆ ಅಂತಂದ್ರೆ ದೆನ್ ನೀವು ಸೆಂಟರ್ಗೆ ಬರಲೇಬೇಕಾಗತ್ತೆ. ಸೆಂಟರ್ಗೆ ಬಂದ್ರೆ ನಿಮ್ಗೆ ಸಿಗೋದು ಏನಂತಂದ್ರೆ ಮರ್ಮ ಥೆರಪಿ, ಆಕುಪ್ರೆಷರ್, ಈ ರೀತಿಯಲ್ಲಿ ನಿಮ್ಗೆ ಪರಿಹಾರ ಸಿಗೋದು. ಆಯ್ತಾ? ಸೊ ಇನ್ನೊಂದು ಸ್ವಲ್ಪ ಅದು ಮನೆ ಮದ್ದುಗಳಾಗ್ಲಿ, ಯೋಗ ಚಿಕಿತ್ಸೆ ಬೇಕಂದ್ರೆ ಹೇಮಾ ಮೇಡಮ್ ಹತ್ರ ಮಾತಾಡಿ ಒಂದ್ಸರಿ. ಓಕೆ, ಇಲ್ಲ ಅಂದ್ರೆ ಮನೆ ಮದ್ದು ಬೇಕಂದ್ರೆ ನಮ್ಮ ಮಧುರಾ ಮೇಡಮ್ ಹತ್ರ ಮಾತಾಡಿ ತಗೊಳ್ಳಿ, ಅದಕ್ಕೆ ಏನ್ ಪರಿಹಾರ ಬೇಕೋ ತಗೊಳ್ಳಿ. ಆ ಮಂಡಿ ಸೆಂಟ್ರಿಗೆ ಬರ್ತೀನಿ ಸರ್, ಒಂದ್ಸರಿ ಸೆಂಟ್ರಿಗೆ ಬರ್ತೀನಿ. ಬನ್ನಿ 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 ನೀವು. ಸೆಂಟ್ರಿಗೆ ಬರ್ತೀನಿ ಸರ್, ಅಲ್ಲ ನಿಮ್ಮ ಹತ್ರ ಅಲ್ಲಿಗೆ ಬರ್ತೀನಿ ಸರ್. ಹೌದೌದು, ಆ ತರ ಮಾಡಿದ್ರೆ ಪರಿಹಾರ ಸಿಗತ್ತೆ. ಅದೇನು ದೊಡ್ಡ ವಿಷಯ ಅಲ್ಲ. ಅದನ್ನು ಮಾಡ್ತೀನಿ ಸರ್, ಮನೆ ಮದ್ದು ಅದು ಹೇಳಿದ್ರೆ ಅದನ್ನು ಮಾಡ್ತೀನಿ ಸರ್. ಹೌದು, ಮನೆ ಮದ್ದು ಮಾಡ್ಕೊರಿ. ಯೋಗ ಚಿಕಿತ್ಸೆ ಸ್ವಲ್ಪ ಮೇಡಮ್ ಹೇಳ್ತಾರೆ ಈಗಲೇ, ಹೇಮಾ ಮೇಡಮ್, ಅದಕ್ಕೆ ಏನು ಎಕ್ಸಸೈಸ್, ಮಂಡಿಗೆ ಏನು ಎಕ್ಸಸೈಸ್ ಬೇಕೋ ತೋರಿಸ್ತಾರೆ. ಅದು ಈಗಲೇ ನೋಟ್ ಮಾಡ್ಕೊರಿ, ಆಯ್ತಾ? ಆಯ್ತು ಸರ್. ಸೊ ಆಮೇಲೆ ಇನ್ನು ಈ ಧ್ಯಾನ ಮಾಡುವಾಗ ಓಕೆ ಕರೆಕ್ಟ್ ಸರಿಯಾದ ಧ್ಯಾನ ಮಾಡಕ್ ಪ್ರಯತ್ನ ಮಾಡಿ. ಶೂನ್ಯ ಧ್ಯಾನಕ್ಕೆ ಹೋದ್ರೆ ಖಂಡಿತ ಅಲ್ಲಿ ಪ್ರಾಣಶಕ್ತಿ ಪ್ರವಾಹ ಆಗಿದ್ರೆ ಅದು ತೊಲಗಿ ಹೋಗ್ತದೆ, ಅದ್ರಲ್ಲಿ ಏನು ಸಂಶಯ ಇಲ್ಲ. ಅದೇ ಸರ್, ಅದ ಕೈ ಕ್ಲೋಸ್ ಮಾಡಿ ಇಟ್ಕೊಳಕ್ ಆಗಲ್ಲ ಸರ್. 15 ನಿಮಿಷ ಆದ ತಕ್ಷಣ ಮತ್ತೆ ಕೈ ಬಿಟ್ಬಿಟ್ಟು ಮಂಡಿಗೆ ಅನ್ಕೊಂಡ್ರೆ ಅವ ಸ್ವಲ್ಪ ಸಮಾಧಾನ. ಕಣ್ ಬಿಡಲ್ಲ ಸರ್, ಆದ್ರೂ ಬಿಡಲ್ಲ, ಕೊನೆವರೆಗೂ ಬಿಡಲ್ಲ. ಮಂಡಿಗೆಲ್ಲ ಸವರ್ಕೊಂತೀನಿ ಸರ್, ಸ್ವಲ್ಪ ಸವರ್ಕೊಂಡ್ಮೇಲೆ ಸ್ವಲ್ಪ ಹಂಗೆ ಕಮ್ಮಿ ಆಗುತ್ತೆ, ಮತ್ತೆ ಹಂಗೆ ಧ್ಯಾನದಲ್ಲಿ ಹೋಗ್ತೀನಿ ಸರ್. ಕೈ ಫೋಲ್ಡ್ ಮಾಡಿ ಇಟ್ಕೊಳಕ್ ಆಗಲ್ಲ ಈಗ ಮೇಡಮ್ ತೋರಿಸ್ತಾರ, ಸ್ವಲ್ಪ ನೋಡ್ಕೊಳ್ಳಿ. ಆಯ್ತು ಹೇಮಾ ಮೇಡಮ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಗುರುಜಿ. ಇದು ಸಂಧಿವಾತನೂ ಇರುತ್ತೆ, ಮೂಳೆಗಳೆಲ್ಲ ಜಾಯಿಂಟ್ ಪೇನ್ ಕೇಳಿಸ್ಕೊಂಡೆ. ಅವಾಗ ಸಂಧಿವಾತಕ್ಕೆ ಮೈನ್ ಆಗಿ ತುಂಬಾ ಚೆನ್ನಾಗಿ ನಾನೆಲ್ಲ ರಾಜು ದೀಕ್ಷಿತ್ ಹೇಳಿರೋಂಥದ್ದು ಚರಕ ಸಂಹಿತೆಯಿಂದ ಸುಮಾರು ಇದರಿಂದ ಪರಿಶೀಲನೆ ಮಾಡಿ ತಗೊಂಡಿರುವಂಥದ್ದು ಪಾರಿಜಾತದ ಎಲೆ. ಪಾರಿಜಾತ ಪುಷ್ಪ ಗೊತ್ತಲ್ಲ, ಸಣ್ಣ ಸಣ್ಣದು ಪಾರಿಜಾತ. ಗೊತ್ತಿಲ್ಲ, ದಾಸವಾಳನ? ಪಾರಿಜಾತ ಕೃಷ್ಣ ಸತ್ಯಭಾಮೆಗೆ ತಂದ್ಕೊಡ್ತಾನೆ, ಸ್ವರ್ಗದ ಗಿಡ. ಅದು ನೋಡಕ್ಕೆ ಎಲೆಗಳೆಲ್ಲ ಬಿಳಿ ಬಿಳಿ ಇರುತ್ತೆ, ರಾತ್ರಿ ಆಗುತ್ತೆ, ಬೆಳಿಗ್ಗೆ ಅನ್ನೋಷ್ಟ್ರಲ್ಲಿ ಎಲ್ಲ ಬಿದ್ದೋಗುತ್ತೆ. ತೊಟ್ಟು ಆರೆಂಜ್ ಕಲರ್, ಈ ಕಲರ್ ಇರುತ್ತೆ ಅದ್ರದ್ದು ಎಲೆಗಳು. ಈ ಎಲೆನ 3 ತಿಂಗಳು ಯಾರು ಸತತವಾಗಿ ಸ್ವಲ್ಪ ಈಗ ನಾನು ನೋಡಿ ಮಾಡಿಟ್ಕೊಂಡಿದ್ದೀನಿ, ಕುದಿಸಿಟ್ಟಿದ್ದೀನಿ. ಸೊ ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸಿಪ್ ಬೈ ಸಿಪ್ ಕುಡಿಯೋದ್ರಿಂದ, ಸ್ವಲ್ಪ ಕುಡಿತಾ ಈ ಲೋಟನ ಮುಗಿಸೋದ್ರಿಂದ
ಸಂಧಿವಾತ ಅನ್ನೋದು ಸಂಪೂರ್ಣ ದೇಹದಿಂದ ಹೋಗುತ್ತೆ. ಆಮೇಲೆ ನಮ್ಗೆ ಬೆಡ್ ರಿಡನ್ ಆದವ್ರು, ಏನೇ ಹೆಚ್ಚು ಕಡಿಮೆ ಮೂಳೆಗಳು ಮುರಿದಿರೋ ಅಥವಾ ಈ ಜಾಯಿಂಟ್ ಪೇನ್ ಇರುವಂತವ್ರು, ಹೊಟ್ಟೆಯಲ್ಲಿ ತುಂಬಾ ಆಮ್ವಾಸ ಗ್ಯಾಸ್ ಇರುವಂತವ್ರು, ಇದನ್ನ ಕುಡಿಯೋದ್ರಿಂದ 3 ತಿಂಗಳಲ್ಲಿ ಬೆಡ್ ರಿಡನ್ ಆದವ್ರು ಕೂಡ ಓಡೋ ಅಂತ ಸ್ಥಿತಿ ಅಂತದ್ದು ಅಂತ ನನಗ್ ಗೊತ್ತು. ಹಾಗಾಗಿ ಇವಾಗ ಇದನ್ನ ಡೈಲಿ ಒಂದ್ ಸ್ವಲ್ಪ ಎಲ್ಲ ಯಾರ್ಯಾರಿಗೆ ಈ ತರ ಆಗುತ್ತೆ ಈ ತರ ಮಾಡ್ಕೊಂಡು ಪಾರಿಜಾತ ಕಷಾಯ ಕುಡಿಯೋದ್ರಿಂದ ಸಂಪೂರ್ಣ ಗುಣ ಆಗುತ್ತೆ. ಮಾಡಿ ನೋಡ್ಬೇಕು. 2 ದಿನ ಮಾಡಿ ಕುದಿಸ್ಬೇಕಾ ಮೇಡಮ್ ಅದನ್ನ ಎಲೆನ ಎಲೆ ತೊಳೆದು ತುಂಬಾ ಹಾಕ್ಬಾರ್ದು. 6 ಎಲೆ ಆದ್ರೆ ಸಾಕು. ತುಂಬಾ ಕಡಿಮೆ ಹಾಕ್ಬೇಕು. ನಾನು ಇವಾಗ ನನ್ನ ಪಾತ್ರೆ ಅಷ್ಟೇ 6 ಎಲೆ ಹಾಕಿದ್ದೀನಿ. ಸೊ ಅದ್ರದ್ದು ಒಂದ್ ಸ್ವಲ್ಪ ಇಷ್ಟು ಈ ತರ ಬರುತ್ತೆ. ಈ ತರ ಅದನ್ನ ಕಷಾಯನ ಮಾಡಿದೀನಿ. ಸೊ ಫ್ರೆಶ್ ಎಲೆನೆ ತಗೊಂಡ್ ಬರ್ತೀನಿ ನಾನು. ಮಗು ಸ್ಕೂಲಿಗೆ ಬಿಡಕ್ ಹೋಗುವಾಗ ತಗೊಂಡ್ ಬಂದ್ಬಿಡ್ತೀನಿ. ಅವಾಗ ಒಂದ್ 6 ಎಲೆ ಹಾಕಿ ಕುದಿಸಿ ಕಷಾಯ ಬೆಳಿಗ್ಗೆ ಒಂದ್ಸರಿ ತಗೊಳ್ತೀನಿ ಎವ್ರಿಡೇ. ಇದರಿಂದ ಏನಾಗುತ್ತೆ, ಜಾಯಿಂಟ್ ಪೇನ್ಸ್, ಮೂಳೆ ನೋವು, ಲಿಟಲ್ ಹೇರ್ಲೈನ್ ಫ್ರಾಕ್ಚರ್ಸ್ ಇದೆಲ್ಲಾನು ಹೋಗುವಂಥದ್ದು. ಮೈ ಮತ್ತೆ ದಪ್ಪಗಿರಲ್ಲ, ಆರಾಮಾಗಿ ಫ್ಲೆಕ್ಸಿಬಲ್ ಆಗಿ ತುಂಬಾ ಚೆನ್ನಾಗಿ. ಆಮೇಲೆ ಮಂಡಿ ನೋವು ಅಂದ್ರೆ ಅದೇನೆ ಆಗೋದು. ಇವಾಗ ನಮ್ಮ ಜಾಯಿಂಟ್ ಅಲ್ಲಿ ಎಲ್ಲ ಜಾಯಿಂಟ್ ಗಳು ಬ್ಲಾಕ್. ನಿನ್ನೆ ಗುರುಜಿ ಹೇಳಿದ್ರು, ಆಮೇಲೆ ಜಗದೀಶ್ ಬಾವಿತೊಟ್ಟಿ ಅವ್ರು ಹೇಳಿದ್ರು, ಈ ಎಲ್ಲಾ ಜಾಯಿಂಟ್ ಗಂಟುಗಳೇನಿದೆ ಆ ಗಂಟುಗಳಲ್ಲಿ ಬ್ಲಾಕ್ಸ್. ಅದೊಂಥರ ಕಣ ತರಿಸಿ ಸುಣ್ಣದ ಕಣದ ತರ ಗಟ್ಟಿ ಒಳಗಡೆ ಇರುತ್ತೆ. ಅದನ್ನ ಫುಲ್ ಅಕ್ಯುಪ್ರೆಷರ್ ಇಂದಾನು ಎಲ್ಲ ಮಾಡ್ಬೋದು. ಅದೇನು ಮಾಡಕ್ ಆಗಲ್ಲ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಐಡಿಯಾ. ಸೊ ಮಾಡಿ ಸಿಂಪಲ್, ಬೆಳಿಗ್ಗೆ 1 ಲೋಟ ಕುಡಿಯೋದು. ನಾನು 2 ದಿನ ನೋಡೇ ಇಲ್ಲ ಎಲ್ಲ ಕಡೆ ಗಿಡಗಳಿರುತ್ತೆ. ಎಲ್ಲಿ ಯೂಶಲಿ ಬಸವನಗುಡಿ ಲೈನ್ಗಳಲ್ಲಂತೂ ತುಂಬಾ ಇತ್ತು ಮೊದ್ಲು. ನಾವು ರಾಜಾಜಿನಗರ ಮೇಡಮ್ ಇರೋದು. ಬೇಕಾದಷ್ಟು ಸಿಗುತ್ತೆ ನೋಡ್ರಿ. ಅದನ್ನ ಮನೆ ಯೂಶಲಿ ಸ್ವಲ್ಪ ಈ ಬ್ರಾಹ್ಮಿನ್ ಮನೆಗಳ ಕಡೆ ಜಾಸ್ತಿ ಇರುತ್ತೆ. ಮೇಡಮ್ ಒಂದು ಫೋಟೋ ಹಾಕಿ, ನರ್ಸರಿಯಲ್ಲಿ ಸಿಗುತ್ತಾ ಮೇಡಮ್? ನರ್ಸರಿಯಲ್ಲಿ ಕೇಳಿದ್ರೆ ಸಣ್ಣದಾಗಿ ಬಾಟಲ್ ಇಟ್ಕೊಳ್ಬಹುದು. ನನ್ ಫೋಟೋನು ಇವಾಗ ಇಲ್ಲ, ಮತ್ತೆ ನಾನು ಅದನ್ನ ಹಾಕ್ತೀನಿ. ಓಕೆ ಮೇಡಮ್. ಯಾರಾದ್ರೂ ಇದ್ರೆ ಕೇಳಿ ಮೇಡಮ್, ದೊಡ್ಡವ್ರನ್ನ ಕೇಳಿದ್ರೆ ನಿಮ್ಗೆ ಅಲ್ಲಿ ಪರಿಚಯ ಮಾಡ್ಕೊಡ್ತಾರೆ. ಇಲ್ಲ, ಎಲ್ಲ ಕಡೆ ರೋಡ್ ಸೈಡ್ ಅಲ್ಲೂ ಹಾಕಿರ್ತಾರೆ. ಕೆಲವು ಕಡೆ ಈ ಬೇವಿನೆಲೆ ಹೇಗ್ ಹಾಕಿರ್ತಾರೆ, ಪಾರಿಜಾತ ಸುಮಾರು 10 ವೃಕ್ಷಗಳು ಆಗಿರುತ್ತೆ. ಸ್ವಲ್ಪ ಸಣ್ಣದ್ರಿಂದ ಪಾಟಲ್ ಹಾಕಿ ಕೂಡ ನಾವು ಬೆಳೆಸ್ಕೋಬಹುದು. ಬೆಳೆಸ್ಕೊಂಡಿದ್ದೇನೆ ಡೈಲಿ ನಿತ್ಯ ಯೂಸ್ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ಅಂತೂ ಏನಿಲ್ಲ. ಸತತವಾಗಿ ನಾವು 1 ವಾರ ತಗೊಳ್ಳಿ. ನೀವು 1 ವಾರ ತಗೊಂಡಾಗ ನಿಮ್ ಮೈಕೈ ಎಲ್ಲ ಆರಾಮಾಗ್ತಾ ಇರುತ್ತೆ. ಆಮೇಲೆ 1 ವಾರ ಬಿಟ್ಟು ನೋಡಿ. 1 ವಾರ ಬಿಟ್ಟ ತಕ್ಷಣ ಮತ್ತೆ ಅದೇ ಜಾಯಿಂಟ್ ನೋವು ಮತ್ತೆಲ್ಲ ಪೇನ್ ಎಲ್ಲ ಬರ್ತದೆ. ಯಾವಾಗ ನೀವು ಸತತವಾಗಿ ತಗೊಳ್ತೀರಿ ನೋವು ಇರೋದೇ ಇಲ್ಲ. 3 ತಿಂಗಳು ತಗೊಳ್ಳಿ, ಮತ್ತೆ ಒಂದ್ ಸ್ವಲ್ಪ ದಿನ ಬಿಡಿ, ಮತ್ತೆ ತಗೊಳ್ಳಿ. ಇದರಿಂದ ಏನಾಗುತ್ತೆ, ನಿಮ್ಮ ದೇಹ ಸಂಪೂರ್ಣವಾಗಿ ಒಗ್ಗಿ ಸರಿ ಹೋಗುತ್ತೆ. ಇಲ್ಲ ಕಂಟಿನ್ಯೂ ಯಾವ್ದಾದ್ರು ತಗೊಂಡ್ರು ಅದು ಅಭ್ಯಾಸ ಆಗಿ ಮತ್ತೆ ಅದನ್ನು ಆಗಲ್ಲ. ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟು ತಗೊಳ್ಳಿ. 3 ತಿಂಗಳು ಮಾಡಿ, 1 ವಾರ ಬಿಡಿ, ಮತ್ತೆ 3 ತಿಂಗಳು ತಗೊಳ್ಳಿ. ಈ ತರ ಏನ್ ಆಹಾರದಲ್ಲಿ ಏನೇನೋ ಸೊಪ್ಪುಗಳು ತರಕಾರಿ ತಿಂತೀವಿ, ಇದೇನ್ ನಿಮ್ಗೆ ಸೈಡ್ ಎಫೆಕ್ಟ್ ಬಂದು ಏನ್ ಆತರ ಏನು ನೆಗೆಟಿವ್ ಎಫೆಕ್ಟ್ ಅಂತೂ ತಗೊಂಡೆ ಇದರಿಂದ ತೊಂದರೆ ಆಯ್ತು ಅನ್ನೋ ಎಫೆಕ್ಟ್ ಅಂತೂ ಯಾವ್ದೂ ಇಲ್ಲ. ತುಂಬಾ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪಾರಿಜಾತ ಇಲ್ಲಾಂದ್ರೆ ನಿಯರ್ ಬೈ ನರ್ಸರಿಗೆ ಹೋಗಿ ಕೇಳಿ. ಪಾರಿಜಾತ ನರ್ಸರಿ ಕೇಳ್ತೀವಿ ಮೇಡಮ್, ಅಲ್ಲಿ ಸಿಗುತ್ತೆ. ಕೇಳಿ ಕೊಡ್ತಾರೆ, ಆರಾಮಾಗಿ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೇ ತರ ಇನ್ನೊಂದು ಗುರುಜಿ, ಎಮರ್ಜೆನ್ಸಿ BP ಅಂತ ಹೇಳಿದ್ರೆ ಸೋರೆಕಾಯಿ ಅಂದ್ರೆ ಲೌಕಿ ಅಂತಾರೆ, ಬಾಟಲ್ ಗಾರ್ಡ್. ಆ ಬಾಟಲ್ ಗಾರ್ಡ್ನ ತಗೊಂಡು ಇಷ್ಟನ್ನ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಸೋಸಾದ್ರೂ ಕುಡಿಬಹುದು. ಹಾಗೆ ಆದ್ರೆ ಯಾರಾದ್ರೂ ಕುಡಿತೀನಿ ಅಂದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಸೋಸ್ಕೊಂಡ್ ಕುಡಿದ್ರೆ ಒಂದ್ 20 ನಿಮಿಷದಲ್ಲಿ ಒಂದ್ 20-30% ಹೈ BP ಮಾರ್ಕ್ ಬರುತ್ತೆ. ಡೈಲಿ ತಗೊಂಡ್ರೆ ಯಾವ ಔಷಧಿನೂ ಬೇಡ, ಯಾವ ಮಾತ್ರೆನೂ ಬೇಡ. ಎವ್ರಿ ಡೇ ಎಂಟಿ ಸ್ಟಮಕ್ ತಗೊಳ್ಳೋದ್ರಿಂದ ಲೌಕಿ ತುಂಬಾನೇ ವೆರಿ 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 ಹೆಲ್ಪ್ಫುಲ್ ಗುರುಜಿ. ಇದ್ರ ಜೊತೆ tell you one more later. ಪರವಾಗಿಲ್ಲ, ಹೇಳಿ. ಇವಾಗ ಎಮರ್ಜೆನ್ಸಿ ಎಲ್ರಿಗೂ ಕೊರೋನಾ ಅಂದ ತಕ್ಷಣ ಹೆದರಿಕೆ ಆಗೋದು. ಏನ್ ಮಾಡೋದು, ಏನೋ ಆಯ್ತು, ಈಗೇನಪ್ಪ ಡಾಕ್ಟರ್ ಹತ್ರ ಹೋದ್ರೆ ಏನ್ ಮಾಡ್ತಾರೆ ಈ ತರ. ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ
ಉಪ್ಪು, ಒಂದ್ ಬೆಚ್ಚ ನೀರು, ಒಂದ್ ದೊಡ್ಡ ಒಂದು 4 ಅಥವಾ 8 ಲೋಟ ನೀರು. ಆದ್ರೆ ಎಷ್ಟಾಯ್ತು ಅಲ್ಲಿಗೆ? 2.5 ಲೀಟರ್ ಆಯ್ತು. ಆ ನೀರನ್ನ ತೆಗೆದುಕೊಂಡು ಕಾಲನ್ನ ತ್ರಿಕೋನಾಸನದಲ್ಲಿ ನಿಂತ್ಕೊಳ್ಬೇಕು. ಕಾಲ್ ಸ್ಟ್ರೆಚ್ ಮಾಡಿ ಕುಡಿತಾ ಹೋಗ್ಬೇಕು. ಕುಡ್ದು ನಿಧಾನ ಕಾಲ್ ಸ್ವಲ್ಪ ಹತ್ರ ಇಟ್ಕೊಂಡು ಕುಡಿದ್ರು ಪರವಾಗಿಲ್ಲ, ನಿಧಾನ ಕುಡಿತಾ ಹೋಗ್ಬೇಕು. 2 ಗ್ಲಾಸು, 3 ಗ್ಲಾಸು, 4 ಗ್ಲಾಸು, ಆಮೇಲೆ ಕಡಿಮೆ ಮಾಡ್ತಾ ಒಟ್ಟು 8 ಗ್ಲಾಸು ಒಂದು 15-20 ನಿಮಿಷ ಕುಡಿದ್ಬಿಟ್ಟು ಆಮೇಲೆ ಕಾಲೆರಡು ತ್ರಿಕೋನಾಸನದಲ್ಲಿ ಸ್ಟ್ರೆಚ್ ಮಾಡ್ಬಿಟ್ಟು ಬಾಡಿ ಮುಂದೆ ಬಗ್ಸಿ ಸಂಪೂರ್ಣ ಈ 2 ಬೆರಳನ್ನ ಅಂದ್ರೆ ಮಧ್ಯದ ಮತ್ತೆ ಉಂಗುರದ ಬೆರಳನ್ನ ಅಥವಾ 3 ಬೆರಳನ್ನ ಕೈ ಹಾಕಿ ಕಿರು ನಾಲ್ಗೆವರೆಗೂ ಟಚ್ ಮಾಡಿ ಚೆನ್ನಾಗಿ ಒಳಗಡೆ ಹಾಕ್ಬೇಕು. ಅದರಿಂದ ಸಂಪೂರ್ಣ ಹೊರಗಡೆ ಹೋಗ್ಬಿಡುತ್ತೆ. ಎಲ್ಲ ಒಳಗಡೆ ಕಲೆಕ್ಟ್ ಆಗಿರುವಂತ ಎಲ್ಲ ಏನಿರುತ್ತೆ ಹೊರಗಡೆ ಹೋಗ್ಬೇಕು. ಆ ತರ ವಾರಕ್ಕೆ 1 ಸರಿ ಅಥವಾ 2 ಸರಿ. ಅಕಸ್ಮಾತ್ ತುಂಬಾನೇ ಇದೆಲ್ಲ ಸರ್, ತುಂಬಾ ಶೀತ ಇದೆಲ್ಲ ಆಗೋಗಿದೆ, ಹೊರಗೆ ಹೋಗಕ್ಕೆ ಹೆದರಿಕೆ ಆಗತ್ತೆ, ಈ ತರ ವೈರಸ್ ಅಟ್ಯಾಕ್ ಅಂತ ಹೆದರಿಕೆ ಆದ್ರೆ ದಿನ ಮಾಡಿ, ತುಂಬಾನೇ ಹೆಲ್ಪ್ಫುಲ್. ಈ ವಾಮನ ಧೌತಿ ಅಂತ ಯೋಗದಲ್ಲಿ ಹೇಳ್ತೀವಿ. ಸೊ ವಾರಕ್ಕೆ 1 ಸರಿ ಮಾಡ್ಕೊಳ್ತೀವಿ. ಸ್ವಲ್ಪ ವಯಸ್ಸಾದವ್ರಂತೂ ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಉಪಯೋಗ. ಉಪ್ಪು ಬೇಡ, BP ಇರೋಂಥವ್ರು ಉಪ್ಪು ಬೇಡ, ಹಾಗೆ ಬರೀ ನೀರನ್ನು ಕೂಡ ಚೆನ್ನಾಗಿ 1-3 ತಮ್ಗೆ ನೀರು ಎಷ್ಟು ಕುಡಿಯಕ್ಕಾಗತ್ತೆ, ಇನ್ನೇನ್ ಕುಡಿಯಕ್ಕೆ ಆಗಲ್ಲಪ್ಪ ನನ್ಗೆ ಅಷ್ಟುವರೆಗೂ ಕುಡಿದ್ಬಿಟ್ಟು ಕೈ ಹಾಕ್ಬಿಟ್ಟು ಮುಂದೆ ಬಾಗಿದ ತಕ್ಷಣ ಫುಲ್ ಗಜಕುಂಜರಾಹ, ಆನೆ ಸೊಂಡ್ಲಿಂದ ಹೇಗ್ ನೀರ್ ಹೋಗುತ್ತೆ ಸಂಪೂರ್ಣವಾಗಿ ಹೊರ ಹಾಕತ್ತೆ. ಅದನ್ನ ಮಾಡೋದ್ರಿಂದ ತುಂಬಾನೇ ಆರಾಮಾಗುತ್ತೆ. ರೆಗ್ಯುಲರ್ ಆಗಿ ಉಗುರು ಬೆಚ್ಚ ನೀರ್ ಬೇಕಾ, ನಾರ್ಮಲ್ ನೀರಾದ್ರೂ ಪರವಾಗಿಲ್ಲ? ರೆಗ್ಯುಲರ್ ಯಾವತ್ತು ನಾರ್ಮಲ್ ಸಾಕು. ಅಕಸ್ಮಾತ್ ನಾನ್ ಬೆಚ್ಚ ಕುಡಿತೀನಿ ಅಂದ್ರೆ ಪರವಾಗಿಲ್ಲ. ಓವರ್ ಬಿಸಿ ಆಗ್ಲಿ, ಓವರ್ ಥಂಡಿ ಆಗ್ಲಿ ಆಗಿರ್ಬಾರ್ದು. ಹೂ ಬಿಸಿ ಒಂಥರ ಮುಟ್ಟಕ್ಕಾಗೋ ಅಷ್ಟು ಬೆಚ್ಚಗ್ ಮಾಡ್ಕೊಂಡ್ರು ಪರವಾಗಿಲ್ಲ. ಉಪ್ಪಂತೂ ನಾ ಇದಕ್ ಹೇಳಲ್ಲ, ಶಂಖಪ್ರಾಕ್ಷನ ಹೇಳುವಾಗ ಅದ್ರ ಬಗ್ಗೆ ಇನ್ನೊಂದಿನ ಶಂಖಪ್ರಾಕ್ಷನ ಅಂತ ಹೇಳ್ತೀನಿ. ಕಂಪ್ಲೀಟ್ ಬಾಡಿ ಕ್ಲೆನ್ಸಿಂಗ್ ಹೇಗೆ ಅಂತ. ಇದೇನಂದ್ರೆ ಇದು ವಾಮನ ಧೌತಿ ಅಲ್ಲ? ಇದು ವಾಮನ ಧೌತಿ ಸ್ಪೆಷಲಿ ಬೆಸ್ಟ್ ಫಾರ್ ಕೊರೋನಾ ವೈರಸ್. ಇವಾಗ ನಮ್ಮಲ್ಲಿ ಹೆದರ್ಕೊಳ್ಳಿ, ಇಮಿಡಿಯೇಟ್ ಏನೋ ಆಗೋಯ್ತು ನನ್ಗೆ ಆಗಲ್ಲಪ್ಪ ಅಂತ ಹೆದರಿಕೆ ಆಗೋಗ್ತಾರೆ. ಅವ್ ತುಂಬಾ ಶೀತ, ಕೆಮ್ಮು, ನೆಗಡಿ ಇರುತ್ತೆ, ಲಂಗ್ಸ್ ಅಲ್ಲೆಲ್ಲ ಕಫ್ ಇರುತ್ತೆ. ಅವಾಗ ಏನ್ ಮಾಡೋದು, ಇದು ನೀರ್ ಅಕಸ್ಮಾತ್ ಏನೂ ಇಲ್ಲ ಅಂದ್ರೂ ಕೂಡ ವಾರಕ್ಕೊಂದ್ಸರಿ 1-2-3 ತಮ್ಗೆ ನೀರ್ ಕುಡ್ದು ಎಷ್ಟಾಗುತ್ತೆ ಅಷ್ಟು. ಆಗ್ಲೇ ಇಲ್ಲಪ್ಪ 1 ತಮ್ಗೆ ಕುಡಿತೀನಿ ನಂಗೆ ಆಗಲ್ಲ ಅಂದ್ರೂ ಸ್ವಲ್ಪ ಇದನ್ನ ಹೊರಗಡೆ ಹಾಕಿ ಆಮೇಲೆ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ. ಮತ್ತೆ ಚೆನ್ನಾಗಿ ಹಿಂಗ ಮುಂದೆ ಬಾಗಿದ ತಕ್ಷಣ ಫುಲ್ ಹೋಗ್ಬಿಡುತ್ತೆ. ಆಮೇಲೆ ನಾವಿದ್ ಯೋಗ ಮಾಡಿಸ್ತಾ ಮುಂದಿನ ದಿನಗಳಲ್ಲಿ ಮಾಡೋಣ. 21 ದಿನ ಬಿಟ್ಟು ಮುಂದಿನ ದಿನಗಳಲ್ಲಿ ಯೋಗ ಮಾಡ್ತಾ ಅದ್ರ ಜೊತೆ ಒಂದೊಂದು ಟಿಪ್ ಅನ್ನ ಮಾಡ್ತಾ ಹೋದ್ರೆ ಅಭ್ಯಾಸ ಚೆನ್ನಾಗಾಗುತ್ತೆ. ಆಮೇಲೆ ಇದಾದ ನಂತರ ಏನ್ ಮಾಡ್ಬೇಕಂದ್ರೆ ವಿಶ್ರಾಂತಿ. ಸುಮ್ನೆ ವಾಮನ ಧೌತಿ ಆಯ್ತು, ನಾನ್ ಸುಮ್ನೆ ಮತ್ತೇನೋ ಮಾಡ್ತೀನಿ ಅನ್ನೋ ಹಾಗಿಲ್ಲ. ನೆಲದ ಮೇಲೆ ಮ್ಯಾಟ್ ಹಾಕೊಂಡು ಮೊದ್ಲೇ ರೆಡಿ ಇಟ್ಕೊಂಡಿರ್ಬೇಕು. ಸಂಪೂರ್ಣವಾಗಿ ಒಂದ್ಸರಿ ಮಾಡಕ್ಕೆ ಯೂರಿನ್ ಹೋಗಿ ಆಮೇಲೆ ಬಂದು ಶವಾಸನಕ್ಕೆ ಹೋಗ್ಬೇಕು. ಅಲ್ಲಿ ಏನೂ ಮತ್ತೆ ವ್ಯಾಯಾಮಗಳನ್ನೇನು ಮಾಡ್ಬೇಕು. ಸುಮ್ನೆ ಶವಾಸನದಲ್ಲಿ ಮಲ್ಕೊಂಡು ದೇಹವನ್ನ ಗಮನಿಸ್ತಾ ಅವಾಗ 2 ದಿನ ಸಂಪೂರ್ಣ ಮಲ್ಕೊಂಡವಾಗ ಏನಾಗುತ್ತೆ ಗಮನಿಸ್ತಾ ಹೋಗಿ ಅರ್ಧ ಗಂಟೆಗಳ ಕಾಲ ಮಲ್ಕೊಂಡು ಆಮೇಲೆ ನಿಧಾನಕ್ಕೆ ಬಲಕ್ ತಿರ್ಕೊಂಡು ಸಡನ್ ಆಗಿ ಹೇಳೋದಾಗ್ಲಿ ಮಾಡ್ಬಾರ್ದು. ಬಲಕ್ ತಿರ್ಕೊಂಡು ನಿಧಾನವಾಗಿ ಮೇಲೆ ಇರ್ಬೇಕು. ಆಮೇಲೆ ಆ ದಿನ ಸ್ವಲ್ಪ ಹುಳಿ, ಉಪ್ಪು, ಖಾರ, ಬಿಸಿ, ಥಂಡಿ ತಿನ್ಬಾರ್ದು. ದಾಲ್ ಕಿಚಡಿ ಏನಾದ್ರು ಅಂದ್ರೆ ಹೆಸರು ಬೇಳೆ, ತುಂಬಾ ದೇಹಕ್ಕೆ ಆರೋಗ್ಯ, ಬೇಳೆ ಅಥವಾ ಹೆಸರು ಬೇಳೆ ಕಾಳು ಸಿಪ್ಪೆ ಒಡೆದಿರೋಂಥದ್ದು ಅದನ್ನ ಅಕ್ಕಿ ಜೊತೆ ಹಾಕಿ ಸ್ವಲ್ಪ ಕಿಚಡಿ ಮಾಡಿ ತೆಳುವಾಗಿ ಅದಕ್ಕೆ ಸ್ವಲ್ಪ ತುಪ್ಪ, ಜಾಸ್ತಿ ತುಪ್ಪ ಹಾಕಿದ್ರೆ ಆಲ್ರೆಡಿ ವಾಮನ ಧೌತಿ ಆಗಿರುತ್ತೆ, ಲೂಸ್ ಮೋಷನ್ ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ತುಪ್ಪ ಫಾರ್ ಲ್ಯೂಬ್ರಿಕೇಶನ್ ಆಫ್ ದ ಇಂಟೆಸ್ಟೈನ್. ಇದನ್ನ ಮಾಡ್ಕೊಂಡು ಕಿಚಡಿ 1 ದಿನ ಬೆಳಗ್ಗೆ ಮಧ್ಯಾಹ್ನ ತಿಂದು ಮಾರನೇ ದಿನದಿಂದ ಸ್ವಲ್ಪ ಖಾರ ತಿನ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಈ ಕ್ಲೆನ್ಸಿಂಗ್ ಆಗಿರೋದಕ್ಕೆ ಮೇಲೊಂದ್ ಸ್ವಲ್ಪ ಏನಾದ್ರು ಹಾಕಿದ್ರೆ ಅಂಗಾಂಗಗಳ ಹಾನಿ ಆಗುತ್ತೆ. ಅದನ್ನ ಮಾಡ್ಬಾರ್ದು ಅನ್ನೋ ಉದ್ದೇಶಕ್ಕೆ ಇಷ್ಟು ಮಾಡ್ಬೇಕು. ಥ್ಯಾಂಕ್ ಯು. ಉಮಾದೇವಿ ಮೇಡಮ್, ಮಂಡಿ ನೋವು ಏನ್ ಮಾಡಿ ಅಂದ್ರೆ ದಿನ ನೋಡಿ, ಆಕುಪ್ರೆಸರ್ ಅಲ್ಲಿ ಹೇಳ್ತೀನಿ, ದಯವಿಟ್ಟು ಅದೊಂದು ಮಾಡಿ. ಇನ್ನೊಂದ್ಸರಿ ಹೇಳಿ ಮೇಡಮ್, ಇನ್ನೊಂದ್ಸರಿ ತೋರ್ಸಿ ಮೇಡಮ್, ಇನ್ನೊಂದ್ಸರಿ ತೋರ್ಸಿ. ಅಲ್ಲ ಗುರುಜಿ ಹೇಳ್ತಾರೆ ಅಪಾನ ವಾಯು ಮುದ್ರಾ ಅಂತ ನನ್ಗನ್ನಿಸ್ತು.
ತಕ್ಷಣ ಇಲ್ಲ ಅಪಾನ ವಾಯು ಮುದ್ರ ಮಂಡಿ ನೋವು ಬೇಡ. ಅದು ಆದಷ್ಟು ಅಪಾನ ವಾಯು ಆಚೆ ಕಲ್ಸಕ್ಕೆ ಹೃದಯ ಸಂಬಂಧ ಚೆನ್ನಾಗಿರ್ತದೆ. ಇಲ್ಲಿ ನೋಡ್ಕೊ, ಇಲ್ಲಿ ಇದಿದೆಯಲ್ಲ ಈ ಪಾಯಿಂಟ್, ಇದು ಇದು ಚೆನ್ನಾಗಿ ಈ ತರ ಒತ್ತಬೇಕು. ನಿಮ್ಗೆ ಮಂಡಿ ನೋವು ಇದ್ರೆ ಈಗ ಒತ್ತಿದ್ರೆ ನಿಮ್ಗೆ ಕಾಣಿಸ್ತಾ ಇರ್ತದೆ ಪೇನ್ ಇದೆ ಅಂತ ಅಲ್ಲಿ. ಇದು ಜಾಯಿಂಟ್ ಪೇನ್. ಓಕೆ, ಇದು ನಮ್ಮ ಮಂಡಿ ಇರೋದು ಇಲ್ಲೇ, ಅಂದ್ರೆ ಮಂಡಿ ಕನೆಕ್ಷನ್ ಇಲ್ಲಿಂದ ಇದೆ. ಈ ಮಧ್ಯ ಬೆರಳು ಈ ಮಧ್ಯ ಬೆರಳು ಉಂಗರ ಬೆರಳಿಗೂ ಮಧ್ಯ ಇರುವಂತ ಈ ಜಾಯಿಂಟ್ ಚೆನ್ನಾಗಿ ಒತ್ತಿ. ಒತ್ತಿ ಒಂದ್ಸರಿ. ಯಾವ ಮಂಡಿ ನಿಮ್ಗೆ ಪೇನ್ ಇರೋದು, ಲೆಫ್ಟಾ ರೈಟಾ? ಎರಡು ಇದೆ ಸರ್ ನನ್ಗೆ. ಎರಡಿರುವಾಗ ಅಲ್ಲಿ ಒತ್ತಿದ್ರೆ ನಿಮ್ಗೆ ನೋವು ಕಾಣಿಸ್ತಾ ಇರ್ತದೆ ನೋಡಿ. ಎರಡು ಕೈ ಒತ್ತಬೇಕಾ ಸರ್? ಎರಡು ಕೈ ಹೌದು, ಎರಡು ಮಂಡಿ ಪೇನ್ ಇದ್ರೆ ಎರಡು ಮಂಡಿ ಒತ್ತಬೇಕಾಗುತ್ತೆ. ಎರಡು ಕೈ ಒತ್ತಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಒಂದು ದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 15 ಸಲ ಒತ್ತಬೇಕು. ಈ ತರ ನೋಡಿ, ಈ ತರ ಒತ್ಕೋಬೇಕು, ಈ ತರ ಚೆನ್ನಾಗಿ. ಈ ಕಡೆ ಒಂದೇ ಬೆರಳ ಸರ್? ಒಂದೇ ಬೆರಳ ಇದು? ಎರಡು ಬೆರಳು, ಮಧ್ಯ ಬೆರಳು, ಉಂಗರ ಬೆರಳು, ಸೆಂಟರ್ ಪೋರ್ಷನ್. ಇದು ಮಂಡಿ ನೋವು ತುಂಬಾ ಉಪಯುಕ್ತವಾದಂತ ಪಾಯಿಂಟ್ಸ್. ಇದು ಅದರಲ್ಲಿ ವೆರಿ ವೆರಿ ಯೂಸ್ಫುಲ್ ಪಾಯಿಂಟ್ಸ್. ಇದು ಎರಡು ಕೈಯಲ್ಲಿ ಇಲ್ಲಿ ಒಂದು 15 ಸರಿ, ಇಲ್ಲಿ ಒಂದು 15 ಸರಿ. ಓಕೆ, ಆ ರೀತಿಯಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೊತ್ಕೊಂಡ್ರೆ ನಿಮ್ಗೆ ಮಂಡಿ ನೋವು ಹೋಗ್ಬಿಡ್ತದೆ. ಆಮೇಲೆ ನೀವು ನೆಕ್ಸ್ಟ್ ಧ್ಯಾನ ಮಾಡಕ್ ಈಸಿ ಆಗತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಅದೊಂದು. ಆಮೇಲೆ ಮಂಡಿ ನೋವಿಗೆ ಮುದ್ರಾ ಇದು ನೋಡಿ. ಎಡಗೈಯಲ್ಲಿ ಆಕಾಶ ಮುದ್ರಾ, ಬಲಗೈಯಲ್ಲಿ ಪೃಥ್ವಿ ಮುದ್ರಾ. ಹೀಗೆ ಮಾಡ್ಕೋಬೇಕಾಗತ್ತೆ. ತೊಡ ಮೇಲೆ ಇಟ್ಕೊಂಡು ಇದೊಂದು ಬೆಳಗ್ಗೆ 20 ನಿಮಿಷ, ಮಧ್ಯಾಹ್ನ 20 ನಿಮಿಷ, ಸಾಯಂಕಾಲ 20 ನಿಮಿಷ ಇದು ಮಾಡ್ಕೊಂಡ್ರೆ ಮಂಡಿ ನೋವು ಹೋಗತ್ತೆ. ಅಷ್ಟೇ. ಮಾಡಿ ನಿಮ್ಗೆ ಪರಿಹಾರ ಆಗ್ತಾ ಇಲ್ಲ ಅಂತಂದ್ರೆ ಸೆಂಟರ್ಗೆ ಬನ್ನಿ, ಮರ್ಮ ಥೆರಪಿ ಮಾಡಿಸ್ಕೊಳ್ಳಿ. ಓಕೆ, ಓಕೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳನ್ನ ನೀವು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಹೇಮಾ ಮೇಡಮ್ಗೆ ಥ್ಯಾಂಕ್ ಯು ಹೇಳ್ತಾ, ನಾಗಲಲಿತಾ ಮೇಡಮ್. ಎಸ್ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಅಶ್ವಿನಿ ಮೇಡಮ್ಗೆ, ಸರ್ಗೂ ನಮಸ್ತೆ. ನನ್ಗೂ ಭುಜದ ಹಿಂಭಾಗ ಹಾಗೆ ಒಂದ್ ಸ್ವಲ್ಪ ಏನೋ ಪೇನ್ ಇತ್ತು. ಸ್ವಲ್ಪ ಧ್ಯಾನದಲ್ಲಿ ಕೂತ್ಕೊಂಡಾಗ ಸೀದಾ ಅಲ್ಲಿಗೆ ನನ್ನ ಇದು ಹೋದಾಗ ತುಂಬಾ ಪೇನ್ ಆಗ್ತಾ ಇತ್ತು. ಹಾಗೆ ಮಾಡ್ತಾ ಇದ್ದೆ, ಅದು ಪೇನ್ ತಾನಾಗೆ ಹೊರ್ಟೋಗ್ತು ಸರ್. ಧ್ಯಾನ ಮಾಡ್ತಾನೆ ಹೊರ್ಟೋಗಿದೆ ಅದು ನನ್ಗೆ. ಹೊರ್ಟೋಗಿದೆ ಸರ್. ಹಾಗೆ ಮತ್ತೆ ಧ್ಯಾನ ಮಾಡುವಾಗ ಉಸಿರಿಗೆ ಗಮನ ಅಂತಂದ್ರಿ, ಅದ್ರ ಬೇರೆ ಎಲ್ಲ ಆಲೋಚನೆ ಇರಲ್ಲ ನಂಗೆ. ವೈಬ್ರೇಷನ್ ತರ ಆಗ್ತಾ ಇರುತ್ತಲ್ಲ, ತಕ್ಷಣ ಅಲ್ಲಿಗೆ ಹೋಗುತ್ತೆ ನಂಗೆ ಧ್ಯಾನ ಕಣ್ ಮುಚ್ಚಿದ ತಕ್ಷಣ. ಹಾಗೆ ವೈಬ್ರೇಷನ್ ಇಂದ ಎಲ್ಲೋ ಆಳವಾಗಿ ಹೊರ್ಟೋಗಿರ್ತೀನಿ. ಅದು ಸರಿನಾ ಅಂತ ಕೇಳೋಣ. ಏನ್ ತೊಂದ್ರೆ ಇಲ್ಲ, ನೀವು ಹಲವಾದ ರೀತಿಗೆ ಹೋಗ್ಬೇಕಷ್ಟೇ. ಹೆಂಗ್ ಓದ್ತೀರಾ ಅಂತ ಅದು. ಹೌದು, ಸಂಗೀತ ಏನು ಕೇಳ್ಸದೇ ಇರಲ್ಲ ನಂಗೆ. ಅವಾಗ ನೀವು ಎಚ್ಚೆತ್ತಿ ಅಂತಂದಾಗ ಮಾತ್ರ ಅದು ನಮ್ಗೆ ಗೊತ್ತಾಗುತ್ತೆ. ಸಂಗೀತ ಯಾವ್ದು ಇದಾಗಲ್ಲ. ನಾನೊಂದು ಹಾಡು ಹೇಳೋಣ. ರೈಟ್ ಮಾಡಿ. ಎಸ್ ಮೇಡಮ್. ಅಂಬೀಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬೀಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ತುಂಬಿದ ಹರಿಗೋಲಂಬಿಗ, ಅದಕ್ಕೊಂಬತ್ತು ಚಿತ್ರಗಳಂಬಿಗ. ತುಂಬಿದ ಹರಿಗೋಲಂಬಿಗ, ಅದಕ್ಕೊಂಬತ್ತು ಚಿತ್ರಗಳಂಬಿಗ. ಸಂಭ್ರಮದಿಂದ ನೋಡಂಬಿಗ, ಸಂಭ್ರಮದಿಂದ ನೋಡಂಬಿಗ. ಅದರಿಂಬು ನೋಡಿ ನಡೆ ಸಂಬಿಗ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಹೊಳೆಯ ಭರವ ನೋಡಂಬಿಗ, ಅದರ ಸೆಳವು ಬಹಳವಯ್ಯ ಅಂಬಿಗ. ಹೊಳೆಯ ಭರವ ನೋಡಂಬಿಗ, ಅದರ ಸೆಳವು ಬಹಳವಯ್ಯ ಅಂಬಿಗ. ಸುಳಿಯೋಳು ಮುಳುಗಿದೆ ಅಂಬಿಗ, ಸುಳಿಯೋಳು ಮುಳುಗಿದೆ ಅಂಬಿಗ.
ಅದ ಸೆಳೆದು ಕೊಂಡಯ್ಯ ನೀ ನಂಬಿಗ, ಅದ ಸೆಳೆದು ಕೊಂಡಯ್ಯ ನೀ ನಂಬಿಗ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಸತ್ಯವೆಂಬುದೇ ಹುಟ್ಟಂಬಿಗ, ಸದಾ ಭಕ್ತಿ ಎಂಬುದೇ ಪಥವಂಬಿಗ. ಸತ್ಯವೆಂಬುದೇ ಹುಟ್ಟಂಬಿಗ, ಸದಾ ಭಕ್ತಿ ಎಂಬುದೇ ಪಥವಂಬಿಗ. ಅದಕ್ಕೆ ಅವ್ರು ಹೇಳಿದ್ರು ಪಾರಿಜಾತ ಎಲೆ. ನಮ್ಮ ಪುರಂದರ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಕೈಯೋ ಅಂಬಿಗ, ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾಗಿ ರಾಗವಾಗಿ ಹಾಡಿದ್ರಿ, ಕಿವಿ ಇಂಪಾಯ್ತು ಅಂತ ಹೇಳ್ತಾ ನೆಕ್ಸ್ಟ್ ಗುರುಜಿ ಇನ್ನು ಎಷ್ಟು ಸಮಯಾವಕಾಶ ಇದೆ? ನೆಕ್ಸ್ಟ್ ಗೀತಾ ನಾಯಕನಹಟ್ಟಿ ಹಾಡು ಹೇಳ್ತಾರೆ ಅನ್ಸುತ್ತೆ ಇವರು. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಗುರುಜಿ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ಒಂದು ಚಿಕ್ಕ ಒಂದು ಭಾವಗೀತೆ ಹೇಳೋಣ ಅನ್ಕೊಂಡಿದೀನಿ. ಎಸ್ ಮೇಡಮ್. ನೀವು ಭಾವಗೀತೆ ಹೇಳ್ತೀರಾ ಅಂತೀರಾ, ನಿಮ್ ಭಾವ ನೋಡ್ಬೇಕಲ್ಲ, ವಿಡಿಯೋ ಆನ್ ಮಾಡಿ. ನಿಮ್ ಭಾವ ಅಲ್ಲ ಮೇಡಮ್, ನಿಮ್ ಮುಖದ ಭಾವ. ಆಮೇಲೆ ಕತ್ಲಾಗಿದೆಲ್ಲ, ಈಗ ರೂಮಲ್ಲಿ ಇದೀನಿ ಇಲ್ಲೇ. ಓಕೆ, ಪರವಾಗಿಲ್ಲ ಪರವಾಗಿಲ್ಲ. ಅಮ್ಮ ನಿನ್ನ ಎದೆಯಾಳದಲ್ಲಿ, ಅಮ್ಮ ನಿನ್ನ ಎದೆಯಾಳದಲ್ಲಿ, ಗಾಳಕ್ಕೆ ಸಿಕ್ಕ ಮೀನು, ಗಾಳಕ್ಕೆ ಸಿಕ್ಕ ಮೀನು, ಮಿಳುಕಾಡುತ್ತಿರುವೆ ನಾನು, ಮಿಡುಕಾಡುತ್ತಿರುವೆ ನಾನು, ಕಡೆಯಾಲಲ್ಲೇ ನೀ ಕರುಳ ಬಳ್ಳಿ, ಕಡೆಯಾಲಲ್ಲೇ ನೀ ಕರುಳ ಬಳ್ಳಿ, ಹೊಲಹೋಟುತ್ತಿರುವೆ ತಾಯಿ, ಬಿಡದ ಭೂವಿಯ ಮಾಯೇ, ಅಮ್ಮ ನಿನ್ನ ಎದೆಯಾಳದಲ್ಲಿ, ಗಾಳಕ್ಕೆ ಸಿಕ್ಕ ಮೀನು, ಅಮ್ಮ ನಿನ್ನ ಎದೆಯಾಳದಲ್ಲಿ, ಗಾಳಕ್ಕೆ ಸಿಕ್ಕ ಮೀನು. ನಿನ್ನ ರಕ್ಷೆ ಗೂಡಲಿ ಬೆಚ್ಚಗೆ, ನಿನ್ನ ರಕ್ಷೆ ಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ, ಅಡಗಲಿ ಎಷ್ಟು ದಿನ, ದುಡ್ಡು ಹೊರಗಿ ನನ್ನ ಓಟ ಕಲಿವೆ, ಒಳನೋಟ ಕಲಿವೆ, ಓಟ ಕಲಿವೆ, ಒಳನೋಟ ಕಲಿವೆ, ನಾ ಕಲಿವೆ ಊರ್ಧ್ವಾಗಮನ, ನಾ ಕಲಿವೆ ಊರ್ಧ್ವಾಗಮನ, ಓ ಅಗಾಧ ಗಗನ, ಅಮ್ಮ ನಿನ್ನ ಎದೆಯಾಳದಲ್ಲಿ, ಅಮ್ಮ ನಿನ್ನ ಎದೆಯಾಳದಲ್ಲಿ, ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಧನ್ಯವಾದಗಳು ಮೇಡಮ್, ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಮೇಡಮ್. ನಿಮ್ದೇ ಸ್ವಂತ ಟ್ಯೂನ ಮೇಡಮ್ ಇದು? ಏನಿಲ್ಲಪ್ಪ, ಸುಮ್ನೆ ಅವಾಗ ಹಿಂಗೆ ಹೇಳ್ತಾ ಇರ್ತೀನಿ, ನಂದೇ ಇದು ಸೇಮ್. ಅಮ್ಮ ನಿನ್ನ ಎದೆಯಾಳದಿಂದ
ಗಾಣಕ್ಕೆ ಸಿಕ್ಕ ಮೀನು, ಈ ತರ ಟ್ಯೂನ್ ಇದೆ, ಅದಕ್ಕೆ ನಿಮ್ದು ಸ್ವಂತ ಟ್ಯೂನ್ ಅಂತ ಕೇಳಿದೆ. ಓಕೆ. ಇಲ್ಲಪ್ಪ, ಅದ್ ಆ ತರ ನಮಗ್ ಬರ್ಬೇಕಲ್ಲ, ನನಗೆ ಹೆಂಗೆ ಆಗುತ್ತೋ ಅದು ಸಾಧ್ಯವಾದಷ್ಟು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿರ್ತೀನಿ ಅಷ್ಟೇ. ಹಾ ಒಟ್ಟಾರೆಯಾಗಿ ನಿಮ್ಮ ಪುಟ್ಟ ಕಂದಮ್ಮನಿಗೆ ಹಾಡಿಸಿದ್ರಿ ಅಂತ ಅರ್ಥ ಆಯ್ತು. ಗುರುಜಿ, ಇನ್ನು ಸಮಯ ಎಷ್ಟು ಅವಕಾಶ ಇದೆ ಗುರುಜಿ? ಎಸ್ ಒಂದು 7:45 ಕ್ಲೋಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಇವತ್ತು. ಯಾಕಂದ್ರೆ ಅಲ್ಲಿ 9 ಶುರು ಮಾಡ್ತಾ ಇದೀವಿ ಇವತ್ತು, ಅದಕ್ಕೋಸ್ಕರ. ಎಸ್ ಗುರುಜಿ. ಮಾಸ್ಟರ್ಸ್, ಇನ್ನೂ ಸಾಕಷ್ಟು ಸಮಯ ಇದೆ, ಅರ್ಧ ಗಂಟೆ ಒಳಗಡೆ. ಜಯರಾಮ್ ರೆಡ್ಡಿ ಎಲ್ಲ ವಿಡಿಯೋ ಆಫ್ ಮಾಡ್ಕೊಂಡಿದ್ದಾರೆ. ಮತ್ತೆ ಹೆಂಗೆ ಜೋಶಲ್ಲಿ ಇವತ್ತು ಶನಿವಾರ ವಿಶೇಷ ಸಂಚಿಕೆ ನಡೆಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲ ಆನ್ ಆಯ್ತು. ಮತ್ತೆ ಜಯರಾಮ್ ರೆಡ್ಡಿ ಸರ್ ಡ್ರೈವಿಂಗ್ ಮಾಡ್ತಲೇ ಒಂದು ಹಾಡು ಕೇಳ್ತಾ ಇದ್ರು. ಅದ ಯಾವ ಹಾಡು ಅಂತ ಕೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ನಾಗಸುಂದರ್ ಸರ್ನ ಕರೆಯೋಣ ಅನ್ಕಂಡೆ, ಜಸ್ಟ್ ನೋಡಿ ಥಾಟ್ ಇಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಇವತ್ತು ಸಾಕ್ಷಿ. ಸೂಪರ್ ಸರ್, ಹ್ಯಾಂಡ್ ರೈಸ್ ಮಾಡಿ, ನಿಮ್ಮ ಮಾತಾಡ್ಬೇಕು, ಮತ್ತೆ ನಿಮ್ ಕಂಠ ನಮ್ಗೆ ಕೇಳಿಸ್ಬೇಕು ಇವತ್ತು. ನೆಕ್ಸ್ಟ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡ್ತೀರಾ ಮೇಡಮ್? ಸುಭದ್ರಾ ಮೇಡಮ್. ಎಸ್ ಮೇಡಮ್. ಸುಭದ್ರಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನೆಕ್ಸ್ಟ್ ಇವ್ರಾದ್ಮೇಲೆ ಹೇಮಾ ಮೇಡಮ್ ಒಂದು ಹಾಡು ಹೇಳ್ತಾರೆ, ನಾನು ವೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ನಾಗಸುಂದರ ಸರ್, ಆಮೇಲೆ ಜಯರಾಮ್ ರೆಡ್ಡಿ ಸರ್ ಬರ್ಬೇಕು. ಎಸ್ ಮೇಡಮ್. ಹೇಳ್ತೀನಿ ಮೇಡಮ್. ಎಸ್ ಮೇಡಮ್. ಮಹಾವತಾರ್ ಬಾಬಾಜಿ ಅವ್ರಿಗೂ, ಪತ್ರಿಜಿ ಅವ್ರಿಗೂ, ರಾಮನಾಥ್ ಗುರುಗಳಿಗೂ ವಂದಿಸುತ್ತಾ ನಾನಿವತ್ತೊಂದು ನವಗ್ರಹಗಳ ಮೇಲೆ ಒಂದು ಹಾಡು ಹೇಳ್ತೀನಿ. ರಬಿ ರಾಗ, ಆದಿತಾಳ. ಶ್ರೀ ಸರ್ವೇಶ್ವರ ವರತ ನೇಡು ತೇಜಸ್ ಕಾಮುಡು ಸಿದ್ಧಿ ಬುದ್ಧಿ ಸಂಯತುಡು ಆಶ್ರಿತ ವರದುಡು ಗಜಮುಖದರುಡು ಗಣನಾಯಕುಡು ಮೂಷಿಕ ವಾಹನ ಮೋದಕ ಹಸ್ತುಡು గ్రహాంగ గణపతి రక్షించు నీ భక్తులనెల్లప్పుడు హంసవాహనుడు అభ్యాసనుడు. ಕೇಳಿಸ್ತಿದ್ಯಾ ಮೇಡಮ್? ಎಸ್ ಮೇಡಮ್. హంసవాహనుడు అభ్యాసనుడు నారాయణ సుతుడు పాణి తలమున వాణి కలగి వీణ కలగిన వాణి విభుడు వివిధ వేదాతీతుడు వేద జనకుడు వేదాంతార్థ విచారపరుడు బ్రహ్మదేవుడు రక్షించు నీ భక్తులనెల్లప్పుడు. లక్ష్మీ సహితుడు నిక్షేపాగ్నుడు పక్షివాహనుడు పాతక సంహారుడు పీతాంబరధరుడు అహల్య శాప విమోచనుడు అక్షయముసగిన ఆదిదేవుడు శ్రీ మహావిష్ణువు రక్షించు నీ భక్తులనెల్లప్పుడు. పార్వతి సహితుడు పన్నగధరుడు పాలనేత్రుడు గౌరీహితుడు గంగాధరుడు గజ చర్మాంబరుడు కరిముఖ జనకుడు గరళగ్రీవుడు కైలాసాద్రి నివాసుండెప్పుడు సాంబమూర్తి రక్షించు నీ భక్తులనెల్లప్పుడు. రక్తవస్త్ర ప్రీతికరుండు రక్తాంబరధరుడు రక్తగాత్ర ఋగ్వేదుడు రాచాకార్యుడు పదమూడారిట ఫలదాయకుడు పంచమి రాశిన నివసించితుడు సూర్యగ్రహము రక్షించు నీ భక్తులనెల్లప్పుడు. తెల్లని గంధము తెల్లని మేను తేజస్కాముడు రోహిణిహితుడు రాత్రేశ్వరుడు రోడిగయితుడు మూడు పదారిట ముని జన్మాన ముఖ్యుడు కర్కాటేశకుడు చంద్రగ్రహము రక్షించు నీ భక్తులనెల్లప్పుడు. మేదిని విభుడు మేషాధీశుడు మేధాతీతుడు 11 మూడారింటను పాలించటివాడు అడగ ధ్యానము సమ్మోహన పరుడు అగ్నిహోత్రుడు కనకోలుండు అంగారకుడు రక్షించు నీ భక్తులనెల్లప్పుడు. అప్రకాశుడు ఆదిత్యాత్ముడు అత్యంతోత్తముడు కన్యామిథున రాశుల యందున కాంక్షిత కలవాడు 8 మూడారింటను ఎప్పటికి ఫలదాయకుడు బుధగ్రహము రక్షించు నీ భక్తులనెల్లప్పుడు.
మీనాదనస్సు ఆధారముగ మేదిని లోపులను 9 తొలత ఫలమిచ్చు ఋగ్వేదాదుడు లోకాతీతుడు పీతద్రవ్య ప్రీతికరుండు గురుగ్రహము రక్షించు నీ భక్తులనెల్లప్పుడు వృషాతుల రాశుల రెండింటను వివరించడివాడు భార్గవసుతుడు దానవ గురుడు ప్రఖ్యాతైనాడు 6 7 10 13గా కనుదనమున సంగిన ధవళ శరీరుడు శుక్రగ్రహము రక్షించు నీ భక్తులనెల్లప్పుడు మందగమనుడు మలిన శరీరుడు మలినాంబరుడు 6 3 అనుకూలుండు ఆయుష్కారకుడు కుంభమృగాదుల కోరిన విభుడు ఛాయాసుతుడు సాయకధరుడు శనిగ్రహము రక్షించు నీ భక్తులనెల్లప్పుడు కృష్ణవర్ణుడు కృష్ణ శరీరుడు కృష్ణాంబరధరుడు సృష్టిగతుడు నిష్ఠాపరుడు శ్రేష్ఠుడు ఇతడు నికుట స్థానమునందున శుకుడు వృషలీపతుడు కులదాసనుడు రాహుగ్రహము రక్షించు నీ భక్తులనెల్లప్పుడు చిత్రవర్ణుడు చిత్ర శరీరుడు చిత్రాంబరధరుడు చిత్రగుప్తాదుల తోడను మైత్రీ కలగువాడు మహిషాసనుడు మన్మతమిత్రుడు 6 ముఖ్యుండితడు కేతుగ్రహము రక్షించు నీ భక్తులనెల్లప్పుడు ఆశించవ్వరు నవగ్రహ మంగళహారతి పాడినను కాశీయాత్ర చేసిన ఫలము కలగుటె కాకుండా వాసిగ వారణాసిగ సుబ్బయ్య పోషక హృదయ నివాసుండెపడు శ్రీశైలేశ్వర పద సన్నిధికి చేరుదరెల్లప్పుడు శ్రీశైలేశ్వర పద సన్నిధికి చేరుదరెల్లప్పుడు శ్రీశైలేశ్వర పద సన్నిధికి చేరుదురెల్లప్పుడు ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ನವಗ್ರಹದ ಭಕ್ತಿ ಹಾಡು ನಾನು ಕೇಳಲಿಲ್ಲ, ಮೊದಲನೇ ಸತಿ ಕೇಳ್ತಿದ್ದೀವಿ. ಇಲ್ಲೇ ಕೂತ್ಕೊಂಡು ನಾವು ನವಗ್ರಹ ದರ್ಶನ, ನವಗ್ರಹ 9 ಸುತ್ತು ಮಾಡಿದ್ದೀವಿ ನಿಮ್ಮ ಹಾಡು ಕೇಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು. ಅವಕಾಶ ಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಅವ್ರಿಗೂ ರಂಗನಾಥ್ ಗುರುಗಳಿಗೂ ನಮಸ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈಗ ನೆಕ್ಸ್ಟ್ ನಾಗಲಲಿತಾ ಮೇಡಮ್ ಆಯ್ತು. ನಾನು ಯಾರನ್ನ ಕರೀಲಿ? ತುಂಬಾ ಸತಾಯಿಸ್ತಾ ಇದ್ದಾರೆ ನನ್ನ ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅವ್ರನ್ನ ಕರಿಬಹುದು, ಮತ್ತೆ ಆಪ್ಷನ್ ಕೊಡ್ಬೋದು. ವೇಟ್ ಮಾಡೋಣ, ಪರವಾಗಿಲ್ಲ, ನೋಡೋಣ ಯಾರು ಹ್ಯಾಂಡ್ ರೈಸ್ ಮಾಡ್ತಾರೆ. ಎಸ್ ಮೇಡಮ್. ಹೇಮಾ ಮೇಡಮ್ ಅಂತ ಹೇಳಿದ್ರಿ, ಮತ್ತೋಗ್ಬಿಟ್ಟು. ಅಲ್ಲ, ಹೇಮಾ ಮೇಡಮ್ ಅಂದ ತಕ್ಷಣ ಭಾರತಿ ಮೇಡಮ್ ಇದ್ದಾರೆ, ಅನ್ಮಿಟ್ ಮಾಡ್ಕೊಳ್ಳಿ. ಭಾರತಿ ಮೇಡಮ್ ಮಾಡಿ ಮಾಡಿ. ಸರಿ, ನಾನ್ ಬೇಡ್ವಾ? ಮೇಡಮ್, ಹೇಮಾ ಮೇಡಮ್ ಈಗ. ಎಸ್ ಮೇಡಮ್. ನೀವು ನಾನ್ ಮಾತಾಡಲ್ಲ ಅಂದ್ರೆ ಮಾತಾಡಕ್ ಶುರು ಮಾಡ್ಸಿದ್ರಿ, ಆಯ್ತಾ? ಇವಾಗ ಯೋಗ ಮಾಡ್ಸಕ್ ಶುರು ಮಾಡ್ಸಿದ್ರಿ, ಆಮೇಲೆ ಧ್ಯಾನ ಅಂತೂ ಆಗ್ತಾ ಇದೆ. ಇವಾಗ ನೋಡಿ, ಇವಾಗ ಹಾಡು ಹೇಳ್ಸಕ್ ನೋಡ್ತಾ ಇದ್ದೀರಾ. ನಿಮ್ಮನ್ನ ಏನ್ ಮಾಡ್ಬೇಕಂತ. ಮಹಾವತಾರ್ ಫೌಂಡೇಶನ್ ಅಂದ್ರೆ ಅದೇ ಅಲ್ವಾ ಮೇಡಮ್? ನಾವು ಮಾಸ್ಟರ್ ಏನೇನ್ ಬರಲ್ಲ ಎಲ್ರಿಗೂ. ಸರಿ, ಇಡೀ ಆಫ್ ಮಾಡಿ ಹಾಡು ಹೇಳ. ಎಸ್ ಮೇಡಮ್. वनमाली राधा रमणा गिरिधारी गोविंदा, हे वनमाली राधा रमणा गिरिधारी गोविंद, नीलमेघ सुंदर नारायण गोविंद, नीलमेघ सुंदर नारायण गोविंद, नारायण गोविंद, हरि नारायण गोविंद, नारायण गोविंद, हरि नारायण गोविंद, हे वनमाली राधा रमण गिरिधारी गोविंद, ಭಕ್ತ ಹೃದಯ ಮಂದಾರ ಬಾಲು ತೇಜ ಸುಂದರ
ಭಕ್ತ ಹೃದಯ ಮಂದಾರ ಭಾನು ತೇಜ ಸುಂದರ ನಂದನಂದ ಗೋಪರಂದ ನಾರಾಯಣ ಗೋವಿಂದ ನಂದಾನಂದ ಗೋಪಾಲಂದ ನಾರಾಯಣ ಗೋವಿಂದ ನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹೇ ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ ಗಿರಿಧಾರಿ ಗೋವಿಂದ. ಥ್ಯಾಂಕ್ ಯು. ಸೂಪರ್ ಮೇಡಮ್. ನಾನಂತೂ ನಿದ್ರೆಗೆ ಜಾರ್ದಂತಾಯ್ತು. ನಾರಾಯಣ ಗೋವಿಂದ ಭಕ್ತಿ ಹಾಡು ಹಾಡಿದಿರಿ. ಥ್ಯಾಂಕ್ ಯು ಹೇಮಾ ಮೇಡಮ್, ಥ್ಯಾಂಕ್ ಯು. ಎಸ್. ಉಮಾದೇವಿ ಮೇಡಮ್. ನೀವು ಆಪ್ಷನ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಇಲ್ಲ ಒಂದ್ಸರಿ ಟಚ್ ಮಾಡ್ಬೇಕು. ಎಸ್ ಮೇಡಮ್. ಮಾಡಿದೆ ಮನೇಲಿ ಯಾವಾಗಾರ ಹೇಳ್ಕೊಂತ ಇರ್ತೀನಿ ಮೇಡಮ್, ಅದನ್ನ ದಡ್ಲೈನ್ ಹೇಳ್ತೀನಿ ಅದೇ ಮೇಡಮ್. ಅದೇ ಹೇಳ್ಬೇಕೀಗ. ಸುರುದ್ರಪರದ ಸಾಂಗ್ ಅದು, ಯಾವಾಗಲೂ ಹೇಳ್ಕೊಂತ ಇರ್ತೀನಿ. ನಾನು ಸಿಂಗರ್ ಅಲ್ಲ ಅಂತ ಹೇಳ್ತೀನಿ ಅಷ್ಟೇ. ಆಡ್ಬೇಕು, ಬೇಗ ಆಡ್ಬೇಕು ಮೇಡಮ್. ಎದೆ ತುಂಬೆ ಹಾಡೋನು ಅಂದು ನಾನು ಮನ ಬಿಚ್ಚಿ ಕೇಳಿದಿರೆ ಅಲ್ಲಿ ನೀವು ಎದೆ ತುಂಬೆ ಅಂದು ನಾನು ಮನ ಬಿಚ್ಚಿ ಕೇಳಿದಿರೆ ಅಲ್ಲಿ ನೀವು ಎಲ್ಲ ಕೇಳ ಆಡುವವನು ಎಲ್ಲ ಕೇಳ ಆಡುವವನು ಆಡುವುದು ಅನಿವಾರ್ಯ ಕರ್ಮ ನನಗೆ ಎದೆ ತುಂಬಿದೆ ಅಂದು ಅಷ್ಟೇ ಮೇಡಮ್. ಸೂಪರ್ ಮೇಡಮ್. ನೀವು 1 ತಿಂಗಳು ಆಯ್ತು ಅಂತಂದ್ರೆ 1 ತಿಂಗಳಿಗೆ ನೀವು ಧ್ಯಾನ ಸ್ಟಾರ್ಟ್ ಮಾಡಿದೀರಾ, ಮಾತಾಡೋದ್ ಕಲ್ತ್ರಿ, ಈಗ ಹಾಡು ಹೇಳೋದು ಕಲ್ತ್ಬಿಟ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ನಾಗಸುಂದರ್ ಸರ್. ಹೌದು ಮೇಡಮ್. ಹೌದು, ನಿಮ್ದು ನೆಟ್ವರ್ಕ್ ಇದಾಗಿತ್ತು. ಎಸ್ ಸರ್, ನಾಗಸುಂದರ್ ಸರ್. ಇದಕ್ಕೆಲ್ಲ ನೀವೇ ಕಾರಣ ಮೇಡಮ್. ನಮಸ್ಕಾರ. ರಂಗನಾಥ್ ಗುರುಗಳಿಗೂ ನಮಸ್ಕಾರ. ಮಹಾವತಾರ್ ಫೌಂಡೇಶನ್ ಮತ್ತೆ ಇವತ್ತು ಇರ್ತಕ್ಕಂಥ ಎಲ್ಲಾ ಧ್ಯಾನ ಬಂಧುಗಳಿಗೂ, ಎಲ್ಲಾ ಮಾಸ್ಟರ್ಸ್ಗೂ ಬೆಳಗಿನ ಶುಭೋದಯ. ಮೇಡಮ್, ಇವತ್ತು ನಾನು ಇಲ್ಲಿ ಬಂದಿದ್ದೆ. ಮತ್ತೆ ನಾನು ಇಲ್ಲಿ ನಮ್ಮ ಮನೆಯಲ್ಲಿ ಇದಿದೆ ಪಾರಿಜಾತ ಪುಷ್ಪ. ಅವ್ರೇನೋ ಎಲೆ ನೋಡ್ಬೇಕು ಅಂದ್ರೆ ಈಗ 1 ನಿಮಿಷ ತೋರಿಸ್ತೀನಿ ಬೇಕಾದ್ರೆ ಅದನ್ನ, ಆ ಗಿಡನ. ಅವ್ರ್ಯಾರು 1 ನಿಮಿಷ ತೋರಿಸ್ತೀನಿ. ಪಾರಿಜಾತ ಹೂವು ಮತ್ತೆ ಪಾರಿಜಾತ ಎಲೆ ಎರಡನ್ನು ತೋರಿಸ್ತೀನಿ ನಮಗೆ. ನೋಡಿ ಮೇಡಮ್, ಗಮನ ಇಟ್ಟು ನೋಡಿ, ನೀವು ನರ್ಸರಿಗೆ ಹೋಗ್ಲೇಬೇಕಿಲ್ಲ. ಇಲ್ಲೇ ತೋರಿಸ್ತೀನಿ ನೋಡಿ ಮೇಡಮ್. ಇದು ಈ ಬಿಳಿ ಹೂವಿದೆ ನೋಡಿ, ಬಿಳಿ ಹೂವು, ಸಣ್ಣ ಸಣ್ಣ ಹೂವಿದೆ ನೋಡಿ ಬಿಳಿದು. ಸರ್, ಇದು ಎಲೆ. ಎಲೆಗಳಿದೆ, ಈ ತರ ಬರುತ್ತೆ ಎಲೆಗಳು. ಮತ್ತೆ ಇದು ಹೂನ ಈ ತರ ಬಿಡುತ್ತಿದ್ದು ಪಾರಿಜಾತ ಪುಷ್ಪ, ಸಣ್ಣ ಸಣ್ಣ ಬಿಳಿ. ಈ ತರ ಹೂಗಳು ಬಿಡುತ್ತೆ. ಎಲೆ ಇಷ್ಟು ಈ ತರ ಇರ್ತವೆ, ವಿಳ್ಳೆದೆಲೆ ತರನೇ ಇರ್ತದೆ ನೋಡಿ, ವಿಳ್ಳೆದೆಲೆ ತರ ಬರುತ್ತೆ. ಇದು ಹೂ ಈ ತರ ಬರುತ್ತೆ. ಇದು ಈ ಟೈಮಲ್ಲಿ ಬಿಡುತ್ತೆ. ಮತ್ತೆ ಈ ಹೂ ಅದಾಗಿದ್ದದೆ ಬೆಳಗ್ಗೆ ಹೊತ್ತು ಉದುರುತ್ತೆ. ಇದನ್ನ ಬಹಳ ಕೃಷ್ಣ ಪಾರಿಜಾತ ಅಂತ ಹೇಳ್ತಾರೆ. ಇದು ಬಹಳ ವಿಶೇಷವಾದದ್ದು. ಇದನ್ನ ಕೃಷ್ಣನಿಗೆ ಮತ್ತೆ ತುಳಸಿಗೆ ಅರ್ಪಿಸ್ತಾರೆ. ಅಷ್ಟು ವಿಶೇಷವಾದ ಹೂ ಇದು. ನೋಡಿದ್ರ ಮೇಡಮ್? ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಮನೆಯಲ್ಲಿ ಅದು ಹಾಕಿದೀವಿ ವಿಳ್ಳೆದೆಲೆ.
ಇದು ಎಲ್ಲಾ ತರ ಗಿಡನು ಹಾಕಿದ್ವಿ ಮೇಡಮ್. ಔಷಧಿ ಮತ್ತೆ ದೊಡ್ಡಿ ಪತ್ರೆ ಅಂತ ಹೇಳ್ತಾರಲ್ಲ, ಅದು ಎಲ್ಲಾ ಔಷಧಿ ಗಿಡಗಳನ್ನು ಹಾಕಿದ್ವಿ. ಕೆಲವರೆಲ್ಲ ಬಂದು ತಗೊಂಡು ಹೋಗ್ತಿರ್ತಾರೆ ಬೇಕಾದವರು, ಮಕ್ಕಳಿಗೆ ಎಲ್ಲ. ಮತ್ತೀಗ ಶಿಶುನಾಳ್ ಶರೀಫ್ ಅವ್ರದ್ದು ಒಂದು ಪದ್ಯ ಹೇಳ್ತೀನಿ. ಎಸ್ ಸರ್, ಎಸ್ ಸರ್. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಅಡಗಿಕೊಂಡು ಕಡು ಬೆಡಗಿನೊಳಿರುತ್ತಿಗ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಮೂರು ಮೂಲೆಯ ಕಲ್ಲು ಅದರೊಳು ಜಾರುತಿಹದು ಕಲ್ಲು, ಮೂರು ಮೂಲೆಯ ಕಲ್ಲು ಅದರೊಳು ಜಾರುತಿಹದು ಕಲ್ಲು, ಧೀರ ನಿರ್ಗುಣನು ಸಾರಸ ಗುಣದಲ್ಲಿ ತೋರೆಯಣಗಿತ ಬ್ಯಾರ್ಯಾಗಿರುತ್ತಿಗ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಆರು ಮೂರು ಕಟ್ಟಿ ಮೇಲಕ್ಕೆ ಏರುವವನೆ ಗಟ್ಟಿ, ಆರು ಮೂರು ಕಟ್ಟಿ ಮೇಲಕ್ಕೆ ಏರುವವನೆ ಗಟ್ಟಿ, ಬೇರಿ ಕಾಳಿ ಶಂಕ ಬಾರಿಸುನಾದದಿ, ಬೇರಿ ಕಾಳಿ ಶಂಕ ಬಾರಿಸುನಾದದಿ, ಮೀರಿದಾನಂದ ತೋರಿ ಒಳೆಯುತ್ತಿಗ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಸಾಗುತಿಹವು ದಿವಸ ಬಹುದಿನ ಹೋಗಿ ಮಾಡಿ ಪಾಯಸ, ಸಾಗುತಿಹವು ದಿವಸ ಬಹುದಿನ ಹೋಗಿ ಮಾಡಿ ಪಾಯಸ, ಯೋಗಿ ರಾಜ ಶಿಶುನಾಳಧೀಶನ, ಯೋಗಿ ರಾಜ ಶಿಶುನಾಳಧೀಶನ ತಾನಾಗಿ ಪರಾತ್ಪರ ಬ್ರಹ್ಮರೂಪನಿಗ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ರಂಗನಾಥ್ ಸರ್ಗೂ ಧನ್ಯವಾದಗಳು. ಎಸ್, ನಾವು ಸುಂದರ್ ಸರ್, ನೀವು ಈ ಮಧ್ಯದಲ್ಲಿ ಬರ್ತಾ ಇಲ್ಲ ಸರಿಯಾಗಿ. ಇಲ್ಲ ಸರ್, ನಾನು ಡೈಲಿ ಸೇರ್ತಾ ಇದ್ದೀನಿ, ಬಟ್ ಅದೇ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸ ಇರೋದ್ರಿಂದ ಮಾಡ್ತಾ ಇರ್ತೀನಿ. ಅದೇ ಈ ತಿಂಗಳು 21ಕ್ಕೆ ಬರ್ಬೇಕು ಅನ್ಕೊಂಡಿದ್ದೆ. ಇಲ್ಲಿ ನಾವು ಒಂದು ಕಾರ್ಯಕ್ರಮ ಅರೇಂಜ್ ಮಾಡಿದೀವಿ ಮೈಸೂರಿನ ಲಯನ್ಸ್ ಕ್ಲಬ್ ಇಂದ. ನಾನು ಲಯನ್ಸ್ ಕ್ಲಬ್ ಮೆಂಬರು. ಕೆಲವರಿಗೆಲ್ಲ ಟೀ ಶರ್ಟ್ ಕೊಟ್ಟು ನಾವು ಧ್ಯಾನ ಇದನ್ನ ಮಾಡಿಸ್ಬೇಕು ಅವತ್ತು ಅನ್ಕೊಂಡಿದೀವಿ. ಹಾಗಾಗಿ ನಾನು ಅಲ್ಲಿಗೆ ಬರಕ್ ಆಗ್ತಾ ಇಲ್ಲ. ಮತ್ತೊಮ್ಮೆ ಇನ್ಯಾವಾಗಲಾರು ಬಂದು ಸೇರ್ತೀನಿ ಶನಿವಾರದಲ್ಲಿ. ಮಧ್ಯಾಹ್ನ ನೀವು ಎಷ್ಟು ಗಂಟೆಗೆ ಕಂಪ್ಲೀಟ್ ಆಗುತ್ತೆ ನಿಮ್ದು ಕಾರ್ಯಕ್ರಮ ಅಲ್ಲಿ? ಸರ್, ಇದು ನಮ್ಗೆ ಮಧ್ಯಾಹ್ನ ಆಗುತ್ತೆ. ನಾನು ಝೂಮ್ ಅಲ್ಲಿ ಆಮೇಲೆ ಬೇಕಾದ್ರೆ ಜಾಯಿನ್ ಆಗ್ತೀನಿ ಸರ್. ಮಧ್ಯಾಹ್ನ ಆದ್ರೆ ಮಧ್ಯಾಹ್ನ ಮೇಲೆ ಬರ್ಬೋದು. ನಾವು ಸಾಯಂಕಾಲವರೆಗೆ ಕಾರ್ಯಕ್ರಮ ಇದೆಯಲ್ಲ. ಹೌದಾ ಸರ್, ಪ್ರಯತ್ನ ಮಾಡ್ತೀನಿ ಸರ್. ಹಾಗಾದ್ರೆ ಇಲ್ಲಿ ಮುಗಿದ ತಕ್ಷಣ ನಾನು ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ಧನ್ಯವಾದಗಳು ಸರ್ ಎಲ್ಲರಿಗೂ. ಸೊ ನೀವು ಕ್ಲಾಸ್ ಅಂದ್ರೆ ವೇದಿಕೆಗೆ ಬರ್ತಾ ಇರಬೇಕು. ನಿಮ್ಮ ಪ್ರತಿಭೆ ಏನಿದೋ ಸ್ವಲ್ಪ ಎಲ್ಲರಿಗೂ ಅನ್ಸ್ತಾ ಹೋಗಿ. ಖಂಡಿತ ಸರ್, ಖಂಡಿತ. ರೈಟ್ ರೈಟ್. ಅದು ಈ ಇವ್ರದೊಂದು ಬಹಳ ಅದ್ಭುತವಾಗಿದೆ ಸರ್. ಒಂದೆರಡು ಲೈನು ಇದು ಬಹಳ ಚೆನ್ನಾಗಿದೆ ಸರ್. ಅಂಬಿಕಾತನೇ ಅವ್ರದ್ದು ಮಾಡಿ ಮಾಡಿ ಸರ್. ಬದುಕು ಮಾಯೆಯ ಮಾಟ, ಮಾತು ನೆರೆ ತೆರೆಯಾಟ, ಬದುಕು ಮಾಯೆಯ ಮಾಟ, ಮಾತು ನೊರೆ ತೆರೆಯಾಟ, ಜೀವ ಜೀವನ ಚೈತ್ರ ಒಬ್ಬೊಬ್ಬನು ಇಂದ್ರ ಇಲ್ಲೇ ತಿಳಿಯ, ಏನಿದ್ದರೂ ಎಲ್ಲ ಇಲ್ಲೇ ತಿಳಿಯ, ಏನಿದ್ದರೂ ಎಲ್ಲ ಇಲ್ಲೇ ತಿಳಿಯ. ಈ ಲೈನು ನಮ್ಗೆ ಬಹಳ ಇಷ್ಟ ಸರ್. ಏನಿದ್ರು ಇಲ್ಲೇ ತಿಳ್ಕೊಂಡು ಹೋಗು ಅಂತ ನೀವ್ ಹೇಳ್ತಾ ಇರೋದು ಅದೇನೆ. ಈ ಭೂಮಿ ಬಂದ್ಮೇಲೆ
ನಾವು ಎಲ್ಲ ಧ್ಯಾನಾಸಕ್ತರಾಗಿ ನಮ್ದೇನಿದೆ ನಾವ್ ಯಾರು ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಈ ಲೈನು ನನಗೆ ಬಹಳ ಇಷ್ಟ ಆಗಿದೆ. ಏನಿದ್ದರೂ ನೀನು ಇಲ್ಲೇ ತಿಳಿಯ ಅಂತ. ನಾವು ಮುಂದಕ್ಕೆ ಇನ್ನೆಲ್ಲೂ ಹೋಗಿ ತಿಳ್ಕೊಳಕ್ ಆಗಲ್ಲ. ಮಾನವ ಜನ್ಮ ಬಂದಿರುವಾಗ, ಈಗ ಮನುಷ್ಯರಾಗಿ ಹುಟ್ಟಿರುವಾಗ ನಾವೆಲ್ಲ ಇಲ್ಲೇ ತಿಳ್ಕೊಂಡು ಹೋಗ್ಬೇಕು ಅನ್ನೋದೇ ಈ ಒಂದು ಅಂಬಿಕಾನ ತರ ಈ ಲೈನು ನನಗೆ ಬಹಳ ಯಾವಾಗ್ಲೂ ನನ್ನನ್ನ ಮಂತ್ರಮುಗ್ಧನಾಗಿಸ್ತಾ ಇರುತ್ತೆ ಸರ್. ಧನ್ಯವಾದಗಳು ಸರ್ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ. ಮೇಡಮ್ ಅಶ್ವಿನಿ ಮೇಡಮ್ ಧನ್ಯವಾದ. ಥ್ಯಾಂಕ್ ಯು ಸರ್. ಘಂಟಸಾಲ ವಾಯ್ಸ್ ಸರ್ ನಿಮ್ದು. ಅವ್ರ ಮೊಮ್ಮಗನೋ ಏನೋ ಅನ್ಸುತ್ತೆ ನೀವು. ಅಯ್ಯಯ್ಯೋ ಅಷ್ಟು ದೊಡ್ಡ ಮಾತು ಮೇಡಮ್. ಅವರೆಲ್ಲ ದೈವಾಂಶ ಸಂಭೂತರು, ನಾವೆಲ್ಲ ಒಂದ್ ಸಣ್ಣ ಅಂಶ. ಸಣ್ಣ ಅಂಶದಲ್ಲಿ ನೀವು ದೈವಾಂಶ ಸಂಭೂತರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಯ್ತು ನಿಮ್ಮ you, ಉಪಸ್ಥಿತಿ, ನಿಮ್ಮ ಹಾಡು ಕೇಳಿ ಖುಷಿ ಆಯ್ತು. ಖಂಡಿತ ಮೇಡಮ್. ಎಸ್ ಸರ್. ನೆಕ್ಸ್ಟ್ ಪುಷ್ಪಲತಾ ಮೇಡಮ್ ಏನೋ ಹ್ಯಾಂಡ್ ರೈಸ್ ಮಾಡಿದ್ರು. ಅವ್ರದ್ದು ಲೋವರ್ ಹ್ಯಾಂಡ್ ಆಗಿದೆ, ಮತ್ತೆ ಹ್ಯಾಂಡ್ ರೈಸ್ ಮಾಡಿ ಮೇಡಮ್. ಮತ್ತೆ ಇಲ್ಲಿ ಮೇಡಮ್ ಭಾರತಿ ಮೇಡಮ್ ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ. ಅವ್ರು ಏನಾದ್ರೂ ಮಾತಾಡ್ಬೋದೇನೋ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಓಕೆ, ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ನಾಗರತ್ನಮ್ಮ ಮೇಡಮ್. ಎಸ್ ಮೇಡಮ್. ಭಾರತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಇವತ್ತು ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತು. ಮೊಬೈಲ್ ಎಷ್ಟು ಸರಿ ಆನ್ ಮಾಡಿದ್ರು ಆಗ್ತಾ ಇಲ್ಲ. ಸಾರಿ, ಯೂಟ್ಯೂಬ್ ಅಲ್ಲಿ ನೋಡ್ಕೋಬೇಕಾಗುತ್ತೆ ಎಲ್ಲ. ನಾನು ಒಂದು ಹಾಡು ಇಷ್ಟಪಡ್ತೀನಿ. ಬಾರೋ ಬ್ರಹ್ಮಾದಿ ವಂದ್ಯ, ಬಾರೋ ಬ್ರಹ್ಮಾದಿ ವಂದ್ಯ, ಬಾರೋ ಬ್ರಹ್ಮಾದಿ ವಂದ್ಯ, ವಸುದೇವ ಸುತನೇ ಬಾರೋ ಬ್ರಹ್ಮಾದಿ ವಂದ್ಯ. ಗೊಲ್ಲರ ಮನೆಗೆ ಹೋಗಲಿ ಬೇಡ ಗೋವಿಂದ ಕೇಳೋ, ಗೊಲ್ಲರ ಮನೆಗೆ ಹೋಗಲಿ ಬೇಡ ಗೋವಿಂದ ಕೇಳೋ. ನಿನಗೆ ಹಾಲು ಮೊಸರು ಬೆಣ್ಣೆಯ ಕೊಡುವೆ, ಹಾಲು ಮೊಸರು ಬೆಣ್ಣೆಯ ಕೊಡುವೆ, ಜಾಲ ಮಾಡದೆ ಬೇಗನೆ ಬಾರೋ ಬಾರೋ ಬ್ರಹ್ಮಾದಿ ವಂದ್ಯ. ಜಿಗ್ಜಿಗಿನಿ ಕುಣಿದಾಡುತ್ತ ಬಾರೋ ದೀನ ರಕ್ಷಕನೇ, ಜಿಗ್ಜಿಗಿನಿ ಕುಣಿದಾಡುತ್ತ ಬಾರೋ ದೀನ ರಕ್ಷಕನೇ, ಜಗದೀಶನೇ ಕುಣಿದಾಡುತ್ತ ಬಾರೋ ಚನ್ನ ಕೇಶವನೇ, ಬಾರೋ ಬಾರೋ ಬ್ರಹ್ಮಾದಿ ವಂದ್ಯ, ವಸುದೇವ ಸುತನೇ ಬಾರೋ ಬ್ರಹ್ಮಾದಿ ವಂದ್ಯ. ದೊಡ್ಡ ದೊಡ್ಡ ಮುತ್ತಿನ ಹಾರ ಹಾಕಿ ನೋಡುವೆನೋ, ದೊಡ್ಡ ದೊಡ್ಡ ಮುತ್ತಿನ ಹಾರ ಹಾಕಿ ನೋಡುವೆನೋ, ನಿನಗೆ ದೊಡ್ಡಪುರದ ದ್ವಾರಕಿ ವಾಸ, ದೊಡ್ಡಪುರದ ದ್ವಾರಕಿ ವಾಸ, ಪುರಂದರ ವಿಠಲ ಬೇಗನೆ ಬಾರೋ ಬಾರೋ ಬ್ರಹ್ಮಾದಿ ವಂದ್ಯ, ಬಾರೋ ಬ್ರಹ್ಮಾದಿ ವಂದ್ಯ, ಬಾರೋ ಬ್ರಹ್ಮಾದಿ ವಂದ್ಯ, ಬಾರೋ ಬ್ರಹ್ಮಾದಿ ವಂದ್ಯ, ವಸುದೇವ ಸುತನೇ ಬಾರೋ ಬ್ರಹ್ಮಾದಿ ವಂದ್ಯ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಎಸ್ ಮೇಡಮ್, ನಿಮ್ದು ಕಂಪ್ಲೀಟ್ ಆಯ್ತಾ ಮೇಡಮ್? ಏನಿಲ್ಲ. ಥ್ಯಾಂಕ್ ಯು ಮೇಡಮ್. ನೀವು ಮಾತಾಡಿದ್ದು ನಮಗೆ ವಾಪಸ್ ಬರುತ್ತೆ ಮೇಡಮ್. ತುಂಬಾ ಇದು ಡಿಸ್ಟರ್ಬೆನ್ಸ್ ಆಗ್ತಿದೆ. ಓಕೆ ಮೇಡಮ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಆಡಿದ್ರಿ. ನೆಕ್ಸ್ಟ್ ಪುಷ್ಪಲತಾ ಮೇಡಮ್. ಮೇಡಮ್ ಇವತ್ತು ಪೂರ್ಣಿಮಾ ಮೇಡಮ್, ನೀವಿದ್ರೆ ಹ್ಯಾಂಡ್ ರೈಸ್ ಮಾಡಿ. ನಿಮ್ಮ ಹಾಡ್ ಕೇಳಿ, ನಿಮ್ ವಾಯ್ಸ್ ಕೇಳಿ ತುಂಬಾ ದಿನ ಆಯ್ತು. ಪುಷ್ಪಲತಾ ಮೇಡಮ್. ಎಸ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎಸ್ ಮೇಡಮ್, ಕೇಳಿಸ್ತಿದೆ. ನಾನು ತುಂಬಾ ದಿವಸದಿಂದ ಅಟೆಂಡ್ ಆಗ್ತಾ ಇದ್ದೀನಿ, ಬಟ್ ಆದ್ರೆ ಟೈಮಿಂಗ್ ಸರಿಯಾಗಿ ಕೂರಕ್ ಆಗ್ತಾ ಇಲ್ಲ. ಆಮೇಲೆ ಬೆಳಗ್ಗೆ 5:30 ಯೋಗ, ಮತ್ತೆ ನಾನು ಪತಂಜಲಿ ಯೋಗಕ್ಕೆ ಹೋಗೋದ್ರಿಂದ ಧ್ಯಾನಕ್ಕೆ ಕೂರಕ್ ಆಗ್ತಾ ಇಲ್ಲ. ಹಾಗಾಗಿ ಮಧ್ಯಾಹ್ನ 11:30 ಬ್ಯಾಚಿಗೆ ಕೂರ್ತಾ ಇದ್ದೀನಿ ಮೇಡಮ್. ಸಾಯಂಕಾಲ ಎಷ್ಟು ಗಂಟೆ ಬ್ಯಾಚ್ ಇರುತ್ತೆ ಮೇಡಮ್? ಮತ್ತೆ 3 ರಿಂದ 4:15 ಇರುತ್ತೆ. 3 ಗಂಟೆ. ಅದು ಲಿಂಕ್ ನೀವು ಬೆಳಗ್ಗೆ ಕಳ್ಸಿದಾರಲ್ಲ, ಅದೇ ಲಿಂಕ್ ಆಗುತ್ತಾ ಮೇಡಮ್?
ಇಲ್ಲ ಅದು ಬೇರೆ ಇರುತ್ತೆ. ಹಾ ಹಾ ಹಾ. ಅದು ಲಿಂಕ್ ನನಗೆ ಅದ್ ಬರ್ತಾ ಇಲ್ಲ ಮೇಡಮ್. ನಾನು ಮಧ್ಯಾಹ್ನ ಮೇಲೆ ಕೂರಕ್ಕೆ. ಮೇಡಮ್ ಚಾಟ್ ಬಾಕ್ಸ್ಗೆ ನಿಮ್ ಫೋನ್ ನಂಬರ್ ಹಾಕಿ ನಾನು ಮಾತಾಡ್ತೀನಿ, ಕಳ್ಸ್ಕೊಡ್ತೀನಿ. ಓಕೆ ಓಕೆ ಮೇಡಮ್. ಈ ಒಂದು ಹಾಡು ಹೇಳ ಮೇಡಮ್ ಗಣಪತಿ ಮೇಲೆ. ಎಸ್ ಮೇಡಮ್, ಹಾಡಿ. ನಮಸ್ತೆ ಮೇಡಮ್. ಮಾತಾ ಫೌಂಡೇಶನ್ಗೆ ಎಲ್ಲರಿಗೂ ನಮಸ್ಕಾರಗಳು. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಕಾರ್ಯಾರಂಭದೆ ಭಜಿಸುವೆ ನಿನ್ನನು, ಕಾರ್ಯಾರಂಭದೆ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿ ಪೌದೆ ಮಗೆ ವಿನಾಯಕ, ಕಾರ್ಯಸಿದ್ಧಿ ಪೌದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ವಿದ್ಯಾರಂಭದೆ ಭಜಿಸುವೆ ನಿನ್ನನು, ವಿದ್ಯಾರಂಭದೆ ಭಜಿಸುವೆ ನಿನ್ನನು, ವಿದ್ಯೆ ಸಿದ್ಧಿ ಪೂದೆ ಮಗೆ ವಿನಾಯಕ, ವಿದ್ಯೆ ಸಿದ್ಧಿ ಪೂದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಭಜನಾರಂಭದೆ ಭಜಿಸುವೆ ನಿನ್ನನು, ಭಜನಾರಂಭದೆ ಭಜಿಸುವೆ ನಿನ್ನನು, ಭಜನ ಸಿದ್ಧಿ ಪೂದೆ ಮಗೆ ವಿನಾಯಕ, ಭಜನ ಸಿದ್ಧಿ ಪೂದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ವಿಘ್ನ ವಿನಾಯಕನ ಭಕ್ತಿ ಹಾಡು ನಮಗೆ ಕೇಳಿಸಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಚಾಟ್ ಬಾಕ್ಸ್ ಅಲ್ಲಿ ನನ್ನ ಫೋನ್ ನಂಬರ್ ಹಾಕ್ಲಾ ಮೇಡಮ್? ಹಾಕಿ ಹಾಕಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಕೊನೆ ಪ್ರಶ್ನೆ, ಕೊನೆ ಹಂಚಿಕೆ. ಪೂರ್ಣಿಮಾ ಮೇಡಮ್. ಎಸ್ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ ಮಾಸ್ಟರ್ಸ್. ಈ ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ ಇದೆ, ಹಾಗಾಗಿ ನಾನು ವಿಡಿಯೋ ಆಫೇ ಇಡ್ತೀನಿ ಗುರುಗಳೇ. ಇದು ನಂದೇ ಒಂದು ರಚನೆ, ಉದಯಿಸಿದ ರಾಮ ಅಂತ ಹೇಳಿ. ಉದಯಿಸಿದ ರಾಮ ಅಯೋಧ್ಯೆಯಲ್ಲಿ ಉದಯಿಸಿದ, ಉದಯಿಸಿದ ರಾಮ ಅಯೋಧ್ಯೆಯಲ್ಲಿ ಉದಯಿಸಿದ, ಉದಯ ರವಿ ಅವನು ಉದಿಸಿದ ಬೆಳಗಲು ಜಗವಾ ಜನ್ಮಭೂಮಿಯಲ್ಲಿ, ಉದಯ ರವಿ ಅವನು ಉದಿಸಿದ ಬೆಳಗಲು ಜಗವಾ ಜನ್ಮಭೂಮಿಯಲ್ಲಿ, ಉದಯಿಸಿದ ರಾಮ ಅಯೋಧ್ಯೆಯಲ್ಲಿ ಉದಯಿಸಿದ, ಸರಿಯೂ ತೀರದ ಪವಿತ್ರನೇ ಅಯೋಧ್ಯೆಯ ನೆಲ, ರಾಮ ಸೀತೆಯರ ಪಾದ ಸ್ಪರ್ಶಿಸಿದ ಮೋಕ್ಷಕಾರಕ ಪುಣ್ಯ ಭೂಮಿಯಲ್ಲಿ ಉದಯಿಸಿದ ರಾಮ ಅಯೋಧ್ಯೆಯಲ್ಲಿ ಉದಯಿಸಿದ, ಉದಯಿಸಿದ ರಾಮ ಅಯೋಧ್ಯೆಯಲ್ಲಿ ಉದಯಿಸಿದ, ಜೈನರಿಗೆ ಪ್ರಿಯ ಜನ್ಮಭೂಮಿ, ಬುದ್ಧನಿಗೆ ಸಿದ್ಧಿಸಿದ ಭೂಮಿ, ಜೈನರಿಗೆ ಪ್ರಿಯ ಜನ್ಮಭೂಮಿ, ಬುದ್ಧನಿಗೆ ಸಿದ್ಧಿಸಿದ ಭೂಮಿ, ಪೌರುಷದ ತ್ಯಾಗ ಭೋಗದ ಭೂಮಿ,
ಸನಾತನ ಧರ್ಮ ವೃಕ್ಷಾತ್ರ ಭೂಮಿಯನ್ನು ದಹಿಸಿದ ರಾಮ ಅಯೋಧ್ಯೆಯನ್ನು ಉದಯಿಸಿದ ರಾಮ ಅಯೋಧ್ಯೆಯನ್ನು ದಹಿಸಿದ ಉದಯ ರವಿಯ ಉದಿಸಿದ ಬೆಳಗಲು ಜಗವ ಜನ್ಮಭೂಮಿಯಲ್ಲಿ ಉದಯಿಸಿದ ರಾಮ ಅಯೋಧ್ಯೆಯನ್ನು ದಹಿಸಿದ ಸಾಧು ಸಂತರ ಕರೆಯ ಕೇಳಿ ರಾಮ ಭಕ್ತರ ಮೊರೆಯ ಕೇಳಿ ಕರ ಸೇವಕರ ನೆತ್ತರ ನೋಡಿ ಹಿಂದೂ ಜನಮಾನಸಕ್ಕೆ ಒಲಿದು ಉದಯಿಸಿದ ರಾಮ ಉದಯಿಸಿದ ಸಾಧು ಸಂತರ ಕರೆಯ ಕೇಳಿ ರಾಮ ಭಕ್ತರ ಮೊರೆಯ ಕೇಳಿ ಸೇವಕರ ನೆತ್ತರ ನೋಡಿ ಹಿಂದೂ ಜನಮಾನಸಕ್ಕೆ ಒಲಿದು ಉದಯಿಸಿದ ರಾಮ ಉದಯಿಸಿದ ಶತಶತಮಾನದ ಹೋರಾಟದ ಫಲವೋ ತನ್ನ ಗೆಲುವೋ ಶತಶತಮಾನದ ಹೋರಾಟದ ಫಲವೋ ಸಂಘ ಗೆಲುವೋ ಧರ್ಮದ ಉಳಿವಿಗೆ ಗಣ ಸಂಸ್ಕೃತಿಯ ಬಲವೋ ರಾಮನಿಗೆ ತನ್ನ ಭಕ್ತರ ಮೇಲೊಲವು ರಾಷ್ಟ್ರ ಪ್ರಜ್ಞೆಯು ಮೂಡಲು ರಾಷ್ಟ್ರ ಶಕ್ತಿಯ ತೋರಲು ರಾಷ್ಟ್ರ ಪ್ರಜ್ಞೆಯು ಮೂಡಲು ರಾಷ್ಟ್ರ ಶಕ್ತಿಯ ತೋರಲು ರಾಷ್ಟ್ರ ಹಿತಕ್ಕೆ ಸಂಘಟಕರಾಗಲು ರಾಮ ಭಕ್ತಿ ರಾಷ್ಟ್ರ ಶಕ್ತಿಯಾಗಲು ಉದಯಿಸಿದ ರಾಮ ಉದಯಿಸಿದ ರಾಮ ಅಯೋಧ್ಯೆಯಲ್ಲಿ ಉದಯಿಸಿದ ರವಿಯ ಉದಿಸಿದ ಬೆಳಗಲು ಜಗವ ಜನ್ಮಭೂಮಿಯಲ್ಲಿ ಉದಯಿಸಿದ ರಾಮ ಅಯೋಧ್ಯೆಯಲ್ಲಿ ಉದಯಿಸಿದ ರಾಮ ಅಯೋಧ್ಯೆಯಲ್ಲಿ ಉದಯಿಸಿದ ರಾಮ ಅಯೋಧ್ಯೆಯಲ್ಲಿ ಉದಯಿಸಿದ ರಾಮ ಅಯೋಧ್ಯೆಯಲ್ಲಿ ಉದಯಿಸಿದ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ವೆರಿ ಮಚ್. ಸೂಪರ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಿಮ್ಮ ಮಗ ಹೆಸರು? ಕೌಸ್ತುಭ ಮೇಡಮ್. ಕೌಸ್ತುಭ. ಉದಯಿಸಿದ ಕೌಸ್ತುಭ ಬೆಂಗಳೂರಲ್ಲಿ ಉದಯಿಸಿದ ಪೂರ್ಣಿಮಾ ಸುತನಾಗಿ ಉದಯಿಸಿದ ಕೌಸ್ತುಭ. ವಂಡರ್ಫುಲ್. ವಿಶೇಷವಾದ ಒಂದು ರಾಗ, ವಿಶೇಷವಾದ ತಾಯಿ ಮಗ ಇಬ್ರು ಸೇರ್ಕೊಂಡು ಇವತ್ತು ನಮ್ಮ ಕಿವಿಗೆ ಇಂಪ್ ಮಾಡಿದ್ದೀರಾ. ಥ್ಯಾಂಕ್ ಯು ಇಬ್ಬರಿಗೂ ಕೂಡ. ಥ್ಯಾಂಕ್ ಯು ಮೇಡಮ್. ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣ ಆಗೋ ಟೈಮಲ್ಲಿ ಒಂದ್ 11 ರತ್ನಗಳು ಯಾರೋ ಹೇಳಿದ್ರು ಮಾಡ್ತೀರಾ ಅಂತ. ಅದೇನೋ ರಾಮನೇ ತುಂಬ್ಕೊಂಬಿಟ್ಟ ಆ ಟೈಮಲ್ಲಿ. ಏನ್ ಬರಿಬೋದು ಅವನೇ ಬರ್ಸಿದ್ದು. ನನಗೆ ಅನ್ಸುತ್ತೆ ಇವೆಲ್ಲ ನಾನ್ ಬರದ್ನಾ ಅಂತ. ಅಂದ್ರೆ ಒಂದಷ್ಟು ರಚನೆಗಳು ಅವನೇ ಬರ್ಸಿದ್ದು. ಅಂದ್ರೆ ಮನ್ಸಲ್ಲಿ ಏನ್ ಥಿಂಕ್ ಮಾಡ್ತೀವೋ ಅದ್ ಬರುತ್ತೆ ಅನ್ಲಿಕ್ಕೆ ಇದು ನನಗೆ ಸಾಕ್ಷೀಭೂತವಾಗಿ ಉಳಿಯುತ್ತೆ ಈ ರಚನೆಗಳು. ತುಂಬಾ ಚೆನ್ನಾಗಿದೆ ಅಂತ ನಂಗೆ ಅನ್ಸುತ್ತೆ. ನಾ ಬರ್ದಿದ್ದಲ್ಲ, ಬರ್ಸಿದ್ದು ಅವನು ಅಂತ ಅನ್ಕೋತೀನಿ ನಾನು. ಅಂದ್ರೆ ಈ ಪರಿಚಯ ಯಾರಾದ್ರೂ ಕೇಳ್ತಾರೆ ರಚನೆ ಯಾವ್ದು ಅಂತ, ಅದಕ್ಕೆ ಹೇಳ್ತೀನಿ ಅಷ್ಟೇ. ಬಿಟ್ರೆ ಇದು ಒಂಥರ ಅದ್ಭುತವಾಗಿ ರಾಮನೇ ಕೂತು ನನಗೆ ನುಡ್ಸದ್ನೇನೋ ಅನ್ಸುತ್ತೆ. ಈ ರಾಗನೂ ಅಷ್ಟೇ, ನಾನೇನ್ ಪ್ಲಾನ್ ಮಾಡಿದ್ದಲ್ಲ, ಅದಾಗದೆ ರಾಗದ ಮೂಲಕನೇ ಹಂಗೆ ಬಂದಿತ್ತು. ಅದನ್ನ ಹಂಗಂಗೆ ಕೋವಿಡ್ ಟೈಮಲ್ಲೆಲ್ಲ ಬರ್ಕೊಂಡು ಗಾಡಿಲಿ ಓಡಾಡ್ಬೇಕಾದ್ರೆ ಒಂದ್ ಚಿಕ್ಕ ಸ್ಲಿಪ್ ಅಲ್ಲಿ ಹಂಗಂಗೆ ಬರ್ಕೊಂಡು ರೆಕಾರ್ಡ್ ಮಾಡಿ ಇಟ್ಕೊಂಡು ಅದ್ ಹಾಗೆ ಬರೀ 1 ವಾರಕ್ಕೆ ರಚನೆ ಆದಂತ ರಚನೆಗಳಿವು. ಅದಾಗಿ 3 ವರ್ಷಕ್ಕೆ ರಾಮ ಮಂದಿರ ಆಯ್ತು. ಬಹಳ ಖುಷಿ ಆಗುತ್ತೆ ಇದನ್ನೆಲ್ಲ ಕೇಳಲಿಕ್ಕೆ. ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವೇದಿಕೆಗೆ, ಗುರುಗಳಿಗೆ ನಮೋ ನಮಃ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಎಷ್ಟೊಂದು ಅದ್ಭುತ ಅಲ್ವಾ ಗುರುಜಿ? ಎಸ್. ಈಗ ನಮ್ಮ ರಂಗನಾಥ್ ಗುರುಜಿ ಎಷ್ಟು ಬ್ಯುಸಿ ಆಗಿದ್ದಾರೆ ಅಂತ ನಾನಿಲ್ಲಿ ನೋಡ್ಬಲ್ಲೆ. ಅವ್ರು ತುಂಬಾ ಬೇರೆ ಬೇರೆ ಕೆಲಸ ಕಾರ್ಯಗಳು, ಏನ್ ಶೆಡ್ಯೂಲ್ ಅಂತ ಅವರ ಲೆಕ್ಕಾಚಾರ ಆಗ್ತಾ ಇದೆ. ನಮ್ಮ ಪೂರ್ಣಿಮಾ ಮೇಡಮ್ ಸಾಂಗ್ಸ್, ಎಲ್ಲಾ ಮಾಸ್ಟರ್ ಸಾಂಗ್ಸ್ ಅಂದ್ರೆ ಅವರು ಮೊದ್ಲು ಬಂದು ಅದನ್ನ ಕೇಳಕ್ ತಯಾರಿರ್ತಾರೆ ನಮ್ ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಹಾಗೆ ಮೇಡಮ್ ನೀವ್ ಹೇಳಿದ್ರಿ ನನ್ಗೆ ನಾನ್ ಬರೀಲಿಲ್ಲ, ಆ ರಾಮನೇ ಬರ್ಸಿದ್ರು ಅಂತ. ನನಗೂ ಗೊತ್ತಿಲ್ಲ, ಇದನ್ನ ಹಾಡ್ಬೇಕು ಅಂತಾನೆ ಆ ರಾಮ ನನಗೆ ಪ್ರೇರೇಪಣೆ ನೀಡಿದ್ರೋ ಏನೋ. ನಿಮ್ಮನ್ ಕರೆದೆ ನೋಡಿ, ಹೇಗಿದೆ ಪೂರಕವಾಗಿ ಹೇಗಿದೆ. ಥ್ಯಾಂಕ್ ಯು ನಿಮಗೆ. ಓಕೆ ಗುರುಜಿ,
ಸಮಯ Okay. ಸರಿಯಾಗಿ Yeah. ಸಮಯ ಆಗಿದೆ. ಸಂಪನ್ನಗೊಳಿಸಿ. ಸಂಪನ್ನ ಮಾಡ್ತಾನೆ. ಓಕೆ ಮಾಸ್ಟರ್ಸ್, ಇಲ್ಲಿಯವರೆಗೂ ಪ್ರತಿ ಶನಿವಾರದ ವಿಶೇಷ ಸಂಚಿಕೆಗೆ ಸಕ್ರಿಯವಾಗಿ ಎಲ್ಲರೂ ಮಾಸ್ಟರ್ಸ್ ಭಾಗವಹಿಸಿದ್ದೀರಾ. ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳು. ಇದೇ ರೀತಿ ಪ್ರತಿ ಶನಿವಾರನೂ ಕೂಡ ಇದೇ ಸಕ್ರಿಯವಾಗಿ ಭಾಗವಹಿಸಿ ಅಂತ ಹೇಳ್ತಾ, ಇವತ್ತಿನ ಜ್ಞಾನ ಹಂಚಿಕೆ ಕೊಟ್ಟಂತಹ ದುರ್ಗಾಬಾಯಿ ಸೀನಿಯರ್ ಮಾಸ್ಟರ್ ಮೇಡಮ್ ಬಂದು ನಮ್ಮೆಲ್ರಿಗೂ ಜ್ಞಾನ ಹಂಚಿಕೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಗಳು ಹಾಗೂ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಗುರುಗಳಿಗೆ ಎಲ್ಲರಿಗೂ ಕೃತಜ್ಞತೆಗಳು, ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನ ಮಾಡೋಣ. ಥ್ಯಾಂಕ್ ಯು ಗುರುಜಿ. ಎಸ್, ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ ಮಾಸ್ಟರ್ಸ್. ನಮಸ್ತೆ.